ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಡಿಸೆಂಬರ್ ತಿಂಗಳು ಸಮ್ಮಿಶ್ರ ಫಲವನ್ನು ಸೂಚಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ಆಗುವಂತಹ ಬೇರೆ ಬೇರೆ ಗ್ರಹಗಳ ಪರಿವರ್ತನೆಯು ಮೇಷರಾಶಿಗೆ ಅಷ್ಟೊಂದು ಲಾಭದಾಯಕವಾಗಿ ಕಂಡುಬರೋದಿಲ್ಲ. ಗುರುಬಲ ಇದ್ದಂತಹ ಮೇಷರಾಶಿಗೆ ಈಗ ಗುರುವಿಗ ವಕ್ರಗತಿ ಬಂದ ಬಳಿಕ ಗುರುಬಲದ ಒಂದು ಲಾಭ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನಿಗೆ ಇದೇ ಡಿಸೆಂಬರ್ 6ರಿಂದ ವಕ್ರಗತಿ ಪ್ರಾಪ್ತವಾಗುತ್ತೆ. ಹಾಗಾಗಿ ಈ ಮೇಷ ಮತ್ತು ವೃಶ್ಚಿಕಕ್ಕೆ ಅಧಿಪತಿ ಮಂಗಳನಾಗಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯಲ್ಲಿ ವಕ್ರತೆ ಬಂದಾಗ ಅಲ್ಲಿ ಮೇಷರಾಶಿಯ ಮೇಲೆ ಅದರ ಒಂದು ಅಡ್ಡ ಪರಿಣಾಮ ಗಾಢ ಪರಿಣಾಮ ಬೀರ್ತಾ ಇರುತ್ತೆ. ಅದೇ ರೀತಿ ಇತರ ಕೆಲವು ಗ್ರಹಗಳ ಒಂದು ಪರಿವರ್ತನೆ ಸಹ, ಉದಾಹರಣೆಗೆ ಈಗ ಅಲ್ಲಿ ಶುಕ್ರನ ಪರಿವರ್ತನೆ, ಶುಕ್ರನು ಈಗ ನಿಮಗೆ ಆ ದಶಮದ ಸ್ಥಾನದಲ್ಲಿ ಈಗ ವ್ಯಕ್ತವಾಗಿರೋ ಕಾರಣ ಆ ಶುಕ್ರನ ಅನುಗ್ರಹ ಸಹ ಈ ತಿಂಗಳಲ್ಲಿ ಕಡಿಮೆ ಇರುತ್ತೆ. ಇನ್ನು ಇದಲ್ಲದೆ ಈಗ ಶನಿ ಮಹಾರಾಜರು ಮತ್ತು ಕೇತು ಗ್ರಹವನ್ನು ಬಿಟ್ಟರೆ ಇತರ ಗ್ರಹಗಳು ನಿಮಗೆ ವಿರುದ್ಧವಾಗುವ ಅಂದರೆ ಇನ್ನೊಂದು ಹೆಚ್ಚಿನ ಉತ್ತಮ ಪರಿಣಾಮವನ್ನು ಕೊಡುವಂಥ ಸ್ಥಿತಿ ಇಲ್ಲ. ಬುಧನಾಗಲಿ ಅಥವಾ ಇನ್ನಿತರ ಈ ಶುಕ್ರ ಗ್ರಹ ಆಗಲಿ ಗುರು ಗ್ರಹ ಆಗಲಿ ಇವೆಲ್ಲವೂ ನಿಮಗೆ ಸ್ವಲ್ಪ ವೈರುಧ್ಯದ ಭಾವನೆ ಇರುತ್ತೆ. ಮಂಗಳನು ಆಗಲೇ ವಕ್ರಿಗತಿಗೆ ಹೋಗ್ತಿರ್ತಾನೆ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಕೇತುವನ್ನು ಹೊರತು ರಾಹು ಸಹ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ. ಹಾಗಾಗಿ 5 ಅಥವಾ 6 ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧದ ಭಾವನೆಯನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಮಿಶ್ರ ಫಲದ ಸೂಚನೆ ಮೇಷರಾಶಿಗೆ ಕಂಡುಬರುತ್ತೆ. ಅಂದರೆ ಇಲ್ಲಿವರೆಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ನಡೀತಾ ಇದ್ದ ಒಂದು ವಿಚಾರಗಳಲ್ಲಿ ಈಗ ಸ್ವಲ್ಪ ನಿಧಾನಗತಿ ಬರ್ಬೋದು, ಅಡೆತಡೆಗಳು ಬರ್ಬೋದು, ಆತಂಕಗಳು ಎದುರಾಗ್ಬೋದು. ಇನ್ನು ಈ ಒಂದೊಂದೇ ಗ್ರಹಗಳ ವಿಚಾರದಲ್ಲಿ ಗಮನಿಸಿದಾಗ, ಉದಾಹರಣೆಗೆ ರವಿಯಿಂದ ನಾವು ಗಮನಿಸಿದಾಗ ಸೂರ್ಯನು ಆತನು ಜಗದಾತ್ಮ ಸ್ವರೂಪನು, ಆತ್ಮಸ್ವರೂಪನಾದ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕಡಿಮೆ ಇರುತ್ತೆ. ಅಲ್ಲಿ 8, 9ರ ಸ್ಥಾನ ವೃಶ್ಚಿಕ ಮತ್ತು ಧನುರಾಶಿಯಲ್ಲಿ ಸೂರ್ಯನ ಒಂದು ಸಂಚಾರ ಆಗುತ್ತೆ. 15ರವರೆಗೆ ಸೂರ್ಯ ಭಗವಂತರು ವೃಶ್ಚಿಕ ರಾಶಿಯಲ್ಲೂ, 16ರಿಂದ ಅವರು ಧನುರಾಶಿಗೂ ಪ್ರವೇಶ ಆಗ್ತಾರೆ. ಆ ಎರಡೂ ಒಂದು ಪರಿವರ್ತನೆಗಳು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ, ವಿರುದ್ಧವಾದ ಒಂದು ಪರಿಣಾಮ ಬೀರ್ಬೋದಾಗಿದೆ. ಹಾಗಾಗಿ ಸೂರ್ಯನ ಒಂದು ವಿಚಾರ ಗಮನಿಸಿದಾಗ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಳ ಆಗುವಂಥದ್ದು, ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂತೆ ಏನಾದರೂ ಗಂಭೀರವಾದ ಆರೋಗ್ಯದ ಅಸಮಾಧಾನಗಳು ಕಂಡುಬರುವಂಥದ್ದು, ಈಗಾಗಲೇ ಇದ್ದಂತಹ BP, ಶುಗರ್ ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಹೆಚ್ಚಳ ಆಗುವಂಥದ್ದು, ಶ್ವಾಸಕೋಶದ ಸಮಸ್ಯೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟವಾದ ತೊಂದರೆಗಳು, ಇನ್ನು ಕೆಲವರಿಗೆ ಆಹಾರ ಮತ್ತು ನೀರಿನಿಂದ ಬರುವಂತಹ ಕೆಲವು ಸಣ್ಣ ಪುಟ್ಟ ಏರುಪೇರುಗಳು ಇವೆಲ್ಲ ವ್ಯಕ್ತವಾಗ್ಬೋದು. ಹಾಗಾಗಿ ಆರೋಗ್ಯದ ವಿಚಾರ ನಿಮಗೆ ರವಿಯು ಅಷ್ಟು ಪೂರಕವಾಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಸಾಧ್ಯತೆ ಡಿಸೆಂಬರಲ್ಲಿ ಬರುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ತುಂಬ ಒಂದು ಕಾಳಜಿಯನ್ನು ಗಮನಿಸಬೇಕು. ಸಣ್ಣ ಪುಟ್ಟ ಏರುಪೇರುಗಳು ತೊಂದರೆಗಳು ಬಂದರೆ ತಕ್ಷಣವಾಗಿ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ಕಂಡುಕೊಳ್ಬೇಕಾಗುತ್ತೆ. ಇನ್ನು ಇದಲ್ಲದೆ ನಿಮಗೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಸ್ವಲ್ಪ ಈಗ ವೈರುಧ್ಯಗಳು ಬರುತ್ತೆ ಈ ಕಾಲದಲ್ಲಿ. ಅಥವಾ ಬಂಧುಗಳು ಮಿತ್ರರು ನಿಮಗೆ ಇಷ್ಟು ದಿನ ಚೆನ್ನಾಗಿದ್ದರು, ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ನಿಮ್ಮಲ್ಲಿ ನಿಷ್ಠುರ ಮಾಡಿ ಅವರು ನಿಮ್ಮಲ್ಲಿ ಕಲಹ ಮಾಡುವಂಥದ್ದು ಅಥವಾ ಅವರು ನಿಮ್ಮಲ್ಲಿ ಏನೋ ಅತೃಪ್ತಿಯನ್ನು ವ್ಯಕ್ತಪಡಿಸುವಂಥದ್ದು ಇವೆಲ್ಲ ಕಾರಣ ಆಗುತ್ತೆ. ಹಾಗಾಗಿ ಸೂರ್ಯ ಭಗವಂತರ ಒಂದು ಆಶೀರ್ವಾದ ಈ ತಿಂಗಳಲ್ಲಿ ನಿಮ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ವಿರುದ್ಧವಾದ ಪರಿಣಾಮಗಳು ಆರೋಗ್ಯದ ಮೇಲೂ ವೈಯಕ್ತಿಕದ ಮೇಲೂ ಆಗುವಂಥ ಸಾಧ್ಯತೆ. ಇನ್ನು ಮಂಗಳನು ವಿಚಾರ ಗಮನಿಸಿ ಆಗಲೇ ಹೇಳಿದ್ದೇನೆ, ಮಂಗಳನೀಗ ನೀಚತ್ವದಲ್ಲಿ ಇದ್ದಾನೆ. ಆ ಕಟಕದಲ್ಲಿ ನೀಚತ್ವದಲ್ಲಿ ಇದ್ದಾಗಲೂ ನಿಮಗೆ ಏನು ಅವರಿಂದ ಒಳ್ಳೆಯ ಪರಿಣಾಮಗಳಿರಲಿಲ್ಲ. ನಿಮ್ಮ ರಾಶಿಯಿಂದ ಚತುರ್ಥದ ಸ್ಥಾನದಲ್ಲಿ ಇರುವಂಥದ್ದು. ಜೊತೆಗೆ ಆತನು ಈಗ ವಕ್ರಿ ಸ್ಥಿತಿಗೆ ಹೋಗ್ತಾನೆ. ವಕ್ರಿ ಸ್ಥಿತಿಗೆ ಹೋದಾಗಲೂ ನಿಮಗೆ ಇದ್ದಂತಹ ಸಮಸ್ಯೆಗಳು ಇನ್ನಷ್ಟು ಸ್ವಲ್ಪ ಹೆಚ್ಚಳ ಆಗ್ಬೋದು. ಹಾಗಾಗಿ ಈ ಮಂಗಳನ ಚಲನೆಯಿಂದಾಗಿ ನಿಮಗೆ ಅತೃಪ್ತಿ ಅಸಮಾಧಾನಗಳು ಹೆಚ್ಚಳ ಆಗುತ್ತೆ, ಮಾತಿನ ಚಕಮಕಿಗಳು ಬರುತ್ತೆ, ಖರ್ಚುಗಳು ವಿಪರೀತ ಆಗುವಂಥದ್ದು, ಹಣಕಾಸಿನ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಕಷ್ಟಗಳಾಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಬೇರೆ ಬೇರೆ ಕಾರಣಗಳಿಂದ ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು ಅಥವಾ ಅನಾವಶ್ಯಕವಾದ ಖರ್ಚುಗಳು, ರಿಪೇರಿ ಅಂಥ ಖರ್ಚುಗಳು, ಆಸ್ಪತ್ರೆ ಇಂತಹ ಖರ್ಚುಗಳು ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಶತ್ರು ಪೀಡೆ ಮತ್ತು ಭಯ ಹೆಚ್ಚಳ ಆಗುತ್ತೆ. ಈ ಡಿಸೆಂಬರ್ ತಿಂಗಳಲ್ಲಿ ಪೂರ್ತಿಯಾಗಿ ಆತನು ಮಂಗಳನು 6ನೇ ತಾರೀಕಿಗೆ ಒಮ್ಮೆ ನೀಚತ್ವದಲ್ಲಿ ಆತನು ವಕ್ರಗತಿಗೆ ಹೋದರೆ ಈ ತಿಂಗಳು ಪೂರ್ತಿ ಮುಂದಿನ ತಿಂಗಳವರೆಗೂ ಆತನು ವಕ್ರಗತಿ ಮುಂದುವರಿಯುತ್ತೆ. ಹಾಗಾಗಿ ಆ ವಕ್ರಗತಿಯ ಕಾಲದಲ್ಲಿ ನಿಮಗೆ ಶತ್ರು ಪೀಡೆ ಭಯ ಭೀತಿಗಳು ಹೆಚ್ಚಳ ಆಗುವಂಥದ್ದು, ಗುಪ್ತ ಶತ್ರುಗಳು ಕಾಡುವಂಥದ್ದು, ವೃತ್ತಿ ಜಾಗದಲ್ಲೂ ಹಾಗೆ ನಿಮ್ಮ ಜೊತೆಗಿರುವಂಥ ನಿಮಗೆ ಈಗ ಅವರು ಮಿತ್ರರೇ ಈಗ ಶತ್ರುಗಳಾಗಿ ಪರಿವರ್ತನೆ ಆಗುವಂಥ ಇಂಥ ಎಲ್ಲ ಸಾಧ್ಯತೆಗಳಿರ್ತವೆ. ಹಾಗಾಗಿ
ಮೇಷರಾಶಿಯವರಿಗೆ ಈ ಮಂಗಳನು ವಿರುದ್ಧವಾಗಿರುವಂಥ ಒಂದು ಸನ್ನಿವೇಶ ಡಿಸೆಂಬರ್ನಲ್ಲಿದೆ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗಲೂ ಬುಧ ಗ್ರಹವು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಬುಧ ಗ್ರಹಕ್ಕೆ ಈಗ ಆರಂಭದಲ್ಲಿ ವಕ್ರಗತಿ 15ರವರೆಗೆ ಇರುತ್ತೆ, 16ರ ಬಳಿಕ ವಕ್ರಗತಿ ನಿವಾರಣೆ ಆಗುತ್ತೆ. ಆದರೆ ಆ ಎರಡೂ ಹಂತದಲ್ಲಿ ನಿಮ್ಮ ರಾಶಿಯಿಂದ ಮೊದಲಿರುವ ಸ್ಥಾನವು ಅಷ್ಟೊಂದು ನಿಮಗೆ ಪೂರಕವಾಗಿಲ್ಲ. ಅಲ್ಲಿ ಸಪ್ತಮದಲ್ಲಿ ಇರುವಂತಹ ಕಾರಣವಾಗಿ ನಿಮಗೆ ಅಲ್ಲಿ ವಿರುದ್ಧವಾದ ಪರಿಣಾಮಗಳಾಗುವಂಥದ್ದು, ಕಲಹಗಳು ಹೆಚ್ಚಳಾಗುತ್ತೆ. ವಿಶೇಷವಾಗಿ ಮೇಷರಾಶಿಯವರು ದಂಪತಿಗಳಿದ್ರೆ ದಾಂಪತ್ಯದಲ್ಲಿ ಕಲಹ ಹೆಚ್ಚಾಗುತ್ತೆ, ಅಣ್ಣ ತಮ್ಮಂದಿರಿದ್ರೆ ಸಹೋದರರ ಕಲಹ ಹೆಚ್ಚಳಾಗ್ಬೋದು, ತಂದೆ ಮಕ್ಕಳಿದ್ರೆ ತಂದೆ ಮಕ್ಕಳ ಮಧ್ಯೆ ಕಲಹಗಳು ಹೆಚ್ಚಳಾಗುವಂಥದ್ದು. ಈ ರೀತಿ ಯಾವುದೇ ಒಂದು ಅತೃಪ್ತಿ, ಅಸಮಾಧಾನ, ಕಲಹದ ವಾತಾವರಣ ಹೆಚ್ಚಾಗುತ್ತೆ. ಅಂದರೆ ಅಲ್ಲಿ ಇತರ ಗ್ರಹಗಳ ಜೊತೆಗೆ ಅಲ್ಲಿ ಬುಧನೂ ಸಹ ಈಗ ವಿರುದ್ಧವಾಗಿರೋ ಕಾರಣ ಇಂತಹ ಒಂದು ನಿಮ್ಮ ಹೆಚ್ಚಿನ ತಾಳ್ಮೆಯನ್ನು ಗಮನಿಸಬೇಕಾಗತ್ತೆ. ವಾಗ್ವಾದ, ಕಲಹ ಇತ್ಯಾದಿಗಳು ಸ್ವಲ್ಪ ದೂರ ಇರಬೇಕು, ಯಾವುದೇ ಒಂದು ವಿವಾದಾತ್ಮಕ ವಿಚಾರಗಳಿಂದ. ಹಾಗೂ ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ನೀವು ನಿಮ್ಮ ಒಂದು ವಿವಾದಾತ್ಮಕವಾದ ಪೋಸ್ಟ್ ಹಾಕೋದಾಗಲಿ, ವಿವಾದಾತ್ಮಕ ಪೋಸ್ಟ್ಗಳನ್ನು ಲೈಕ್ ಶೇರ್ ಮಾಡೋದಾಗಲಿ ಇವೆಲ್ಲ ಮಾಡಿದ್ರೆ ಅದರ ಮೇಲಿಂದ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರ್ಬೋದು, ನಿಮ್ಮ ಮೇಲೆ ಅಸಮಾಧಾನದ ವಾತಾವರಣ ಬರೋದು, ಅಥವಾ ನೀವೇನಾದರೂ ಒಂದು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಮಂಗಳ ಆಗಲಿ, ಬುಧ ಆಗಲಿ, ರವಿ ಆಗಲಿ ನಿಮಗೆ ಪೂರಕವಾಗಿರೋದಿಲ್ಲ. ಇನ್ನು ಗುರುಬಲ ನಿಮಗೆ ಇಷ್ಟು ದಿನ ಇತ್ತು, ಈಗ ಆ ಗುರುವಿಗೆ ವಕ್ರಗತಿ ಆಗಲೇ ಆರಂಭ ಆಗಿರುತ್ತೆ. ಆ ಗುರುವಿನ ವಕ್ರಗತಿ ಆರಂಭವಾಗಿದೆ ಬಳಕೆಯಿಂದ ನಿಮಗೆ ಈಗ ಗುರುವಿನ ಬಲ ಅಷ್ಟೊಂದು ಈಗ ಸಹಾಯಕ್ಕೆ ಬರೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಸಹಾಯಗಳು ಆಗ್ಬೋದು ಹೊರತು ಒಂದು ಹೆಚ್ಚಿನ ದೊಡ್ಡ ಪ್ರಮಾಣದ ಗುರುವಿನಿಂದ ವಕ್ರಗತಿ ಇರುವ ಕಾರಣ ಸಹಾಯ ಆಗುವುದಿಲ್ಲ. ಹಾಗಾಗಿ ಗುರುವು ನಿಮಗೆ ಈಗ ಇದ್ದು ಇಲ್ಲದಂಥ ಒಂದು ಸ್ಥಿತಿ ಗುರುಬಲ ಇರುವಂಥದ್ದು. ಇನ್ನು ಶುಕ್ರನ ವಿಚಾರ ಆಗಲೇ ಹೇಳಿದ್ದೇನೆ, ಶುಕ್ರನು ಸಹ ನಿಮಗೆ ಈಗ ವಿರುದ್ಧವಾಗಿರ್ತಾನೆ ಅಂತೇಳಿ. ಶುಕ್ರನು ಸಾಮಾನ್ಯವಾಗಿ ಹೆಚ್ಚಿನ ರಾಶಿಗಳಿಗೆ ಉತ್ತಮ ಫಲ ಕೊಡ್ತಾನೆ. ಆದರೆ ಈ ಶುಕ್ರನ ಈಗಿನ ಗೋಚಾರವು ಅಂದರೆ 2ನೇ ತಾರೀಕಿಗೆ ಒಂದು ಮಕರ ರಾಶಿಗೆ ಪ್ರವೇಶವಾದಾಗ ನಿಮ್ಮ ರಾಶಿಯಿಂದ ದಶಮದ ಚಲನೆ ಆಗುತ್ತೆ. ಹಾಗಾಗಿ ಆ 10ರ ಸ್ಥಾನದಲ್ಲಿ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡ್ತಾನೆ. ವಾದ ವಿವಾದಗಳು ಹೆಚ್ಚಳಾಗುವಂಥದ್ದು, ಸಿಟ್ಟು ಹೆಚ್ಚಳಾಗುವಂಥದ್ದು, ಕಷ್ಟ ನಷ್ಟಗಳು ಹೆಚ್ಚಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದು, ಅಥವಾ ಇತರರು ನಿಮಗೆ ಮೋಸ ಅಥವಾ ವಂಚನೆಯ ಮಾರ್ಗದ ಮೂಲಕ ನಿಮ್ಮ ಹಣವನ್ನು ನಷ್ಟ ಮಾಡುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಹೆಚ್ಚಳಾಗುವಂಥದ್ದು. ಹಾಗಾಗಿ ಶುಕ್ರನು ಸಹ ನಿಮಗೆ ವಿರುದ್ಧವಾದ ಸ್ಥಿತಿಯಲ್ಲಿದ್ದಾನೆ. ಶುಕ್ರನು ನಿಮಗೆ ಅಷ್ಟೊಂದು ಪೂರಕವಾಗಿದೆ. ಇನ್ನು ಶನಿ ಮಹಾತ್ಮರ ವಿಚಾರ ಆಗಲೇ ಹೇಳಿದರೆ, ಶನಿ ಮಹಾತ್ಮರು ಮಾತ್ರ ನಿಮಗೆ ಈಗ ಒಂದು ಕಾಪಾಡುವ ಒಂದು ಶಕ್ತಿಯಾಗಿದ್ದಾರೆ. ಅಂದರೆ ವಕ್ರಗಾಳದಿಂದ ಆತಂಕ, ಶನಿ ದೇವರಿಂದ ವರದಾನ ಅಂತ ಅಂದರೆ ನಿಮ್ಮೊಂದು ವಾಕ್ಯ ಬಂದಿದೆ. ಆ ವಾಕ್ಯದ ಅನುಸಾರ ನಿಮಗೆ ಶನಿ ಮಹಾರಾಜರಷ್ಟೇ ಒಂದು ಮಹತ್ತರವಾದ ಕಾಯುವ ಶಕ್ತಿಯಾಗಿರ್ತಾರೆ. ಕೆಲವರು ಹೆಚ್ಚಿನ ಕಾಲದಲ್ಲಿ ಗಮನಿಸ್ತಾರೆ, ಶನಿ ಮಹಾರಾಜರು ಯಾವಾಗಲೂ ಎಲ್ಲರಿಗೂ ಕಷ್ಟವನ್ನು, ಎಲ್ಲರಿಗೂ ತೊಂದರೆಯನ್ನು ಕೊಡ್ತಾರೆ ಅನ್ನೋ ಖಂಡಿತ ಸರಿಯಲ್ಲ. ಶನಿ ಮಹಾರಾಜರು ಮಧ್ಯೆ ಅಥವಾ ಇತರ ಗ್ರಹಗಳು ನಿಮ್ಮನ್ನು ಕೈ ಬಿಟ್ಟಾಗ ಅವರು ಕೈ ಹಿಡಿಯುವಂಥ ಪ್ರಸಂಗಗಳು ಹಲವಾರು ರಾಶಿಯವರಿಗೆ ನಡೆಯುತ್ತೆ. ಅದು ಈಗ ನಿಮ್ಮ ಜೀವನದಲ್ಲಿ ಅದು ಈಗ ನಿಜ ಆಗುತ್ತೆ. ಯಾಕಂದರೆ ಶನಿ ಮಹಾರಾಜರು ಇನ್ನು ಮುಂದೆ ನಿಮಗೆ ಸಾತಿ ಬರುವಂಥ ಒಂದು ಪ್ರಮೇಯ ಬರುತ್ತೆ. ಮಾರ್ಚ್ ತಿಂಗಳ ಮುಗಿದ ಬಳಿಕ ಅವರು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸಿಂಹರಾಶಿಗೂ 7 ರಾಶಿಗೂ ಬರುತ್ತೆ. ಅದರ ಮೊದಲು ಅವರು ತಮ್ಮ ಒಂದು ಪ್ರಭಾವವನ್ನು, ತಮ್ಮ ಒಂದು ಶಕ್ತಿಯನ್ನು ತೋರಿಸಲಿಕ್ಕಾಗಿ ನಿಮಗೆ ಇಂಥ ಒಂದು ಗ್ರಹಗಳ ಸನ್ನಿವೇಶ ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಕಾಪಾಡುವಂಥ ಶಕ್ತಿ ಅಂದರೆ ಬಹಳ ಶನಿ ಮಹಾರಾಜರು. ಅವರು ನಿಮಗೆ ಅನೇಕ ರೀತಿಯ ಒಂದು ಆಪತ್ತುಗಳಿಂದ, ವಿಘ್ನಗಳಿಂದ ಕಾಪಾಡ್ತಾರೆ. ನಿಮಗೆ ಧರ್ಮ, ಕರ್ಮ, ಭಕ್ತಿ, ಧ್ಯಾನದ ಒಂದು ಎಚ್ಚರಿಕೆಯನ್ನು ಈಗ ಮೂಡಿಸ್ತಾರೆ. ಅದಕ್ಕೆ ಅನುಸಾರವಾಗಿ ನಡೆದರೆ ಖಂಡಿತ ನಿಮಗೆ ಇತರ ಗ್ರಹಗಳು ಸಹ ಈಗ ತೊಂದರೆ ಕೊಡೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಶನಿ ಮಹಾರಾಜರು ನಿಮಗೆ ಭಾಗ್ಯವನ್ನು, ಸಂಪತ್ತನ್ನು ಅಥವಾ ಯಶಸ್ಸನ್ನು ಕೊಡಲಿದ್ದಾರೆ. ಮನಸ್ಸಿಗೆ ಸಮಾಧಾನ, ನೆಮ್ಮದಿಯನ್ನು ಕೊಡಿದ್ದಾರೆ. ಅಥವಾ ಒಂದು ದೊಡ್ಡ ಆಪತ್ತಿನಿಂದ ಪಾರು ಮಾಡಿ ಅದನ್ನು ಸಣ್ಣದಾಗಿ ನಿವಾರಣೆ ಮಾಡುವಂಥ ಒಂದು ಪವಾಡವನ್ನು ಈಗ ಶನಿ ಮಹಾರಾಜರು ತೋರಿಸಲಿದ್ದಾರೆ. ಹಾಗಾಗಿ ಮೇಷರಾಶಿಯವರು ಶನಿ ಮಹಾರಾಜರ ಒಂದು ಶಕ್ತಿಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಇನ್ನು ರಾಹು ಕೇತುಗಳ ವಿಚಾರ ಆಗಲೂ ಹೇಳಿದಂತೆ, ರಾಹು ಕೇತುಗಳಲ್ಲಿ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ರಾಹು ನಿಮಗೆ ಅನೇಕ ರೀತಿಯ ಕಂಟಕಗಳಿಗೆ ಕಾರಣ ಆಗ್ಬೋದು. ಯಂತ್ರ, ವಾಹನ, ವಸ್ತುಗಳಲ್ಲಿ ಏನಾದರೂ ರಿಪೇರಿ ಅಂತ ಸಮಸ್ಯೆ ಬರ್ಬೋದು, ಅಥವಾ ವಾಹನಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಕಾರಣ ಆಗ್ಬೋದು. ಜೊತೆಗೆ ನಿಮ್ಮ ಏನಾದರೂ ವಸ್ತು, ಒಡವೆ ಇತ್ಯಾದಿಗಳಿಗೆ ಏನಾದರೂ ಕಳ್ಳತನ, ನಷ್ಟ ಆಗುವಂಥ ಸಾಧ್ಯತೆ. ರಾಹು ವ್ಯಯವಾದರೆ ನಷ್ಟ ಭಾವದಲ್ಲಿರ್ತಾನೆ. ಹಾಗಾಗಿ ಅಂಥ ಒಂದು ಸಣ್ಣ ಪುಟ್ಟ ನಷ್ಟ, ಕಷ್ಟಗಳ ಸಾಧ್ಯತೆ ರಾಹುವಿಂದ ಬರ್ಬೋದಾಗಿದೆ. ಇದು ಕೇತು ಗ್ರಹ ನಿಮಗೆ ಪೂರಕವಾಗಿದೆ. ಕೇತುವಿನಿಂದಾಗಿ ನಿಮಗೆ ಅನೇಕ ಆಕಸ್ಮಿಕ ಲಾಭ ಆಗುವಂಥ ಸಾಧ್ಯತೆ, ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಹಾಯ ಆಗುವಂಥದ್ದು. ಶತ್ರುಗಳಿಗೆ ನೀವೇನಾದರೂ ನಿಮ್ಮ ಗುಪ್ತ ಶತ್ರುಗಳಿದ್ರಿಂದ ನೀವು ಅದನ್ನು ಬೇಗನೆ ಕಂಡು ಹಿಡಿಯುವಂಥ, ಅಂದರೆ ಐಡೆಂಟಿಫೈ ಮಾಡಿ ಯಾರು ಶತ್ರು, ಯಾರು ಮಿತ್ರ ಅನ್ನೋದು ನಿಮಗೆ ನಿಗಾ ಜ್ಞಾನ ಗೊತ್ತಾಗುವಂಥ ಅಂಥ ಒಂದು ಸಹಾಯ ಕೇತುವಿಂದ ಆಗುತ್ತೆ. ಜೊತೆಗೆ ಇನ್ನು ಕೆಲವರಿಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣ, ವಿದೇಶದ ಉದ್ಯೋಗ ಮುಂತಾದ ಪ್ರಯತ್ನಗಳಿಗೆ ಸಫಲತೆ ಸಹ ಕೇತುವಿನಿಂದ ಸಿಗಲಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಮೇಷರಾಶಿಯವರಿಗೆ ಶನಿ ಮತ್ತು ಕೇತುಗಳು ಒಂದು ಆಧಾರ ಸ್ತಂಭವಾಗಿ ಈ ತಿಂಗಳಲ್ಲಿ ಬರ್ಬೋದು. ಇತರ ಗ್ರಹಗಳು, ಇತರ 6 ಗ್ರಹಗಳು ನಿಮಗೆ ಅಲ್ಲಿ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಚಂದ್ರನ ವಿಚಾರ ಗಮನಿಸಿದರೆ, ಚಂದ್ರನು ಅಲ್ಲಿ ಮಧ್ಯೆ ಖಂಡಿತ ಉತ್ತಮ ಫಲವನ್ನು ಎಲ್ಲ ರಾಶಿಗಳು ಕೊಡ್ತಾನೆ. ನಿಮ್ಮ ರಾಶಿಗೆ ಅಷ್ಟೇ ಅಲ್ಲ, ಒಂದು 2 ದಿನಕ್ಕೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ, 2 ಕಾಲು ದಿನಕ್ಕೊಮ್ಮೆ ಚಂದ್ರ ರಾಶಿ ಪರಿವರ್ತನೆ ಆಗುವ ಕಾರಣ ಮಧ್ಯದಲ್ಲಿ ಕನಿಷ್ಠ ಪಕ್ಷ 12, 13 ಅಥವಾ 14, 15 ದಿನಗಳಷ್ಟು ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲವನ್ನು ಚಂದ್ರನು ಕೊಡಬಲ್ಲ. ಹಾಗಾಗಿ ಅಂಥದ್ರಲ್ಲಿ ನಿಮಗೂ ಈ ಬಾರಿ ಚಂದ್ರನಿಂದ 13 ದಿನಾಂಕಗಳಲ್ಲಿ ಉತ್ತಮ ಫಲಗಳು ಖಂಡಿತ ಸಿಗಲಿವೆ.
ಹಾಗಾಗಿ ಈ ನವಗ್ರಹಗಳ ಪೈಕಿ 8 ಗ್ರಹಗಳು ನಿಮಗೆ ಯಾವ ರೀತಿ ವರ್ತನೆ ಮಾಡ್ತೇವೆ ಅನ್ನೋದನ್ನೇ ಗಮನಿಸಾಯಿತು. ಇನ್ನು 9ನೇ ಗ್ರಹವಾಗಿ ಚಂದ್ರನ ಒಂದು ವಿಚಾರ ಗಮನಿಸಿದಾಗ ಅದು ಆಯಾ ಡೇಟ್ಗಳಿಗೆ ಅಥವಾ ಡಿಸೆಂಬರಲ್ಲಿ ಬರುವಂಥ ದಿನಾಂಕಗಳಿಗೆ ಅನುಸಾರವಾಗಿ ಯಾವ ದಿನಾಂಕಗಳಲ್ಲಿ ಚಂದ್ರನ ಬಲ ಇದೆ, ಯಾವ ದಿನಾಂಕಗಳಲ್ಲಿ ಚಂದ್ರನ ವಿರುದ್ಧವಾಗಿರ್ತಾನೆ ಅದನ್ನು ಈಗ ಗಮನಿಸೋಣ. ಡಿಸೆಂಬರ್ 1-2 ನಿಮಗೆ ಚಂದ್ರನ ಅನುಗ್ರಹ ಕಡಿಮೆ ಇರುತ್ತೆ. ಅಲ್ಲಿ ಅಷ್ಟಮದಲ್ಲಿ ಬರುತ್ತದೆ. ಅಷ್ಟಮದಲ್ಲಿ ತುಂಬ ಒಂದು ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು, ಮನೆಯಲ್ಲಿ ಕಲಹದ ವಾತಾವರಣ, ವಿಶೇಷವಾಗಿ ತಂದೆ ಮಕ್ಕಳ ಕಲಹ ಅಥವಾ ಇನ್ನಿತರ ಬಂಧುಗಳ ಜೊತೆ ಕಲಹಗಳ ವಾತಾವರಣ ಬರುವಂಥದ್ದು. ಜೊತೆಗೆ ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟಗಳು ಆಗುವಂಥದ್ದು, ಖರ್ಚುಗಳು ಹೆಚ್ಚಳ ಆಗುವಂಥದ್ದು. ನೀವು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಅಲ್ಲಿ ವಿಘ್ನಗಳು, ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಈ ಡಿಸೆಂಬರ್ 1-2 ಚಂದ್ರ ಬಲದ ನಿಮಗೆ ಕೊರತೆ ಇರುತ್ತೆ. ಹಾಗಾಗಿ ಆ ದಿನ ಸ್ವಲ್ಪ ಆರೋಗ್ಯ ವಿಚಾರ, ಮಾತು, ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಇನ್ನು ಆ ಬಳಿಕ 3-4 ಡಿಸೆಂಬರ್ 3-4 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಚಂದ್ರನ ನವಮದ ಸ್ಥಾನ, ಅಲ್ಲಿ ಆರೋಗ್ಯ ಇದೆಲ್ಲ ಪರವಾಗಿಲ್ಲ, ಉದ್ಯೋಗ ವೃತ್ತಿ ಎಲ್ಲ ಪರವಾಗಿಲ್ಲ, ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ನಿಮ್ಮ ಒಂದು ಅನಿರೀಕ್ಷಿತ ಖರ್ಚುಗಳು ಬರೋದಾಗಲಿ ಅಥವಾ ಯಾವುದೇ ರೀತಿಯ ನಿಮಗೆ ಮೋಸ ವಂಚನೆ ಹೋಗುವಂಥ ಕೆಲವೊಂದು ಸೂಚನೆಗಳು ಬರೋದಾಗಲಿ ಅಥವಾ ಆನ್ಲೈನಲ್ಲಿ ಈಗೇನು ಬರುವಂಥ ಬೇರೆ ಬೇರೆ ರೀತಿಯ ಆಮಿಷಗಳಿಗೆ ನೀವು ಬಲಿಯ ಬೀಳುವಂಥದ್ದಾಗಲಿ ಎಲ್ಲ ಆಗುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿದರೆ ಇನ್ನಿತರ ವಿಚಾರ ಅಷ್ಟೇನೂ ತೊಂದರೆ ಇಲ್ಲ. ಆ ಬಳಿಕ 5, 6, 7, 8 ನಿರಂತರವಾಗಿ 4 ದಿನಗಳು ನಿಮಗೆ ಚಂದ್ರ ಅನುಗ್ರಹ ಬರುವಂಥ ದಿನಗಳು. ಅದರಲ್ಲಿ ಕರ್ಮಸ್ಥಾನ, ಲಾಭಸ್ಥಾನದಲ್ಲಿ ಚಂದ್ರನು ಬರಲಿದ್ದಾನೆ. ಅಲ್ಲಿ ನಿಮ್ಮ 5, 6ನೇ ಬರುವಂಥ ದಿನಾಂಕಗಳಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗಲಿದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಯಾರು ಜಾಬ್ಗಾಗಿ, ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಆ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಬಹಳ ಕಾಲದಿಂದ ಭೇಟಿಯಾಗದೆ ಅಂಥ ಒಂದು ಆಪ್ತರನ್ನು ಭೇಟಿಯಾಗಿ ಅವರ ಮೂಲಕ ನಿಮಗೆ ಸಂತೋಷದ ಶುಭ ಸಮಾಚಾರಗಳು ಬರುವಂಥದ್ದು. ಇನ್ನು ಯಾವುದಾದ್ರು ಮಂಗಲ ಕಾರ್ಯಗಳು ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇನ್ನೇನು ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟರೆ ಆ ಪ್ರಯತ್ನಗಳಿಗೆ ಈಗ ಸಫಲತೆ, ಜನಬಲ, ಧನಬಲ ಎಲ್ಲ ಸಿಗುವಂಥದ್ದು. ಹಾಗಾಗಿ 5, 6ರಲ್ಲಿ ವಿಶೇಷವಾದ ಶುಭಫಲ. ಇನ್ನು 7, 8ರಲ್ಲಿ ಸಹ ಹಾಗೆ ನಿಮಗೆ ವಿಶೇಷವಾದ ಲಾಭಗಳಾಗುತ್ತವೆ. ಅಂದರೆ ಲಾಭಸ್ಥಾನದಲ್ಲಿ ಚಂದ್ರನಿದ್ದಾನೆ, ವಿಶೇಷವಾದ ಅನಿರೀಕ್ಷಿತ ಲಾಭಗಳಾಗುವಂಥದ್ದು. ವ್ಯಾಪಾರ ವೃತ್ತಿಯವರಿಗೆ ಉದ್ಯೋಗದಲ್ಲೆಲ್ಲ ಮುನ್ನಡೆ, ಉದ್ಯಮ ಅಂದರೆ ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವವರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಯಾವುದಿರ್ಬೋದು ಅಲ್ಲಿ ನಿಮ್ಮ ಉತ್ಪನ್ನಗಳು ಹೆಚ್ಚಾಗಿ ಮಾರಾಟ ಆಗಿ ಹೆಚ್ಚಿನ ಬೆಲೆಗಳು, ಹೆಚ್ಚಿನ ಲಾಭಗಳು ಬರುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮಗೆ ಬರಬೇಕಾದ ಹಣಕಾಸಿನ ಮೊತ್ತ ಎಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು 7, 8 ಡಿಸೆಂಬರ್ನಲ್ಲಿ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 9, 10 ಅಷ್ಟೇನು ಉತ್ತಮ ಇಲ್ಲ. 9, 10 ಸ್ವಲ್ಪ ಎಚ್ಚರಿಕೆ, ನಷ್ಟ ಭಾವದಲ್ಲಿ ಬರುವಂಥ ಚಂದ್ರನಿಂದಾಗಿ ಕಷ್ಟ ನಷ್ಟಗಳು ಆಗುವಂಥದ್ದು, ಅನಿರೀಕ್ಷಿತ ಲಾಭದ ಅನಿರೀಕ್ಷಿತ ನಷ್ಟ ಆಗುವಂಥದ್ದು. ಯಾರೋದೋ ಒಂದು ಹೇಳಿಕೆ ಮಾತಿನಿಂದ ನೀವು ಏನೋ ಮಾಡಲಿಕ್ಕೆ ಹೋಗಿ ಅದರಲ್ಲಿ ನಿಮಗೆ ನಷ್ಟ ಅನುಭವಿಸೋದು, ಅದು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಆ ಇನ್ವೆಸ್ಟ್ಮೆಂಟ್ ಆಮೇಲೆ ತೊಂದರೆ ನಿಮಗೆ ಸಿಲುಕಿಕೊಳ್ಳುವಂಥದ್ದು. ಈ ರೀತಿ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ನಿರ್ಧಾರವನ್ನು ಅಂತ ತೆಗೆದುಕೋಬೇಡಿ. ಆತುರದಿಂದ ಯಾವುದೇ ಒಂದು ವಿಚಾರಕ್ಕೆ ಧುಮುಕಬೇಡಿ. ಅಥವಾ ಯಾವುದೇ ಪತ್ರ, ಸಹಿ, ಒಪ್ಪಂದ ಇದೆ ಮಾಡಬೇಕಾಗಲು ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೀಳುತ್ತೆ. ನೀವು ಮೋಸ ಹೋಗುವಂಥ ಸಾಧ್ಯತೆ, ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಜೊತೆಗೆ ವಸ್ತು, ಒಡವೆ ಇತ್ಯಾದಿಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕು. ಆ ಬಳಿಕ 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. ಡಿಸೆಂಬರ್ 11, 12ರಲ್ಲಿ ಯಶ, ಕೀರ್ತಿ, ಜಯ, ಲಾಭ ಸಿಗುವಂಥ ದಿನ. ಅಲ್ಲಿ ವಿಶೇಷವಾದ ಲಾಭ, ಆದಾಯಗಳು ಹೆಚ್ಚು. ಜನ್ಮದಲ್ಲಿ ಬರುವಂಥ ಚಂದ್ರನು ನಿಮಗೆ ಕೀರ್ತಿಯನ್ನು, ಯಶವನ್ನು, ಲಾಭವನ್ನು ಕೊಡ್ತಾನೆ. ಉತ್ತಮ ವ್ಯಕ್ತಿಗಳ ಭೇಟಿ ಆಗುವಂಥದ್ದು, ಉತ್ತಮ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು, ಮನಸ್ಸಿಗೆ ಖುಷಿ ಆಗುವಂಥದ್ದು, ಧಾರ್ಮಿಕ ಸ್ಥಳಗಳೆಲ್ಲ ಸಂದರ್ಶನ ಮಾಡುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಡಿಸೆಂಬರ್ 11, 12 ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 13, 14, 15 ಈ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನಿಮಗೆ ಧನಸ್ಥಾನದಲ್ಲಿ ಚಂದ್ರನು ನಮಗೆ ಕೆಲವೊಮ್ಮೆ ಹಣಕಾಸಿನ ವಿಚಾರ ತೊಂದರೆಗಳಿಗೆ ಸಿಲುಕೊಳ್ಳುವಂಥದ್ದಾಗಲಿ, ಹಣದ ನಷ್ಟ ಆಗುವಂಥದ್ದಾಗಲಿ, ನಿಮಗೆ ಬರಬೇಕಾದ ಹಣಕ್ಕೆ ಯಾರಾದರೂ ಬೇರೆ ಇತರರು ಮೋಸ ವಂಚನೆ ಮಾಡೋದಾಗಲಿ, ಅದೇ ರೀತಿ ನಿಮಗೆ ಈ ವಿಪರೀತವಾದ ಖರ್ಚುಗಳು ಬರುವಂಥದ್ದು, ವಿಪರೀತವಾದ ಏನಾದರೂ ಬೇರೆ ಬೇರೆ ರೀತಿಯ ಅನಾವಶ್ಯಕ ಅಥವಾ ಅನಪೇಕ್ಷಿತ ಖರ್ಚುಗಳು ಎದುರಾಗುವಂಥದ್ದು, ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ ಆಗುವಂಥದ್ದು. ಜೊತೆಗೆ ಇಲ್ಲದೆ ನಿಮ್ಮದೇ ತಪ್ಪಿನಿಂದ ಅಲ್ಲದೆ ಇತರರ ತಪ್ಪಿಗೆ ಸಹ ನೀವು ಬೆಲೆ ತೆರುವಂಥ ಬೆಲೆ ಬರ್ಬೋದು. ಅದು ನಿಮ್ಮಲ್ಲಿರುವಂಥ ನೌಕರರು ಮಾಡಿದಂಥ ಒಂದು ನಷ್ಟದಿಂದ ನಿಮಗೆ ಅದರಿಂದ ಹೆಚ್ಚಿನ ಒಂದು ಆರ್ಥಿಕವಾದ ಹೊಡೆತ ಬೀಳುವಂಥದ್ದು. ಈ ರೀತಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. 13, 14ರಲ್ಲಿ 14, 15 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಮಾತಿನ ಚಕಮಕಿ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಡಿಸೆಂಬರ್ 16, 17 ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಸಹ ಮುನ್ನಡೆ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಪರಿಶ್ರಮಕ್ಕೆ ಹೆಚ್ಚಿನ ಪ್ರತಿಫಲ ಸಿಗಲಿದೆ. ಕೆಲವರಿಗೆ ಬಹುಮಾನ, ಅವಾರ್ಡ್ಗಳು ಸಿಗುವಂಥದ್ದು ಅಥವಾ ಸರ್ಕಾರದ ಸಿಗಬೇಕಾದ ಸೌಲಭ್ಯಗಳು ಬೇಗನೆ ನಿಮಗೆ ಸಿಗುವಂತಹ ಸಾಧ್ಯತೆ 16, 17ರಲ್ಲಿ ಕಂಡುಬರುತ್ತೆ. ಆ ಬಳಿಕ ಡಿಸೆಂಬರ್ 18, 19 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಈ ದಿನ ಸ್ವಲ್ಪ ನಿಮಗೆ ವೈರುಧ್ಯಗಳು ಬರ್ತವೆ. ಮನೆಯಲ್ಲ ಸದಸ್ಯರಲ್ಲಿ, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ಎಲ್ಲ ಬಾಂಧವ್ಯ ಹದಗೆಡುವಂಥದ್ದು, ಮಾತಿನ ಚಕಮಕಿಗಳು ಹೆಚ್ಚಾಗುವಂಥದ್ದು, ನಿಮ್ಮ ಮೇಲೆ ಆರೋಪ ಅಪಾದನೆಗಳು ಬರುವಂಥದ್ದು, ನಿಮಗೆ ಅವಮಾನಕರ ಘಟನೆಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ 18, 19ರಲ್ಲಿ.
ಡಿಸೆಂಬರ್ 20-21 ಸಹ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಈ ದಿನಗಳಲ್ಲಿ ಸಹ ಹಾಗೆ ಮಾತು, ನಡವಳಿಕೆ, ಕಲಹದ ಬಗ್ಗೆ ಎಚ್ಚರಬೇಕು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಅವಮಾನ ಘಟನೆ ಆಗುತ್ತೆ ಅಥವಾ ಕಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ ಆಗುತ್ತೆ, ಅಥವಾ ನೀವು ಮಾಡುವಂಥ ಒಂದು ವೃತ್ತಿ ಉದ್ಯೋಗ ಜಾಗದಲ್ಲಿ ನಿಮಗಿಂತ ಜೂನಿಯರ್ಗಳು ಇರ್ತಾರೆ, ಅವರಿಂದ ನಿಮಗೆ ತೊಂದರೆಗಳು ಈಡಾಗುವಂಥದ್ದು, ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ಗಳನ್ನು, ದೂರುಗಳನ್ನು ದಾಖಲು ಮಾಡುವಂಥದ್ದು ಇದೇ ಸಾಧ್ಯತೆ ಇರುತ್ತೆ. ಆ ಬಗ್ಗೆ 20-21 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 22, 23, 24 3 ದಿನಗಳು ನಿಮಗೆ ಶುಭದಾಯಕವಾದ ದಿನಗಳು. ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲು ಯಾವುದೇ ಪ್ರಯತ್ನ ಪಡಲಿಕ್ಕೆ ಈ ದಿನ ಉತ್ತಮ ದಿನ. ಜಾಬ್ಗಾಗಿನೋ, ಯಾರನ್ನು ಭೇಟಿ ಮಾಡಲಿಕ್ಕೋ, ಅಥವಾ ಯಾವುದೊಂದು ಉತ್ತಮವಾದ ಪ್ರಮುಖವಾದ ಮೀಟಿಂಗ್ಗಳನ್ನು ಇಡಲಿಕ್ಕೋ, ಅಥವಾ ಏನಾದರೂ ಒಪ್ಪಂದ ಸಹಿಗಳನ್ನು ಮಾಡಿ ರಿಜಿಸ್ಟ್ರೇಷನ್ ಇತ್ಯಾದಿಗಳನ್ನು ಮಾಡಲಿಕ್ಕೋ ಇತ್ಯಾದಿ ಹಲವಾರು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಜಯ ಯಶಸ್ಸು ಸಿಗುವಂಥ ದಿನ ಆಗಿರುತ್ತೆ. ಯಾವುದೇ ಪ್ರಯತ್ನಗಳಿಗೂ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ಭಾಳ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. 22, 23, 24 ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಆ ಬಳಿಕ 25, 26 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಹಿಂದೆ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳು ಈ ದಿನದೊಂದು ನಿಮಗೆ ನಿವಾರಣೆಗೆ ಮನಸ್ಸಿಗೆ ಒಂದು ನೆಮ್ಮದಿಯ ವಾತಾವರಣ ಮೂಡುತ್ತೆ. ಇಷ್ಟವಾದ ವ್ಯಕ್ತಿಗಳನ್ನು ಭೇಟಿಯಾಗುವ ಒಂದು ಅವಕಾಶ. ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ. ಬಾಂಧವ್ಯ, ದಂಪತಿಗಳ ಬಾಂಧವ್ಯ ಸಹ ಚೆನ್ನಾಗಿರುವಂಥ ದಿನ. ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಂಥ ಒಂದು ಶುಭವಾದ ಹುಮ್ಮಸ್ಸು ಸಹ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ 25, 26 ಸಹ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 3 ದಿನಗಳು 27, 28, 29 ನಿಮಗೆ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ. ಅಲ್ಲಿ ಮತ್ತೊಮ್ಮೆ ನಿಮಗೆ ಅಷ್ಟಮದಲ್ಲಿ ಚಂದ್ರನ ಒಂದು ಪ್ರವೇಶ ಆಗ್ತಿರೋ ಕಾರಣ ಆರೋಗ್ಯದ ಮೇಲೆ ಏರ್ಪೇರಾಗ್ಬೋದು. ಸಣ್ಣ ಪುಟ್ಟ ಕಲಹಗಳು, ಮಾತಿನ ಜಗಳಗಳು ಬರ್ಬೋದು. ಮನೆಯಲ್ಲಿ ಸಹ ಒಂದು ಕಲಹದ ವಾತಾವರಣ, ಉದ್ಯೋಗ ಅಥವಾ ವೃತ್ತಿ ಜಾಗದಲ್ಲಿ ಸಹ ನಿಮಗೆ ಕಲಹದ ವಾತಾವರಣ ಎದುರಾಗ್ಬೋದು. ಜೊತೆಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು. ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮ್ಮ ಮೇಲೆ ಹಿನ್ನಡೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣಕಾಸಿನ ಖರ್ಚುಗಳು ವಿಪರೀತ ಆಗುವಂಥದ್ದು. ಹಾಗಾಗಿ 3 ದಿನಗಳು 27, 28, 29 ಅಷ್ಟೇನು ಉತ್ತಮವಾದ ಆಯ್ಕೆ ಮಾಡಿದ ದಿನಗಳಲ್ಲ. ಅದಕ್ಕೆ ಅದೃಷ್ಟವು ಈ 3 ದಿನಗಳು ಸ್ವಲ್ಪ ನಿಧಾನ ಆಗಿ ಇರುತ್ತೆ. ಆ ಬಳಿಕ ತಿಂಗಳ ಕೊನೆಯ 2 ದಿನಗಳು 30, 31 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಆರೋಗ್ಯ, ಹಣಕಾಸು ಎಲ್ಲ ಪರವಾಗಿಲ್ಲ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅವೆಲ್ಲ ಉತ್ತಮವಾಗಿ ಇರುತ್ತೆ. ಇದನ್ನು ಸ್ವಲ್ಪ ಹಣಕಾಸಿನ ಒಂದು ಅನಾವಶ್ಯಕ ಖರ್ಚುಗಳು ಬರ್ಬೋದು, ದುಂದು ವೆಚ್ಚದ ಖರ್ಚುಗಳು ಬರ್ಬೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅಥವಾ ಇತರರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿದ್ದು, ಅಥವಾ ಇತರರ ಒಂದು ಯಾವುದೇ ರೀತಿ ನಿಮ್ಮ ಒಂದು ಸ್ಟೇಟಸನ್ನು ತೋರಿಸ್ಲಿಕ್ಕೆ, ಇದಕ್ಕಾಗಿ ಪ್ರದರ್ಶನಕ್ಕಾಗಿ ಆಡಂಬರಕ್ಕಾಗಿ ಖರ್ಚು ಮಾಡುವಂಥ ಒಂದು ಸಾಧ್ಯತೆ ನಿಮ್ಮಲ್ಲಿ ಬರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು 30, 31 ನಿಮಗೆ ಸಾಮಾನ್ಯವಾದ ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ. ಇವೆಲ್ಲವೂ ಚಂದ್ರನ ಗೋಚಾರಕ್ಕೆ ಅಂದರೆ ಚಂದ್ರನ ಒಂದು ಕ್ಷಿಪ್ರವಾದ ಚಲನೆಗೆ ಅನುಸಾರವಾಗಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆವಾದ ಫಲಗಳು ನಿಮಗೆ ವ್ಯಕ್ತವಾಗುವಂಥದ್ದು. ಹಾಗಾಗಿ ಅವೆಲ್ಲನ್ನು ಗಮನಿಸಿಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಶುಕ್ರ ವಿರುದ್ಧವಾಗಿರುವಂಥದ್ದು ಕಾರಣವಾಗಿ ಅಲ್ಲಿ ಶನಿ ಮತ್ತು ಕೇತುಗಳು ಮತ್ತು ಚಂದ್ರ ಈ 3 ಗ್ರಹಗಳಷ್ಟೇ ನಿಮಗೆ ವಿಶೇಷವಾದ ಒಂದು ರಕ್ಷಣೆಯನ್ನು ಕೊಡಲಿದ್ದಾರೆ. ಇತರ ಗ್ರಹಗಳಿಂದ ನಿಮಗೆ ವೈರುಧ್ಯದ ಪರಿಣಾಮ ಇರುತ್ತೆ. ಶುಕ್ರನು ಕೇವಲ ತಿಂಗಳ 28ಕ್ಕೆ ಪರಿವರ್ತನೆ ಆಗುತ್ತೆ. ಆವಾಗ ಅಷ್ಟೇ ನಿಮಗೆ ಶುಕ್ರನಿಂದ ಲಾಭ ಬರುವಂಥದ್ದು. ಅಲ್ಲಿವರೆಗೂ ಹಣಕಾಸಿನ ಬಗ್ಗೆ ಸಹ ಈ ತಿಂಗಳಲ್ಲಿ ಇತರ ಗ್ರಹಗಳು ಸಹ ನಿಮಗೆ ಹಣಕಾಸಿನ ಏರುಪೇರಿಗೆ ಕಾರಣ ಆಗುತ್ತಾರೆ. ಹಾಗೆ ಹಣಕಾಸಿನ ವಿಚಾರ, ಫೈನಾನ್ಷಿಯಲ್ ಮ್ಯಾಟರ್ ಏನಾದರೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಮೇಷರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ನೀವು ನಿರಂತರವಾಗಿ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ಅಂದರೆ ಈ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಅದು ಕೇತು ಗ್ರಹಕ್ಕೆ ಸಂಬಂಧಪಟ್ಟು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಜೊತೆಗೆ ಸಂಖ್ಯೆ 7 ನಂಬರ್ 7 ಕೇತು ಗ್ರಹಕ್ಕೆ ಸಂಕೇತಿಸ್ತಾರೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7. ಅದೇ ರೀತಿ ಬ್ಲೂ ಅಂದರೆ ಶನಿ ಮಹಾರಾಜನ ಸಂಕೇತ ಬ್ಲೂ ಅಥವಾ ನೀಲಿ ಬಣ್ಣ. ಜೊತೆಗೆ ಸಂಖ್ಯೆ 8 ಶನಿ ಮಹಾತ್ಮನ ಸಂಕೇತ ಬರುತ್ತೆ. ಆ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8ಅನ್ನು ನೀವು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಇನ್ನು ಚಂದ್ರ ಅನುಗ್ರಹ ಇರುವಂಥ ಬೇರೆ ಬೇರೆ ದಿನಾಂಕಗಳು ಆಗಲೇ ಹೇಳಿದ್ದೇನೆ. ಸುಮಾರು 13 ಡೇಟ್ಗಳು ಅಷ್ಟೇ ಬರುತ್ತೆ. ಆ 13 ದಿನಾಂಕಗಳಲ್ಲಿ ನೀವು ಸ್ನೋ ವೈಟ್ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 2ಅನ್ನು ಆ ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಷ್ಟು ನಿಮಗೆ ಸಾಮಾನ್ಯವಾಗಿ ಡಿಸೆಂಬರ್ನಲ್ಲಿ ವ್ಯಕ್ತವಾಗುವಂಥ ಫಲಗಳು. ಏನು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಈ ಗ್ರಹಗಳ ಒಂದು ದೋಷ ನಿವಾರಣೆಗೆ, ಉದಾಹರಣೆಗೆ ಅಲ್ಲಿ ರವಿ, ಬುಧ, ರಾಹು, ಶುಕ್ರ, ಮಂಗಳ ಇವೆಲ್ಲವೂ ನಿಮಗೆ ವಿರುದ್ಧವಾಗಿರುವಂಥ ಸನ್ನಿವೇಶ ಇದೆ. ಆ ದೋಷ ನಿವಾರಣೆಗೆ ಸರಳವಾದ ಭಕ್ತಿ ಮಾರ್ಗವನ್ನು ಮಾಡಿ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಸುಬ್ರಹ್ಮಣ್ಯ ದೇವರ ಭಕ್ತಿ ಮಾಡೋದ್ರಿಂದ ಮಂಗಳ ದೋಷ ನಿವಾರಣೆ ಆಗುತ್ತೆ. ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡೋದ್ರಿಂದ ಅದು ಬುಧನ ದೋಷ ನಿವಾರಣೆ ಆಗುತ್ತೆ. ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದ್ರಿಂದ ಇತರ ಎಲ್ಲ ಕೇತು ಆಗಲಿ, ರಾಹು ಆಗಲಿ ಅಥವಾ ಇನ್ನಿತರ ಮಂಗಳ ಗ್ರಹ ದೋಷದ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದ್ರಿಂದ ನಿವಾರಣೆ ಆಗುತ್ತೆ. ಅಥವಾ ನರಸಿಂಹ ದೇವರು, ಲಕ್ಷ್ಮೀ ನರಸಿಂಹ ಸ್ವಾಮಿ ಭಕ್ತಿ ಮಾಡುವಂಥವ್ರು ಅದನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ನಿಮಗೆ ಇಷ್ಟವಾದಂಥ ಯಾವುದೇ ದೇವತಾ ಸ್ವರೂಪವಾಗಲಿ ಅಥವಾ ನಿಮ್ಮ ಕುಲದೇವರೋ ಇಷ್ಟದೇವರೋ ಇದನ್ನು ಸಹ ನೀವು ಭಕ್ತಿ ಮಾಡ್ಬೋದಾಗಿದೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಒಂದು ಪೀಡಾ ಪರಿಹಾರ ಶ್ಲೋಕನ ಹೇಳೋದ್ರಿಂದ ಒಳ್ಳೆಯದಾಗುತ್ತೆ. ಯಾಕಂದರೆ ಈ ಕಾಲದ ನಿಮಗೆ 6ಕ್ಕಿಂತಲೂ ಹೆಚ್ಚು ಗ್ರಹಗಳ ಕೆಲವೊಮ್ಮೆ ವಿರುದ್ಧವಾಗಿರುವಂಥ ಸನ್ನಿವೇಶ ಇದೆ. ಹಾಗಾಗಿ ನವಗ್ರಹಗಳ ಒಟ್ಟು ನವಗ್ರಹಗಳ ಸ್ತೋತ್ರ ವ್ಯಾಸರಹಿತವಾಗಿರುತ್ತೆ. ಅಥವಾ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅದನ್ನೆಲ್ಲ ಪಠನೆ ಮಾಡುವಂಥದ್ದು. ಜೊತೆಗೆ ದೇವಾಲಯಗಳ ಸಂದರ್ಶನ, ದಾನ ಧರ್ಮಗಳನ್ನು ಮಾಡುವಂಥ ಮುಂತಾದ ಉಪಾಯಗಳಿಂದ ನಿಮಗೆ ಇರುವಂಥ ಗ್ರಹದೋಷಗಳನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಈ ಮೇಷರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಕೆಲವು ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ತನು ಮನ ಧನದ ಒಂದು ಸಾಮ್ಯತೆ ಎಚ್ಚರಿಕೆಯನ್ನು ಕಾಪಾಡಿಕೊಳ್ಳಬೇಕಾಗತ್ತೆ. ಎಲ್ಲ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಆಯುರಾರೋಗ್ಯ, ಶಕೀರ್ತಿ, ಜಯ, ಲಬಣ, ಸಿದ್ಧಿಯನ್ನು ತಂದುಕೊಳ್ಳಲಿ.
ಡಿಸೆಂಬರ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಷಭ ರಾಶಿಗೆ ಡಿಸೆಂಬರ್ ತಿಂಗಳು ವಿಶೇಷವಾದ ಲಾಭವನ್ನು, ಒಂದು ಶುಭ ಸುದ್ದಿಗಳನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಅಲ್ಲಿ ನಿಮ್ಮ ಒಂದು ರಾಶಾಧಿಪತಿಯಾದ ಶುಕ್ರನ ಭಾಗ್ಯಸ್ಥಾನದ ವಿಶೇಷವಾದ ಆಶೀರ್ವಾದ, ಜೊತೆಗೆ ಅಲ್ಲಿ ಮಂಗಳನು ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾನೆ. ಬುಧ ಗ್ರಹ ಸಹ ನಿಮಗೆ ಆತನ ವಕ್ರಗತಿ ತ್ಯಾಗದ ಬಳಿಕ ಬುಧ ಗ್ರಹದ ಒಂದು ಆಶೀರ್ವಾದ ಮಧ್ಯದಲ್ಲಿ ಬರಲಿದೆ. ಅಲ್ಲದೆ ಚಂದ್ರ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ 16 ದಿನಾಂಕಗಳಲ್ಲಿ ಶುಭ ಫಲವನ್ನು ಕೊಡಲಿದೆ. ಹಾಗಾಗಿ ಅನೇಕ ರೀತಿಯ ಒಂದು ಆಶಾದಾಯಕವಾದ ತಿಂಗಳಾಗಿರುತ್ತೆ. ಅಂದರೆ ಅತ್ಯಂತ ಲಾಭದಾಯಕ, ಅತ್ಯಂತ ಲಕ್ಕಿ ಅಂತ ಹೇಳೋಕೆ ಅಲ್ಲದಿದ್ರೂ ತೀರಾ ಏನು ನಿಮಗೆ ಕಳಪೆಯ ದರ್ಜೆಯ ಒಂದು ಪರ್ಫಾರ್ಮೆನ್ಸ್ ಇರೋದಿಲ್ಲ. ಉತ್ತಮ ದರ್ಜೆಯ ಒಂದು ಹೆಚ್ಚಿನ ಪರಿಣಾಮಗಳು ನಿಮ್ಮ ಮೇಲೆ ಆಗಬಹುದು. ಇನ್ನು ನಿಮಗೆ ನಡೆಯುವಂಥ ಈ ನಿಮ್ಮ ಒಂದು ವೈಯಕ್ತಿಕ ದಶಾಭುಕ್ತಿ ಕುಂಡಲಿಗೆ ಅನುಸಾರವಾಗಿ ಕೆಲವೊಬ್ಬರಿಗೆ ವಿಶೇಷವಾದ ಲಾಭಗಳು ಅಥವಾ ಒಂದು ಜೀವಮಾನದ ಕೆಲವು ಸಾಧನೆಗಳು ಸಹ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ನಿಮ್ಮ ಒಂದು ರಾಶಿಯಾಧಿಪತಿ ಶುಕ್ರನ ಒಂದು ಬೆಂಬಲದಿಂದ ಖಂಡಿತ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಹಲವಾರು ಮಹತ್ವದ ಘಟನೆಗಳು ಈ ವೃಷಭ ರಾಶಿಯವರ ಜೀವನದಲ್ಲಿ ಜರುಗುವಂಥ ಸಾಧ್ಯತೆ ಕಂಡುಬರುತ್ತೆ. ಇಲ್ಲಿ ನವಗ್ರಹಗಳು ನಾವು ವಿಚಾರಣೆ ಮೇಲೆ ಅದರ ನವಗ್ರಹಗಳ ಗೋಚಾರದ ಮೇಲೆ ಹೇಳುವಂಥ ಫಲ ಆಗಿರುತ್ತೆ. ಹಾಗಾಗಿ ಒಂದೊಂದೇ ಗ್ರಹಗಳು ಅಂದರೆ ರವಿಯಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿವೆ, ಯಾವ ಗ್ರಹಗಳಿಂದ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಈಗ ಸವಿವರವಾಗಿ ಒಂದೊಂದಾಗಿ ಗಮನಿಸೋಣ. ಅಲ್ಲಿ ನಿಮ್ಮ ರಾಶಿಗೆ ಈ ತಿಂಗಳಲ್ಲಿ ಬಂದಂಥ ವಾಕ್ಯ ಆಕಸ್ಮಿಕ ಧನ ಉದ್ಯೋಗ ಲಾಭ. ಆಕಸ್ಮಿಕ ಧನವಿದೆ, ಉದ್ಯೋಗವಿದೆ, ಇವೆಲ್ಲ ನಿಮಗೆ ಲಾಭ ಆಗುತ್ತೆ. ಜೊತೆಗೆ ಈ ತಿಂಗಳಲ್ಲಿ ಸ್ವಲ್ಪ ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳ ಕಾಟ ನಿಮಗೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಅನ್ನೋದು ಅಲ್ಲಿ ವಿಚಾರಗಳು ಬಂದಿವೆ, ಅದನ್ನು ಗಮನಿಸಬೇಕಾಗತ್ತೆ. ಹೀಗಾಗಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ರವಿಯ ಒಂದು ವಿಚಾರ ಗಮನಿಸಿದಾಗ ರವಿ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ. ವೃಶ್ಚಿಕ ರಾಶಿಯಲ್ಲಿ ಆತನು 15ರವರೆಗೆ ಇರ್ತಾನೆ. ಆ ಬಳಿಕ 16ರಿಂದ ಧನುರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ. ಹಾಗಾಗಿ ಸೂರ್ಯನ ಒಂದು ವಿಶೇಷವಾದ ನಿಮಗೆ ತರಂಗಗಳು ಅಷ್ಟೊಂದು ಈ ತಿಂಗಳಲ್ಲಿ ಸಹಾಯಕ್ಕೆ ಬರೋದಿಲ್ಲ. ಅದು ಯಾವ ವಿಚಾರಕ್ಕೆ ಅಂದರೆ ನಿಮಗೆ ಕೌಟುಂಬಿಕವಾಗಿ ಸ್ವಲ್ಪ ಏರುಪೇರುಗಳು ಬರುತ್ತದೋ, ಸಣ್ಣ ಪುಟ್ಟ ಕಲಹಗಳು ಬರುವಂಥದ್ದು, ಮಾತಿನ ಒಂದು ಚಕಮಕಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ರವಿಯ ಒಂದು ತರಂಗದ ಕೊರತೆಯ ಕಾರಣ ವಿಶೇಷವಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಒಳಗೆ ಇರುವಂಥ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಅನಾವಶ್ಯಕವಾಗಿ ಸಿಟ್ಟಾಗುವಂಥದ್ದು, ಅನಾವಶ್ಯಕ ಸಣ್ಣ ಪುಟ್ಟ ಕಾರಣಗಳು ಜಗಳಾಡುವಂಥದ್ದು, ಇವೆಲ್ಲ ಕಾರಣಗಳು ಬರ್ತವೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರ, ನಿಮ್ಮ ದೇಹದ ವಿಚಾರ, ನಿಮ್ಮ ಪ್ರಕೃತಿ ಕೊರತೆ, ಆ ಪ್ರಕೃತಿಗೆ ವಿರುದ್ಧವಾದಂಥ ಆಹಾರ ಸೇವನೆ ಮಾಡುವುದಾಗಲಿ ಅಥವಾ ನಿಮ್ಮ ಬಾಡಿಗೆ ಒಗ್ಗದೇ ಇರುವಂತಹ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡೋದು ಅಂತ ಹೇಳ್ತೇವೆ. ಅದನ್ನೆಲ್ಲ ಸ್ವಲ್ಪ ಕೆಲವರಿಗೆ ಆಯಿಲಿ ತಿಂದರೆ ಜಾಸ್ತಿ ಆಗೋದಿಲ್ಲ, ಕೆಲವರಿಗೆ ಸಿಹಿ ತಿಂದರೆ ಜಾಸ್ತಿ ಆಗೋದಿಲ್ಲ, ಇನ್ನು ಕೆಲವರಿಗೆ ಬೇರೆ ಬೇರೆ ಪದಾರ್ಥಗಳಿಂದ ಸ್ವಲ್ಪ ಅಲರ್ಜಿ ಇತ್ಯಾದಿ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಮಾಡಬೇಕಾಗತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಕಾಡ್ಬೋದಾಗಿದೆ. ಅಲ್ಲದೆ ಈ 16ರ ಬಳಿಕ ಅಲ್ಲಿ ಸೂರ್ಯನು ಧನುರಾಶಿಗೆ ಪ್ರವೇಶವಾಗುವಂಥ ನಿಮ್ಮ ರಾಶಿಗೆ ಅಷ್ಟಮದ ಚಲನೆ ಆಗುತ್ತೆ. ಆ ಕಾಲದಲ್ಲೂ ಹಾಗೆ ಆರೋಗ್ಯದ ವಿಚಾರ ಮತ್ತು ಸ್ವಲ್ಪ ಈ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ಒಂದು ಯಂತ್ರ ವಾಹನ ಅಥವಾ ಇವುಗಳನ್ನ ಕಾರು ಬೈಕ್ ಇತ್ಯಾದಿ ಓಡಿಸುವಾಗ ಸ್ವಲ್ಪ ಸೇಫ್ಟಿ ರೂಲ್ಸ್ ಅಂದರೆ ಮುನ್ನೆಚ್ಚರಿಕೆ ಸುರಕ್ಷಾ ಕ್ರಮಗಳನ್ನು ಅನ್ವಯಿಸಬೇಕು. ಸಣ್ಣ ಪುಟ್ಟ ಅವಘಡಗಳು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಆರೋಗ್ಯ ಮತ್ತು ನಿಮ್ಮ ವಾಹನ ಯಂತ್ರ ಚಲಾವಣೆ ಸ್ವಲ್ಪ ಮುನ್ನೆಚ್ಚರಿಕೆ ಈ ರವಿಯಿಂದಾಗಿ ನಿಮಗೆ ಈ ತಿಂಗಳಲ್ಲಿ ಬೇಕಾಗುತ್ತೆ. ಅದನ್ನು ಸ್ವಲ್ಪ ನೀವು ಗಮನಿಸ್ಕೊಳ್ಬೇಕಾಗುತ್ತೆ. ಇನ್ನು ರವಿಯ ಬಳಿಕ ಇನ್ನು ಮಂಗಳನ ವಿಚಾರ. ಮಂಗಳನು ಆರಂಭದಲ್ಲಿ ಆತನಿಗೆ ವಕ್ರಗತಿ ಇರೋದಿಲ್ಲ. ಆರಂಭದಲ್ಲಿ ಆತನು ರುಜುಗತಿಯಾಗಿ ಅಲ್ಲಿ ಕಟಕದಲ್ಲಿರ್ತಾನೆ. 6ನೇ ತಾರೀಕುವರೆಗೂ ಆತನು ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಹಾಗಾಗಿ ಈ ಮಂಗಳನ ಅನುಗ್ರಹ ನಿಮಗೆ ಡಿಸೆಂಬರ್ 6ರವರೆಗೆ ಇದೆ. ಆ 6ರ ಒಳಗೆ ಏನೋ ಒಂದು ಮಹತ್ವದ ಕೆಲಸ ನಿಮಗೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಯಾಕಂದರೆ ಆತನಿಗೆ ಆ ಬಳಿಕ ವಕ್ರಗತಿ ಆರಂಭವಾಗ ಮೊದಲು ಯಾರ್ಯಾರಿಗೆ ಉತ್ತಮ ಫಲ ಕೊಡುವಂಥ ಸ್ಥಿತಿಯಲ್ಲಿ ಇರ್ತಾನೆ ಮಂಗಳನು, ಆತನು ಅಷ್ಟರೊಳಗೆ ನಿಮಗೆ ಏನೋ ಒಂದು ಶುಭ ಸೂಚನೆಯನ್ನು, ಉದ್ಯೋಗಕ್ಕೆ ಸಂಬಂಧಪಟ್ಟ ಶುಭ ವಾರ್ತೆಯನ್ನು, ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಶುಭವನ್ನು ಆತನು ನಿಮಗೆ ಕರುಣಿಸಬಹುದಾಗಿದೆ. ಅಂತಹ ಒಂದು ಉತ್ತಮ ಸ್ಥಿತಿಯ ಮಂಗಳನ ನಿಮಗೆ ತರಂಗಗಳು ಈಗ ಸಹಾಯಕ್ಕೆ ಬರಲಿವೆ. ಹಾಗಾಗಿ ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಬದಲಾವಣೆಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಮಂಗಳನು 6ನೇ ತಾರೀಕಿನವರೆಗೆ ನಿಮಗೆ ಪೂರಕವಾಗಿರೋ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಇತ್ಯಾದಿ ವಿಚಾರಗಳಿಗೆ ಅನೇಕ ರೀತಿಯ ನಿಮಗೆ ಉತ್ತಮವಾದ ಒಂದು ಸ್ಪಂದನೆಗಳು ಸಿಗಲಿವೆ. ಬಂಧು ಮಿತ್ರರ ಜೊತೆಗೆ ಸ್ಪಂದನೆಗಳು ಸಿಗಲಿವೆ. ನೀವು ಮಾಡುವಂಥ ಪ್ರಯತ್ನಕ್ಕೆ ಅಲ್ಲಿ ಹೆಚ್ಚಿನ ಫಲಗಳು ಸಹ ಸಿಗಲಿವೆ. ಹಾಗಾಗಿ ಅನೇಕ ಮಂಗಳರು ನಿಮಗೆ ಈ ತಿಂಗಳಲ್ಲಿ 6ನೇ ತಾರೀಕಿಗೆ ಪೂರಕವಾಗಿದ್ದಾನೆ. 6ನೇ ತಾರೀಕು ಬಳಿಕ ಏನಾಗುತ್ತೆ ಅಂದರೆ ಮಂಗಳರು ನಿಮಗೆ ತುಂಬ ಕೆಟ್ಟದೇನು ಮಾಡೋದಿಲ್ಲ. ಆ ಬಳಿಕ ಆದರೆ ಈಗ ವಕ್ರಗತಿ ಪ್ರಾಪ್ತವಾಗುತ್ತೆ. ವಕ್ರಗತಿ ಪ್ರಾಪ್ತವಾದಾಗ ನಿಮಗೆ ಸಿಗಬೇಕಾದ ಉತ್ತಮ ಫಲಗಳಲ್ಲಿ ನಿಂತು ಹೋಗುತ್ತೆ. ಅಥವಾ ಏನಾದರೂ ನಿಮಗೆ ಆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಅದು ಮನೆ ಕೊಡೋದು ಅಥವಾ ಸರ್ಕಾರಿ ಕೆಲಸ ಇತ್ಯಾದಿ ಸ್ವಲ್ಪ ನಿಧಾನಗತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧ ಗ್ರಹಕ್ಕೆ ಈಗ ಆರಂಭದಲ್ಲಿ ವಕ್ರಗತಿ ಇದ್ದೇ ಇರುತ್ತೆ. 15ರವರೆಗೆ ಬುಧನಿಗೆ ವಕ್ರಗಿರುತ್ತೆ. 16ಕ್ಕೆ ಬುಧನ ಒಂದು ವಕ್ರಗತಿ ನಿವಾರಣೆ ಆಗುತ್ತೆ. ಆವಾಗ ಡಿಸೆಂಬರ್ 16ರಿಂದ ನಿಮಗೆ ಭಾಗ್ಯೋದಯ ಬುಧನಿಂದ ಆಗುತ್ತೆ. ಯಾಕಂದರೆ ನಿಮ್ಮ ರಾಶಿಗೆ ಬುಧನು ಮಿತ್ರ ಗ್ರಹ ಆಗಿದ್ದಾನೆ.
ಶುಕ್ರ ಗ್ರಹ ನಿಮ್ಮ ರಾಶಿಯಾಧಿಪತಿ. ಶುಕ್ರನಿಗೂ ಬುಧನಿಗೂ ಅಪಾರವಾದ ಅತ್ಯುತ್ತಮವಾದ ಮೈತ್ರಿ ಇರುತ್ತೆ. ಹಾಗಾಗಿ ನಿಮ್ಮ ಮಿತ್ರನಾದಂತಹ ಬುಧನು ಈ ಬಾರಿ ನಿಮಗೆ ಆ ಒಂದು ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ನಿಮ್ಮ ರಾಶಿಯಿಂದ ಷಷ್ಠದಲ್ಲಿರುವ ಕಾರಣ ಆತ ನಿಮಗೆ ಅನೇಕ ರೀತಿಯ ಲಾಭಗಳನ್ನು, ಅನಿರೀಕ್ಷಿತ ಲಾಭಗಳನ್ನು, ವಸ್ತ್ರ ಆಭರಣಗಳನ್ನು, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಕೆಲವರಿಗೆ ಜಾಬ್ ಒಳ್ಳೆಯದು ಸಿಗುವಂಥದ್ದು, ಕೆಲವರಿಗೆ ಜಾಬ್ ಬದಲಿಸುವಂಥ ಅವಕಾಶಗಳು ಬರ್ಬೋದು, ಅಥವಾ ಕೆಲವರಿಗೆ ಪ್ರಮೋಷನು, ಬಡ್ತಿ, ಇನ್ಕ್ರಿಮೆಂಟ್ ಆಗುವಂಥದ್ದು, ಜೊತೆಗೆ ಹಿಂದೆ ನಿಮಗೆ ಶತ್ರುಗಳಾಗಿದ್ದವರಿಗೂ ಮಿತ್ರರಾಗುವಂಥದ್ದು, ಅಥವಾ ನಿಮ್ಮ ಶತ್ರುಗಳನ್ನು ನೀವೀಗ ಮಣಿಸಿ ನೀವು ಗೆಲ್ಲುವಂಥದ್ದು, ಮುಂತಾದ ಹಲವಾರು ವಿಚಾರಗಳ ಒಂದು ಶುಭ ಸಮಾಚಾರಗಳು ಬುಧನು ನಿಮಗೆ ಡಿಸೆಂಬರ್ 16ರಿಂದ ತಿಂಗಳ ಕೊನೆವರೆಗೂ ಬುಧನು ನಿಮಗೆ ಆಶೀರ್ವಾದ ಮಾಡಲಿದ್ದಾನೆ. ಹಾಗೆ ಅದೊಂದು ನಿಮಗೆ ಒಂದು ಉತ್ತಮವಾದ ಒಂದು ಆಯ್ಕೆ ಆಗಿರುತ್ತೆ. ಇನ್ನು ಗುರುಬಲ ನಿಮಗೆ ಮೊದಲು ಇದ್ದಿರಲಿಲ್ಲ, ಈಗಲೂ ಇರೋದಿಲ್ಲ. ಗುರುವಿಗೆ ವಕ್ರಗತಿ ಬಂದಿದೆ. ಹಾಗೆ ಗುರುವಿಂದ ನಿಮಗೆ ಲಾಭ ನಷ್ಟಗಳು ಏನೂ ಇರೋದಿಲ್ಲ. ಅದು ನ್ಯೂಟ್ರಲ್ ಆಗಿ, ಅಂದರೆ ತಟಸ್ಥವಾಗಿ ಇರುತ್ತಾನೆ. ಯಾಕಂದರೆ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಗುರು ಇದ್ದಾನೆ. ಆತನಿಗೆ ವಕ್ರಗತಿ ಪ್ರಾಪ್ತವಾಗಿರೋ ಕಾರಣ ಆತನು ಹಿಮ್ಮುಖವಾಗಿ ಚಲನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅದರಿಂದ ನಿಮಗೆ ಹೆಚ್ಚೇನು ಅಡೆತಡೆಗಳು ಅಥವಾ ಏನೂ ತೊಂದರೆಗಳು ಇರೋದಿಲ್ಲ. ಮುಂದೆ ಶುಕ್ರನ ವಿಚಾರ ಗಮನಿಸಿದಾಗ, ಶುಕ್ರನು ನಿಮಗೆ ಆಗಲೇ ಹೇಳಿದಂತೆ ಭಾಗ್ಯಸ್ಥಾನದಲ್ಲಿ ಆತನು ಈ ಡಿಸೆಂಬರ್ 2ರಿಂದ ಜೊತೆಗೆ ಡಿಸೆಂಬರ್ 28ರವರೆಗೂ 27ರವರೆಗೂ ನಿಮಗೆ ಆತನು ಉತ್ತಮವಾದ ಫಲವನ್ನು ಕೊಡ್ತಾನೆ. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳು ಶುಕ್ರನಿಂದ ಆಗಲೇ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ, ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗಿಗಳಿಗೆ ಪ್ರಗತಿ, ಕೆಲವರಿಗೆ ಬಡ್ತಿ ಸಿಗುವಂಥದ್ದು, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಹೊಸ ಉದ್ಯೋಗ ಸಿಗುವಂಥದ್ದು, ಅಥವಾ ಇದ್ದಂಥ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು, ಕೆಲವರಿಗೆ ವಿದೇಶ ಮೂಲದ ಸಂಸ್ಥೆಗಳಲ್ಲಿ ಉದ್ಯೋಗ ಆಫರ್ಗಳು ಬರುವಂಥದ್ದು, ಅಥವಾ ಹಿಂದೆ ಮಾಡಿದರೆ ಅದು ಆಫರ್ ಟ್ರೈ ಮಾಡಿದಂಥ ಉದ್ಯೋಗದ ಒಂದು ಬಹಳ ವಿಳಂಬದ ಬಳಿಕ, ಅಂದರೆ 2-3 ತಿಂಗಳು ನಿಮಗೆ ಯಾವುದೇ ಒಂದು ಅವರಿಂದ ಮೆಸೇಜ್ಗಳು ಬಂದಿರೋದಿಲ್ಲ. ಅಂಥದ್ದೀಗ ಡಿಸೆಂಬರ್ ತಿಂಗಳಲ್ಲಿ ಅಂಥ ಒಂದು ಶುಭ ಸೂಚನೆ, ಉದ್ಯೋಗದ ಆಯ್ಕೆಯ ಮೆಸೇಜ್ಗಳೆಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಹಾಗೆ ಅನೇಕ ರೀತಿಯ ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ವೃತ್ತಿ ನಿರತರಿಗೆ, ಕೃಷಿಕರಿಗೆ, ಅದು ಇನ್ನಿತರ ಯಾವುದೇ ಚಟುವಟಿಕೆ ಮಾಡೋದರಿಗೆ ಶುಕ್ರನು ಈ ತಿಂಗಳಲ್ಲಿ ನಿಮಗೆ ಬಹಳ ಅನುಗ್ರಹವನ್ನು ಮಾಡ್ತಾನೆ. ಭಾಗ್ಯಸ್ಥಾನ, ಭಾಗ್ಯ ಅಂದರೆ ಅಲ್ಲೆಲ್ಲ ಭಾಗ್ಯೋದಯ ಆಗುವಂಥ ಒಂದು ಸೂಚನೆ. ನಿಮ್ಮ ರಾಶಿಯಾಧಿಪತಿ ಈಗ ಅಪರೂಪಕ್ಕೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ, ಶನಿ ಮಹಾರಾಜರು ಈ ಹಿಂದೆನೂ ನಿಮಗೆ ಅಷ್ಟು ಪೂರಕವಾಗಿರಲಿಲ್ಲ. ಈಗಲೂ ಶನಿ ಮಹಾರಾಜನ ಅಷ್ಟೇ ನಿಮಗೆ ಉತ್ತಮವಾದ ಫಲಗಳು ಬರೋದಿಲ್ಲ. ಅಂದರೆ ದಶಮದಲ್ಲಿ ಇರುವಂತಹ ಶನಿ ಮಹಾರಾಜರು ತುಂಬ ಕಾಟ ಏನು ಕೊಡೋದಿಲ್ಲ, ಆದರೆ ಅವರಿಂದ ನಿಮಗೆ ಹೆಚ್ಚಿನ ಲಾಭಗಳನ್ನು ಆಗೋದಿಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಶತ್ರು ಪೀಡೆಗಳು ಬರುವಂಥದ್ದು, ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆಗೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ, ಇವೆಲ್ಲ ಸ್ವಲ್ಪ ಮಾತಿನ ಚಕಮಕಿಗಳು, ಭಿನ್ನಾಭಿಪ್ರಾಯಗಳು ಶನಿ ಮಹಾರಾಜರ ಒಂದು ಸ್ಥಿತಿಯಿಂದಾಗಿ ಬರ್ಬೋದಾಗಿದೆ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸುವಾಗ, ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇರ್ತಾನೆ, ಮುಂದೇನೂ ಆತನು ಪೂರಕವಾಗಿ ಇರ್ತಾನೆ. ಲಾಭ ಸ್ಥಾನದಲ್ಲಿರುವಂಥ ರಾಹು, ಹಾಗೆ ನಿಮಗೆ ಆಕಸ್ಮಿಕ ಲಾಭ ಕೊಡುವಂಥದ್ದು ರಾಹು ಆಗಿದ್ದಾನೆ. ಹಾಗಾಗಿ ಶುಕ್ರ ಮತ್ತು ರಾಹುಗಳ ಒಂದು ವಿಶೇಷವಾದ ಸಂಯೋಜನೆ ಬಹಳ ಒಳ್ಳೆಯದು. ಅಂದರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಅವರು ವಿಶೇಷವಾಗಿ ಈ ಕಂಪ್ಯೂಟರು, ಎಲೆಕ್ಟ್ರಾನಿಕ್ಸು, ಮಾಧ್ಯಮ, ಟಿವಿ, ಸಿನಿಮಾ, ಅಥವಾ ಇನ್ನಿತರ ನಾವು ಸಾಮಾಜಿಕ ಜಾಲತಾಣ ಅಂತ ಹೇಳ್ತೀವಿ, ಅದೀಗ ಈಗಿನ ಯುಗದಲ್ಲಿ ಬಹಳ ಪ್ರಭಾವಶಾಲಿ. ಅವೆಲ್ಲವೂ ಶುಕ್ರ ಮತ್ತು ರಾಹುಗಳ ಒಂದು ಅಧೀನದಲ್ಲಿ ಬರುವಂಥ ಒಂದು ಕ್ಷೇತ್ರಗಳು. ಅಂತಹ ಕ್ಷೇತ್ರದಲ್ಲಿ ಇರುವವರಿಗೆ, ಉದಾಹರಣೆಗೆ ಟಿವಿ, ಸಿನಿಮಾ, ಕಂಪ್ಯೂಟರು, ಮಾಧ್ಯಮ, ಕಲಾ ಮಾಧ್ಯಮ, ಮೀಡಿಯಾಗಳು ಇತ್ಯಾದಿ, ಅಥವಾ ಇನ್ಫಾರ್ಮೇಷನ್ಸ್ ಅಂತಂತ ಅಂಥದ್ದೆಲ್ಲ ಕ್ಷೇತ್ರದಲ್ಲಿರೋರಿಗೆ ಈ ಶುಕ್ರ ಮತ್ತು ರಾಹುಗಳ, ಶುಕ್ರನು ಭಾಗ್ಯಸ್ಥಾನಕಾರಕನು, ರಾಹು ಲಾಭಸ್ಥಾನಕಾರಕನು, ಅಂಥ ಒಂದು ವಿಶೇಷವಾದ ಲಾಭ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಆ 2 ಗ್ರಹಗಳು ಈ ತಿಂಗಳಲ್ಲಿ ಕೊಡಲಿವೆ. ಹಾಗಾಗಿ ರಾಹುವಿನಿಂದ ವಿಶೇಷವಾಗಿ ಲಾಭ, ಜನಪ್ರಿಯತೆ, ನಿಮ್ಮ ಒಂದು ವೃತ್ತಿ, ಶಿಕ್ಷಣದಲ್ಲಿ ಏನಾದರೂ ಇದ್ದರೆ ಹೆಚ್ಚಿನ ಬದಲಾವಣೆಗಳ ಒಂದು ಯುವಕರಿಗೆ, ಸಾಧಕರಿಗೆ ಕೆಲವೊಂದು ಬಹುಮಾನ, ಪ್ರಶಸ್ತಿ, ಪುರಸ್ಕಾರಗಳು ಬರುವಂಥದ್ದು, ನಿಮ್ಮ ಸಾಧನೆಗೆ ಈಗ ಪ್ರತಿಫಲಗಳು ಈ ತಿಂಗಳಲ್ಲಿ ಬರುವಂಥ ಒಂದು ವಿಚಾರ. ಹಾಗಾಗಿ ಅನೇಕವಾದ ಶುಭ ಫಲಗಳು ರಾಹು ಸಹ ಈ ತಿಂಗಳಲ್ಲಿ ನಿಮಗೆ ಕೊಡಲಿದ್ದಾನೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ, ಕೇತು ನಮಗೆ ಪಂಚಮದಲ್ಲಿರುವಂತಹ ಕಾರಣ ಆತನಿಂದ ಹೆಚ್ಚಿನ ಲಾಭ ನಿರೀಕ್ಷೆ ಇರೋದಿಲ್ಲ. ಕೆಲವೊಮ್ಮೆ ವಿರುದ್ಧವಾದ ಪರಿಣಾಮಗಳು ಕೇತು ಬೀರ್ಬೋದು. ವಿಶೇಷವಾಗಿ ತಂದೆ ಮಕ್ಕಳ ಜೊತೆ ಕಲಹ, ಅಥವಾ ನಿಮಗಿಂತ ಕಿರಿಯರ ಜೊತೆಗೆ ಮಾತಿನ ಚಕಮಕಿಗಳಾಗುವಂಥದ್ದು, ಅಥವಾ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥದ್ದು, ಏನೊಂದು ವಸ್ತುಗಳು ನಿಮಗೆ ಕಳೆದು ಹೋಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗೆ ಹೆಚ್ಚಿನ ಅಡ್ಡ ಪರಿಣಾಮ ಇಲ್ಲದರೂ ಸಣ್ಣ ಪುಟ್ಟ ಒಂದು ಇನ್ಸಿಡೆಂಟ್ಸ್ಗಳು ಕೇತುವಿನಿಂದ ಆಗ್ಬೋದಾಗಿದೆ. ಇವೆಲ್ಲವೂ ಈ ನವಗ್ರಹಗಳ ಪೈಕಿ 8 ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು, ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೂ ಆ 8 ಗ್ರಹಗಳು ಡಿಸೆಂಬರ್ನಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಇಲ್ಲಿ ಚಂದ್ರನ ಚಲನೆ ಕ್ಷಿಪ್ರವಾಗಿರೋ ಕಾರಣ ಅದು ನಿಮಗೆ ತಿಂಗಳಿಗೆ ಪೂರ್ತಿಯಾಗಿ ಒಂದೇ ರೀತಿ ಇರುವುದಿಲ್ಲ. ಅದು 2 ದಿನಕ್ಕೂ ಅಥವಾ 2 ದಿನಗಳಿಗೂ ಚಂದ್ರನ ರಾಶಿ ಪರಿವರ್ತನೆ ಮಾಡೋ ಕಾರಣ ಅದರ ಪರಿಣಾಮ 2 ದಿನಕ್ಕೂ ಬೇರೆ ಬೇರೆಯೇ ಆಗಿರುತ್ತೆ. ಹಾಗಾಗಿ ಈ ಡಿಸೆಂಬರ್ನಲ್ಲಿ ಬರುವಂಥ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳು ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹ ಇರುತ್ತೆ, ಯಾವ ದಿನಾಂಕಗಳು ಸ್ವಲ್ಪ ಚಂದ್ರನ ಬಲ ಕೊರತೆ ಇರುತ್ತೆ, ಅಲ್ಲಿ ಎಚ್ಚರಿಕೆ ವಹಿಸಬೇಕು ಅದನ್ನು ಈಗ ಗಮನಿಸೋಣ. ಡಿಸೆಂಬರ್ 1-2 ನಿಮ್ಮ ಪಾಲಿಗೆ ಉತ್ತಮ ದಿನ.
ಡಿಸೆಂಬರ್ 1ರಲ್ಲಿ ವಿಶೇಷವಾದ ಚಂದ್ರನ ತರಂಗಗಳು ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಸುಖವನ್ನು ಕೊಳ್ಳಿದೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅಲ್ಲದೆ ಬಹಳ ಕಾಲದಲ್ಲಿ ನಿರೀಕ್ಷಿತವಾದ ಯಾವುದೇ ಒಂದು ರಿಸಲ್ಟ್ಗಳು, ಒಂದು ಫಲಿತಾಂಶಗಳು ಇಂದು ಬರುವಂಥದ್ದು. ಅದರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಶುಭ ಕಾರ್ಯಗಳ ಸಿದ್ಧತೆ, ಮನೆಯಲ್ಲಿನ ಬಂಧು ಬಾಂಧವರ ಜೊತೆ ಉತ್ತಮವಾದ ಬಾಂಧವ್ಯ ಸಹ ಇರುವಂಥದ್ದು. ಆರೋಗ್ಯ ಸಹ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ ಡಿಸೆಂಬರ್ 1-2. ಡಿಸೆಂಬರ್ 3-4ರಲ್ಲಿ ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ. 8ರಲ್ಲಿ ಸಹ ಅಷ್ಟಮದಲ್ಲಿ ಬರುವಂಥ ಚಂದ್ರನ ಕಾರಣ ಅಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಏರುಪೇರುಗಳು ಕಾಣ್ಬೋದು. ಆಹಾರ ದೋಷದಿಂದ, ನೀರಿನ ದೋಷದಿಂದ ಅಥವಾ ಯಾವುದಾದ್ರೂ ಪ್ರಯಾಣ ಕಾಲದಲ್ಲಿ ಆದಂಥ ಒಂದು ವ್ಯತ್ಯಾಸಗಳಿಂದ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವುದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಚಿಂತೆ, ಭಯಗಳು ಬರುವಂಥ ದಿನ ಆಗಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ, ಮನೋನಿಯಂತ್ರಣ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಜೊತೆಗೆ ಕಿರಿಯರ ಜೊತೆಗೆ ಒಂದು ಮಾತಿನ ಚಕಮಕಿ ಅಥವಾ ಕಿರಿಯರಿಂದ ನಿಮಗೆ ಏನಾದರೂ ಒಂದು ಅಪ್ರಿಯವಾದ ಘಟನೆಗಳು ಆಗ್ಬೋದಾಗಿದೆ. ಆ ಬಗ್ಗೆ ಸಹ ಒಂದು ಎಚ್ಚರಿಕೆ ಹೆಜ್ಜೆ ಡಿಸೆಂಬರ್ 3-4ರಲ್ಲಿ ಬೇಕು. ಡಿಸೆಂಬರ್ 5-6 ಸಾಮಾನ್ಯ ದಿನ ಆಗಿರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ದೈನಂದಿನ ಜೀವನ ಎಲ್ಲ ಚೆನ್ನಾಗಿ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು. ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚು ಅಥವಾ ಇನ್ನಿತರ ನಿಮ್ಮ ಯಾವುದೇ ಒಂದು ಮೋಸದ ಜಾಲಕ್ಕೆ, ವಂಚನೆಗೆ ಬೆಳೆಸುವಂಥ ಸಾಧ್ಯತೆ ಡಿಸೆಂಬರ್ 5-6ರಲ್ಲಿ ಕಂಡುಬರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಡಿಸೆಂಬರ್ 7-8 ನಿಮ್ಮ ಪಾಲಿಗೆ ಉತ್ತಮ ದಿನ. ಡಿಸೆಂಬರ್ 7-8ರಲ್ಲಿ ಲಾಭ, ಜಯ, ಯಶಸ್ಸು, ಕೀರ್ತಿ ಇದೆ. ಇಷ್ಟಾರ್ಥ ಸಿದ್ಧಿಯಾಗುವಂತಹದ್ದೇ. ಉದ್ಯೋಗದಲ್ಲಿ ನಮ್ಮ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಅಥವಾ ಉದ್ಯೋಗದ ಕೆಲವರಿಗೆ ಆಯ್ಕೆ ಆಗುವಂಥ, ಉದ್ಯೋಗಕ್ಕೆ ಪ್ರಯತ್ನ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು. ಹಾಗೆ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಅದು ಯಾರನ್ನ ಭೇಟಿ ಮಾಡಲಿಕ್ಕೋ, ಅಪ್ಲೈ ಮಾಡಲಿಕ್ಕೋ ಅಥವಾ ಇನ್ನೇನಾದರೂ ಮೀಟಿಂಗ್ಗಳನ್ನು ಅರೇಂಜ್ ಮಾಡಲಿಕ್ಕೋ ಈಗ ಬಹಳ ಉತ್ತಮವಾದ ಆಯ್ಕೆ ಆಗಿರುತ್ತೆ 7-8 ದಿನಕ್ಕೆ. ಇನ್ನು 9-10 ಅತ್ಯಂತ ಶುಭ ದಿನ. ಲಾಭ ಸ್ಥಾನದಲ್ಲಿ ಚಂದ್ರನು ಬರಲಿದ್ದಾನೆ. ತಿಂಗಳಿಗೆ 1 ಬಾರಿ ಅಂತ ಸಿಗುವಂಥದ್ದು ಈ ಚಂದ್ರನ ಅನುಗ್ರಹ. ಹಾಗಾಗಿ ಶುಕ್ರನು ನಿಮಗೆ ಭಾಗ್ಯದಲ್ಲಿ, ರಾಹು ಸಹ ನಿಮಗೆ ಲಾಭದಲ್ಲಿ, ಚಂದ್ರನು ಲಾಭದಲ್ಲಿ ಬರುವಂಥದ್ದು ಅಪೂರ್ವವಾದ ಘಟನೆ. ಅಲ್ಲಿ ತ್ರಿಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಈ ದಿನ ಇರುತ್ತೆ. ನಿಮಗೆ 9-10ರಲ್ಲಿ ವಿಶೇಷವಾದ ಶುಭ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಬಂಧು ಮಿತ್ರರ ಭೇಟಿ ಆಗುವಂಥ ಅವಕಾಶ, ವೃತ್ತಿ ಜಾಗದಲ್ಲಿ ನಿಮಗೆ ನಿಮ್ಮ ಒಂದು ಸಾಧನೆಗೆ, ಪರ್ಫಾರ್ಮೆನ್ಸ್ಗೆ ಅಲ್ಲಿ ಮನ್ನಣೆಗಳು ಸಿಗುವಂಥದ್ದು, ಕೆಲವರಿಗೆ ಬಡ್ತಿ, ಪ್ರಮೋಷನ್ ಅಥವಾ ಇನ್ಸೆಂಟಿವ್ ಮುಂತಾದ ಒಂದು ಪ್ರಯೋಜನಗಳು ಸಿಗುವಂಥದ್ದು. ಇವೆಲ್ಲ ಅನೇಕ ರೀತಿಯ ಉತ್ತಮ ಫಲಗಳಿವೆ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಸಹ ಉತ್ತಮವಾದ ಈ ಲಾಭಗಳು, ಆದಾಯಗಳು ಬರುವಂಥ ದಿನ. ಮನೆಯಲ್ಲಿರುವಂಥ ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ಶುಭ ವಾರ್ತೆಗಳು, ವಸ್ತ್ರಾಭರಣದ ಒಂದು ಕೊಳ್ಳುವಂಥ ಅವಕಾಶ ಮುಂತಾದ ಹಲವಾರು ಶುಭ ಫಲಗಳು ಡಿಸೆಂಬರ್ 9-10ರಲ್ಲಿ ಬರಲಿದೆ. ಇನ್ನು 11-12 ಅಷ್ಟೇನು ಉತ್ತಮವಾಗಿಲ್ಲ. ಡಿಸೆಂಬರ್ 11-12ರಲ್ಲಿ ಚಂದ್ರನು ನಿಮಗೆ ನಷ್ಟದಲ್ಲಿ ಇರುವ ಕಾರಣ ಹಣಕಾಸಿನ ಕೊರತೆ, ಹಣಕಾಸಿನ ನಷ್ಟ ಎದುರಾಗುವಂಥದ್ದು, ಆಕಸ್ಮಿಕ ನಷ್ಟ ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧ ನೀವೇನಾದರೂ ನಷ್ಟವನ್ನು ಮಾಡಿಕೊಳ್ಳುವಂಥದ್ದು. ಅಲ್ಲದೆ ಯಾವುದೇ ರೀತಿಯ ಪ್ರಯಾಣ ಕಾಲದಲ್ಲಿ ಇನ್ನಿತರ ಜೊತೆ ನಿಮಗೆ ವಾಗ್ವಾದ, ಕಲಹಗಳಾಗಿ ಅಲ್ಲಿ ನಿಮ್ಮ ಮನಸ್ಸಿಗೆ ಇರಿಸುಗುರಿಸುವಂಥ ಘಟನೆ. ಅಪರಿಚಿತರಲ್ಲಿ ಜನರಿಗೆ ಏನಾದರೂ ಒಂದು ನಿಮ್ಮ ಮಾತಿನ ಚಕಮಕಿಗಳು ಆಗುವಂಥದ್ದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ಒಪ್ಪಂದಗಳಿಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಮಾಡಲಿಕ್ಕೆ ಸಹ, ಇನ್ವೆಸ್ಟ್ ಮಾಡಲಿಕ್ಕೆ ಸಹ ಅಷ್ಟು ಉತ್ತಮವಾಗಿ ಇರೋದಿಲ್ಲ. 11-12 ಆ ಬಳಿಕ 13, 14, 15 ನಿಮಗೆ 3 ದಿನಗಳು ವಿಶೇಷವಾಗಿ ಜನ್ಮದಲ್ಲಿ ಬರುವಂತಹ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಳ್ಳಿದ್ದಾನೆ. ಆ 3 ದಿನಗಳಲ್ಲಿ ನಿಮಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಯಾವುದೇ ಪ್ರಯತ್ನಗಳಿಗೆ ಸಫಲತೆಯಿಂದ ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿರುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡೋದಾಗಲಿ ಅಥವಾ ಹಿಂದೆ ಯಾವುದೇ ಕಾರಣದಿಂದ ಮುಂದೂಡಲ್ಪಟ್ಟ ಪೋಸ್ಟ್ಪೋನ್ ಆಗಿದೆ ಅಂತ ಯಾವುದೊಂದು ಶುಭ ವಿಚಾರಗಳು ಅದು ಈ ದಿನ ಒಂದು ಜಾರಿಗೆ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಬರಲಿವೆ. ವ್ಯಾಪಾರ, ಉದ್ಯೋಗದವರಿಗೆ ಸಹ ಉತ್ತಮ ಫಲಗಳನ್ನ 13, 14, 15 ನಿರೀಕ್ಷೆ ಮಾಡ್ಬೋದು. ಇನ್ನು 16, 17 ಸ್ವಲ್ಪ ವಿಶಿಷ್ಟವಾಗಿ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಅಲ್ಲಿ ಸ್ವಲ್ಪ ನಿಮ್ಮ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ ಎಚ್ಚರಿಕೆ, ತನುಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ತಲೆನೋವು, ಶೀತ, ನೆಗಡಿ, ಜ್ವರಗಳು ಬರ್ಬೋದು. ಜೊತೆಗೆ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಗೆ ಒಂದು ದುಂದು ವೆಚ್ಚ ಮಾಡೋದಾಗಲಿ ಅಥವಾ ಅಪವ್ಯಯ, ದುರ್ವ್ಯಯ ಮಾಡೋದಾಗಲಿ, ಎಲ್ಲ ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚಿನ ಬೆಲೆ ತರುವುದನ್ನು ಬೇಸ್ತು ಬೀಳುವಂಥ ಇಂತಹ ಘಟನೆಗಳು ಆಗ್ಬೋದು. ಆ ಬಗ್ಗೆ 16, 17ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು 18, 19 ನಿಮ್ಮ ಪಾಲಿಗೆ ಶುಭ ದಿನ. ಚಂದ್ರ ಅನುಗ್ರಹ ಇರುತ್ತೆ. ಅಲ್ಲಿ ತೃತೀಯ ಸ್ಥಾನದ ಚಂದ್ರ ನಿಮಗೆ ಲಾಭವನ್ನು, ಜಯವನ್ನು, ಕೀರ್ತಿಯನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಅಂದುಕೊಂಡಂಥ ಕೆಲಸಗಳು ವೇಗವಾಗಿ ಆಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಅವರ ಪ್ರಯತ್ನಕ್ಕೆ ಸಫಲತೆ, ಉದ್ಯೋಗ ಸಿಗುವಂಥ ಅವಕಾಶ. ಜೊತೆಗೆ ವ್ಯಾಪಾರ, ವೃತ್ತಿ ಅಥವಾ ಉದ್ಯಮ, ಇಂಡಸ್ಟ್ರಿ ನಡೆಸೋರಿಗೆ ಸಹ ಅವರ ಒಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಒಂದು ಲಾಭ, ಆದಾಯಗಳು ಬರಲಿವೆ. ಅಥವಾ ಹೊಸ ಒಪ್ಪಂದಗಳು ಅಂದರೆ ಕಾಂಟ್ರಾಕ್ಟ್ ಇತ್ಯಾದಿಗಳೆಲ್ಲ ಆ ಉದ್ಯಮದವರಿಗೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು 20, 21ರಿಂದ 22, 23, 24 ನಿರಂತರವಾಗಿ 5 ದಿನಗಳು ಗಮನಿಸಿಕೊಳ್ಳಿ. 20ರಿಂದ 24ರವರೆಗೆ 5 ದಿನಗಳು ಅಷ್ಟು ಉತ್ತಮವಿಲ್ಲ. 5 ದಿನಗಳಲ್ಲಿ ಚಂದ್ರನು ವೈರುಧ್ಯದ ಕಾರಣವಾಗಿ 4, 5ರ ವೈರುಧ್ಯದ ಕಾರಣ ನಿಮಗೆ ಅಲ್ಲಿ ಕಲಹ ಜಾಸ್ತಿ ಆಗುತ್ತೆ,
ಮನೆಯಲ್ಲೂ ಕಲ ಬರುತ್ತೆ, ಹಿರಿಯರಲ್ಲೂ ಕಲ ಬರುತ್ತೆ, ಅದು ಕಿರಿಯರಲ್ಲೂ ಕಲ ಬರ್ಬೋದು, ಅಥವಾ ಮೇಲಾಧಿಕಾರಿಗಳು ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ನೀವು ಸರಿ ಮಾಡಿದ್ದ ವಿಚಾರ ಮೇಲಾಧಿಕಾರಿಗಳು ಅದರಲ್ಲಿ ತಪ್ಪು ಹುಡುಕುವಂಥದ್ದು, ಅಥವಾ ನಿಮ್ಮ ಜೊತೆಗೆ ಏನಾದರೂ ಆರೋಪಗಳನ್ನು ಮಾಡುವಂಥದ್ದು, ಪ್ರತ್ಯಾರೋಪ ಮಾಡುವಂಥದ್ದು. ಅದೇ ರೀತಿ ಈ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ಹಿನ್ನಡೆ ಆಗುವಂಥದ್ದು, ಅಥವಾ ನಿಮ್ಮದೇ ಯಾವುದೇ ಹಿಂದಿನ ಯಾವುದೇ ಒಂದು ವಿಚಾರಗಳಿಗೆ ಸರ್ಕಾರದ ಇಲಾಖೆಗಳಿಂದ ನೋಟಿಸ್ಗಳು ಬರೋದಾಗಲಿ, ದಂಡನೆ ಪೆನಾಲ್ಟಿಗಳು ಬರೋದು, ಪೊಲೀಸ್ ಇಲಾಖೆ ಇರ್ಬೋದು, ಟ್ರಾಫಿಕ್ ಇಲಾಖೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ಕಾರದ ಬೇರೆ ಟ್ಯಾಕ್ಸ್ ಮುಂತಾದ ಇಲಾಖೆಗಳಿರ್ಬೋದು, ಅವರಿಂದ ನಿಮಗೆ ಏನಾದರೂ ನೋಟಿಸ್ಗಳು, ದಂಡನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವಾಗ್ವಾದ, ಕಲಹ ಎಲ್ಲೆಲ್ಲೂ ಆಗಿದೆ, ಮನೆಯಲ್ಲೂ ಆಗುತ್ತೆ, ವೃತ್ತಿ ಉದ್ಯೋಗ ಜಾಗದಲ್ಲೂ ಸಹ ಆಗುತ್ತೆ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ತತ್ವವನ್ನು ಈ 5 ದಿನಗಳು ನಿಮಗೆ ಬೇಕಾಗುತ್ತೆ. 20, 21, 22, 23, 24 ಈ ನಿರಂತರವಾಗಿ 5 ದಿನಗಳು ಸಹ ಆ ಚಂದ್ರನ ವೈರುಧ್ಯವು ನಿಮ್ಮ ಮನಸ್ಸಿನ ಮೇಲೆ, ಮಾತಿನ ಮೇಲೆ, ಸಿಟ್ಟಿನ ಮೇಲೆಲ್ಲ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಕೂಲಾಗಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಅದರ ಹೊರತು ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ತೊಂದರೆ ಇಲ್ಲ, ಆರೋಗ್ಯಕ್ಕೂ ಅಂಥದ್ದೇನು ತೊಂದರೆಗಳು ಇರೋದಿಲ್ಲ. ಮಾತು ಮತ್ತು ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿ. ಆ ಬಳಿಕ 25, 26 ನಿಮಗೆ ಬಹಳ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಹಿಂದೆ ನಿಮ್ಮಿಂದ ವೈರುಧ್ಯವನ್ನು ಮಾಡಿದ್ರು, ಅಥವಾ ಹಿಂದೆ ನಿಮ್ಮನ್ನು ದ್ವೇಷ ಮಾಡಿದ್ರು, ಈಗ ಸಡನ್ನಾಗಿ ನಿಮ್ಮ ಜೊತೆಗೆ ಬಾಂಧವ್ಯವನ್ನು, ಮೈತ್ರಿಯನ್ನು ಮಾಡುವಂಥದ್ದು. ಹಿಂದೆ ಶತ್ರುಗಳಾಗಿದ್ದರಿಂದ ನಿಮಗೆ ಈಗ ಏನಾದರೂ ನಿಮಗೆ ಅವರಿಂದ ಮೈತ್ರಿಯ ಕೊಡುಗೆಗಳು ಬರುವಂಥದ್ದು. ಜೊತೆಗೆ ಯಾವುದಾದ್ರು ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ ಈಗ ಬೇಗನೆ ಆಗಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥ ದಿನ ಆಗಿರುತ್ತೆ 25, 26. ಇನ್ನು 27, 28, 29 3 ದಿನಗಳು ನಿಮಗೆ ವಿಶೇಷವಾಗಿ ಸಪ್ತಮದ ಚಂದ್ರನು ಲಾಭವನ್ನು, ಸುಖವನ್ನು, ಶಾಂತಿಯನ್ನು ಕೊಡ್ತಾನೆ. ಅನೇಕ ರೀತಿಯ ವಸ್ತು ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಅನೇಕ ರೀತಿಯ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಒಂದು ಯಾವುದೇ ರೀತಿಯ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಶುಭ ಸಂದೇಶಗಳು ಬರುವಂಥದ್ದು, ಮಾಡುವಂಥ ಪ್ರಯತ್ನಗಳಲ್ಲಿ ಸಫಲತೆ, ಉದ್ಯೋಗ ವೃತ್ತಿಯಲ್ಲಿ ಸಹ ಮುನ್ನಡೆ, ವ್ಯಾಪಾರಿಗಳಿಗೂ ಸಹ ವ್ಯಾಪಾರದಲ್ಲಿ ಪ್ರಗತಿ, ಕೃಷಿಕರಿಗೆ ಅಥವಾ ಇನ್ನಿತರವಾದ ಕೃಷಿ ಸಂಬಂಧಿತ ಚಟುವಟಿಕೆ, ಹೈನುಗಾರಿಕೆ ಮಾಡೋರಿಗೆ ಸಹ ಹೊಸ ರೀತಿಯ ಒಂದು ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ, ಯಂತ್ರ ವಾಹನಗಳನ್ನು ಕೊಳ್ಳುವಂಥ ಅವಕಾಶ. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥ ಶುಭ ದಿನಗಳು ಈ 3 ದಿನಗಳು 27, 28, 29. ಚಂದ್ರನು ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡ್ತಾನೆ. ಶುಕ್ರ ಮತ್ತು ರಾಹುಗಳ ಅನುಗ್ರಹ ಆ ದಿನ ಇರುತ್ತೆ. ಹಾಗೆ ಅನೇಕ ರೀತಿಯ ಉತ್ತಮ ಘಟನೆಗಳು ಈ ದಿನ ನಡೆಯಬಹುದಾಗಿದೆ. ಇನ್ನು ಕೊನೆಯ 2 ದಿನಗಳು 30, 31 ಡಿಸೆಂಬರ್ 30, 31 ಮಿಶ್ರ ಫಲಗಳ ದಿನ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಕಲಹದ ವಾತಾವರಣ ಬರುತ್ತೆ, ಮನಸ್ಸಲ್ಲಿ ಚಿಂತೆ ಬರೋದು, ಆತಂಕ ಬರ್ಬೋದು, ಭಯ ಬರುವಂಥ ದಿನಗಳಾಗಿದೆ. ಹಾಗಾಗಿ ಅಲ್ಲಿ ಮನೋನಿಯಂತ್ರಣ, ಮಾತಿನ ನಿಯಂತ್ರಣ ಬೇಕು. ಜೊತೆಗೆ ಯಾವುದೇ ವಿಚಾರದಲ್ಲಿ ಆತುರದಿಂದ ಸ್ಪೀಡಾಗಿ ಹೋಗುವಂಥದ್ದಾಗಲಿ, ಯಾವುದೇ ವಿಚಾರದಲ್ಲಿ ಇನ್ನಿತರ ಜೊತೆಗೆ ನೀವು ಯಾವುದೇ ರೀತಿಯ ಪೂರ್ವಾಗ್ರಹ ಅಂದರೆ ಪ್ರೀ ಆಕ್ಯುಪೈಡ್ ಅಂಡ್ ಸ್ಟೇಟ್ ಅಂತ ಹೇಳಿ ಅಂತ ಪೂರ್ವಾಗ್ರಹದಿಂದ ಜಗಳ ಮಾಡೋದಾಗಲಿ, ಅಥವಾ ಅವರ ಮೇಲೆ ಏನಾದರೂ ಆರೋಪಗಳು ಮಾಡಲಿಕ್ಕೆ ಹೋಗಬೇಡಿ. ಯಾವುದನ್ನು ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕು ಅಂತಂದರೆ ಯಾವುದನ್ನು ನೀವು ಅದನ್ನು ಪರಾಮರ್ಶೆ ಮಾಡಿ ಸಾವಧಾನತೆ, ತಾಳ್ಮೆಯಿಂದ ವಹಿಸಬೇಕಾಗುತ್ತೆ. ಹಾಗಾಗಿ 30, 30ರಲ್ಲಿ ಮಾತು, ನಡವಳಿಕೆ ಜೊತೆಗೆ ಇನ್ನಿತರ ಜೊತೆಗೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅಷ್ಟೇ. ಈ ಚಂದ್ರನು ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸುಮಾರು 16 ದಿನಾಂಕಗಳು ಅಂದರೆ 16 ಡೇಟ್ಗಳಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಆ ಚಂದ್ರನ ಅನುಗ್ರಹದಿಂದ ಡೇಟ್ಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಇವೆಲ್ಲವೂ ಈ ವೃಷಭ ರಾಶಿಗೆ ಡಿಸೆಂಬರ್ನಲ್ಲಿ ಬರುವಂಥ 9 ಗ್ರಹಗಳು ನಿಮಗೆ ಯಾವ ರೀತಿ ಉತ್ತಮ ಫಲವನ್ನು ಕೊಡ್ತವೆ, ಯಾವ ಗ್ರಹಗಳಿಂದ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು, ಯಾವ ಗ್ರಹಗಳಿಂದ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗುವುದರಿಂದ ಒಂದು ಸಂಕ್ಷಿಪ್ತವಾದ ಚಿತ್ರಣ ಬಂದಿದೆ. ಆರೋಗ್ಯದ ಬಗ್ಗೆ ಕೆಲವೊಮ್ಮೆ ಎಚ್ಚರಿಕೆ ಬೇಕಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಬಗ್ಗೆ, ಜೊತೆಗೆ ಅಲ್ಲಿ ಸೂರ್ಯನು ನಿಮಗೆ ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಅವಘಡಗಳಿಗೆ ಸಹ ಕಾರಣ ಆಗುವಂಥ ಕಾರಣ ವಾಹನ ಚಲಾಯಿಸೋರು ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ವಾಹನ, ಯಂತ್ರ, ಉಪಕರಣಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆ ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡುವಂಥದ್ದು. ಅಲ್ಲದೆ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಬಳಸುವಂಥ ಬಣ್ಣಗಳು ನಿರಂತರವಾಗಿ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸಿ. ಶುಕ್ರ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರೋ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ನಂಬರ್ 6 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಇನ್ನು ರಾಹುವಿನ ಅನುಗ್ರಹ ತಿಂಗಳು ಪೂರ್ತಿ ನಿಮಗೆ ಇದೆ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಂಬರ್ 4 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಮಂಗಳನ ಅನುಗ್ರಹ ನಿಮಗೆ ತಿಂಗಳ 6ರವರೆಗಿರುತ್ತೆ. 6ರ ಬಳಿಕ ಆತನ ಒಂದು ರಾಶಿ ಇಲ್ಲಿ ವಕ್ರಗತಿಗೆ ಹೋಗ್ತಾನೆ. ಹಾಗಾಗಿ ಅಲ್ಲಿವರೆಗೂ ನಿಮಗೆ ಮಂಗಳನ ಒಂದು ಅನುಗ್ರಹ ಇರೋ ಕಾರಣ ಡಿಸೆಂಬರ್ 6ರವರೆಗೆ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ಬಳಸ್ಕೊಳ್ಳಿ. ಇನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ. ಅಲ್ಲಿ ಆ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಚಂದ್ರ ಅನುಗ್ರಹ ಇರುವಂಥ 16 ಡೇಟ್ಗಳಲ್ಲಿ ಆ ಚಂದ್ರನ ಬಣ್ಣವನ್ನು ಮತ್ತು ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಇನ್ನು ಬುಧನ ಅನುಗ್ರಹ ನಿಮಗೆ ಡಿಸೆಂಬರ್ 16ರಿಂದ ಆರಂಭ ಆಗುತ್ತೆ. 17ರವರೆಗೂ ಬುಧನು ವಕ್ರಿಯಾಗಿರ್ತಾನೆ. 16ರಿಂದ ಬುಧನು ರುಜುಗತಿಗೆ ಬಂದಾಗ ನಿಮಗೆ ಬುಧನು ಪೂರಕವಾಗಿರ್ತಾನೆ. ಆವಾಗ ಡಿಸೆಂಬರ್ 16ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5 ನೀವು ಆ ಡಿಸೆಂಬರ್ 16ರಿಂದ ಬಳಸ್ಬೋದಾಗಿದೆ. ಹಾಗಾಗಿ ವೈಟ್, ಗ್ರೇ ಮತ್ತು ರೆಡ್ ಬಣ್ಣವನ್ನು ಆಯ್ಕೆ ಮಾಡಿ ಬಳಸ್ಕೊಳ್ಳಿ. ಗ್ರೀನ್ ಬಣ್ಣವನ್ನು ಆ ದಿನಾಂಕಗಳನ್ನು ನೋಡಿಕೊಂಡು ಬಳಕೆ ಮಾಡಿಕೊಳ್ಳಿ. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ವೈರುಧ್ಯ, ಉದಾಹರಣೆಗೆ ರವಿ, ಗುರು, ಶನಿ, ಕೇತುಗಳು ಸ್ವಲ್ಪ ವಿರುದ್ಧವಾಗಿರ್ತಾರೆ. ಮಂಗಳನು ವಕ್ರಗತಿಗೆ ಹೋಗ್ತಾನೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಭಕ್ತಿ ಭಾಗದಲ್ಲಿ ಮಾಡ್ಬೋದು ಅಂದರೆ ಗಣೇಶನ ಭಕ್ತಿ ನಿರಂತರ ಮಾಡ್ಬೋದು. ಜೊತೆಗೆ ಯಾವುದೇ ರೀತಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು. ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದ್ರಿಂದ ಉತ್ತಮ ಆಗುತ್ತೆ. ಅದೇ ರೀತಿ
ನವಗ್ರಹಗಳು ಅಥವಾ ಹನುಮಾನ್ ಆಂಜನೇಯನ ಭಕ್ತಿ ಮಾಡಿಸೋ ನಿಮಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಹಾಗಾಗಿ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ದೇವತಾ ಸ್ವರೂಪಗಳ ಭಕ್ತಿ ಮಾಡಿ ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇರಿಕೊಳ್ಳಿ. ಅಥವಾ ಈ ರವಿ ನಿಮಗೆ ಆಗಲೇ ಹೇಳಿದ್ದೇನೆ, ರವಿಯಿಂದ ಸ್ವಲ್ಪ ತೊಂದರೆಗಳು ಬರ್ಬೋದು ಅಂಥೇಳಿ. ಹಾಗಾಗಿ ಆ 7-8ರ ಸ್ಥಾನದಲ್ಲಿರುವಂಥ ರವಿಯ ತೊಂದರೆ ನಿವಾರಣೆಗೆ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಬೋದು, ಸೂರ್ಯನ ಅಷ್ಟೋತ್ತರ ಶತನಾಮ ಪಠನೆ ಮಾಡ್ಬೋದಾಗಿದೆ, ಅಥವಾ ಸೂರ್ಯ ನಮಸ್ಕಾರಗಳನ್ನು ಹಾಗೆ ಮಂತ್ರಪೂರ್ವವಾಗಿ ಹಾಕುವ ಸಹ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವಾಲಯಗಳ ಸಂದರ್ಶನತೆಯನ್ನು ಮಾಡುತ್ತಾ ಬನ್ನಿ. ಡಿಸೆಂಬರ್ ತಿಂಗಳು ಎಲ್ಲ ವೃಷಭ ರಾಶಿಯವರಿಗೂ ಆಯುರ್ವರ್ಗ, ಶಕ್ತಿ, ಜಯಲಾಭ, ಸಿದ್ಧಿಗಳನ್ನು ತಂದುಕೊಡಲಿ. ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಿಥುನ ರಾಶಿಗೆ ಡಿಸೆಂಬರ್ ತಿಂಗಳು ಸಮ್ಮಿಶ್ರ ಫಲಗಳ ಒಂದು ಸೂಚನೆ ಕಂಡು ಬರ್ತಾ ಇದೆ. ಅಲ್ಲಿ ನಿಮ್ಮ ಒಂದು ಈ ತಿಂಗಳ ವಾಕ್ಯ, ರವಿ ಶುಕ್ರರಿಂದ ಇಷ್ಟಾರ್ಥ ಸಿದ್ಧಿ, ರೋಗ ಕಲಹ ನಷ್ಟದ ಬಗ್ಗೆ ಎಚ್ಚರಿಕೆ ಅನ್ನೋ ಒಂದು ವಾಕ್ಯ ಬಂದಿದೆ. ಅಂದರೆ ರವಿ ಶುಕ್ರರ ಒಂದು ಆಶೀರ್ವಾದ ನಿಮಗೆ ತಿಂಗಳು ಪೂರ್ತಿ ಇರುತ್ತೆ. ಶುಕ್ರಾದಿತ್ಯರದ್ದು ವಿಶೇಷವಾದ ಕೃಪೆ. ಇತರ ಕೆಲವು ಗ್ರಹಗಳು ಅಂದರೆ ಇತರ 6 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಈಗ ನಿರ್ಮಾಣವಾಗಿರೋ ಕಾರಣ ಹಾಗಾಗಿ ಅಲ್ಲಿ ಆರೋಗ್ಯ ಬಗ್ಗೆ, ಮಾತು ಕಲಹದ ಬಗ್ಗೆ, ಜೊತೆಗೆ ಹಣಕಾಸಿನ ನಷ್ಟದ ಬಗ್ಗೆ ಸ್ವಲ್ಪ ಎಚ್ಚರ ಹೆಚ್ಚಬೇಕಾಗುತ್ತೆ. ಹಾಗಾಗಿ ತನು ಮನ ಧನ ಅಂತ ಹೇಳ್ತೀವಿ ನಾವು. ತನು ಮನ ಅಂದರೆ, ತನು ಅಂದರೆ ಆರೋಗ್ಯ, ಮನ ಅಂದರೆ ಮನಸ್ಸು ಮತ್ತು ಮಾತುಗಳು, ಜೊತೆಗೆ ಧನ ಅಂದರೆ ಹಣಕಾಸಿನ ವಿಚಾರ. ಆ 3 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ತಿಂಗಳು ನಿಮಗೆ ಬೇಕಾಗುತ್ತೆ. ಹಾಗಾಗಿ ಸಮ್ಮಿಶ್ರ ಫಲ ಅಂತಲೇ ಹೇಳ್ತಾ ಇದ್ದೇನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಒಂದೊಂದೇ ನವಗ್ರಹಗಳ ಒಂದೊಂದೇ ವಿಚಾರವನ್ನು ಗಮನಿಸಿ, ಅಲ್ಲಿ ಸೂರ್ಯನಿಂದ ಆರಂಭಿಸಿ 9 ಗ್ರಹಗಳು ಯಾವ ರೀತಿ ಪೂರಕವೇ, ಯಾವುದು ಸ್ವಲ್ಪ ಮಾರಕವೇ, ಅದನ್ನು ಈಗ ಒಂದೊಂದಾಗಿ ಗಮನಿಸಿದಾಗ ಅದು ನಿಮಗೆ ಈ ತಿಂಗಳ ಒಂದು ವಿಶೇಷವಾದ ನೋಟವನ್ನು ಕೊಡ್ತಾ ಇರುತ್ತೆ. ರವಿ ಅಂದರೆ ಸೂರ್ಯ ಭಗವಂತರು, ಅದರ ಗ್ರಹಾಧಿಪರು, ಅದರ ಗ್ರಹಗಳ ರಾಜರು, ಆತ್ಮ ಸ್ವರೂಪನಾಗಿರುವಂಥ ಸೂರ್ಯ ಭಗವಂತನ ಆಶೀರ್ವಾದ ಈ ತಿಂಗಳ 15ರವರೆಗೆ ನಿಮಗೆ ವಿಶೇಷವಾಗಿ ಇರುತ್ತೆ. ಅಂದರೆ 16ಕ್ಕೆ ಅಲ್ಲಿ ಸೂರ್ಯರ ಒಂದು ರಾಶಿ ಪರಿವರ್ತನೆ ಆಗಿರೋ ಕಾರಣ 15ರವರೆಗೆ ವೃಶ್ಚಿಕ ರಾಶಿಯಲ್ಲಿರುವಂಥ ಸೂರ್ಯನು ಷಷ್ಠದ ವಿಶೇಷವಾದ ಶುಭ್ರ ಫಲವನ್ನು ಮಿಥುನ ರಾಶಿಯವರಿಗೆ ಕೊಡ್ತಾನೆ. ಹಾಗಾಗಿ ಅಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸೂರ್ಯ ಭಗವಾನರು ಈಗ ಡಿಸೆಂಬರ್ 15ರವರೆಗೆ ಅವರು ಸಹಾಯಕವಾಗಿದ್ದಾರೆ. ಹಾಗಾಗಿ ರವಿ ಶುಕ್ರರಿಂದ ಇಷ್ಟಾರ್ಥ ಸಿದ್ಧಿ ಅಂತ ಒಂದು ಅಲ್ಲಿ ವಾಕ್ಯ ನಿಮಗೆ ಬಂದಿದೆ. ಆರಂಭದಲ್ಲಿ ನಿಮಗೆ 15 ದಿನಾಂಕಗಳವರೆಗೆ ರವಿಯು ನಿಮಗೆ ಪೂರಕವಾಗಿಯೂ ಇರ್ತಾನೆ, ಇಷ್ಟಾರ್ಥಗಳ ಸಿದ್ಧಿ ಆಗಲಿಕ್ಕೆ ಸಹಾಯ ಆಗಲಿ ಬರ್ತಾನೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಡಿಸೆಂಬರ್ ಆರಂಭದಿಂದ 15ರ ಒಳಗೆ ಮಾಡಿಕೊಳ್ಳುವಂಥ ಉತ್ತಮ. ಯಾವುದೇ ರೀತಿಯ ಸಹಿ ಮಾಡುವಂಥದ್ದು, ಒಪ್ಪಂದ ಮಾಡುವಂಥದ್ದು, ದಾಖಲೆ ಪತ್ರಗಳ ಸಂಗ್ರಹ, ಸರ್ಕಾರದ ಇಲಾಖೆಗಳಿಗೆ ಸಂಬಂಧಪಟ್ಟ ಕೆಲಸ, ಅಥವಾ ಭೂಮಿ, ರಿಯಲ್ ಎಸ್ಟೇಟ್, ಮನೆಗೆ ಸಂಬಂಧಪಟ್ಟ ಏನಾದರೂ ದಾಖಲೆ ಪತ್ರ ಅಥವಾ ಏನಾದರೂ ಪ್ರಮುಖವಾದ ಏನಾದರೂ ನಿರ್ಧಾರಗಳು, ಇವೆಲ್ಲವನ್ನು ಡಿಸೆಂಬರ್ 15ರ ಒಳಗೆ ನೀವು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಒಂದು ಸಾರಿ ಅಲ್ಲಿ ಧನುರ್ಮಾಸ ಅಥವಾ ಧನುರಾಶಿಗೆ ಸೂರ್ಯನ ಪ್ರವೇಶ ಆದಮೇಲೆ ನಿಮಗೆ ಅಲ್ಲಿ ಹೆಚ್ಚಿನ ರವಿಯ ಬಲ ಅನುಕೂಲ ಇರೋದು ಅಥವಾ ವಿರುದ್ಧವಾದ ಪರಿಣಾಮಗಳು ಆಗ್ಬೋದಾಗಿದೆ. ಹಾಗಾಗಿ ಈ ಒಂದು ಡಿಸೆಂಬರ್ನ 15ರ ಒಳಗಿಂತ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡೋದು ಒಳ್ಳೆಯದು. ಇನ್ನು ಜಾಬ್ಗಾಗಿ ಪ್ರಯತ್ನ ಪಡೋರು, ಅದು ಜಾಬಲ್ಲಿ ಏನಾದರೂ ನಿಮಗೆ ವಿಶೇಷವಾದ ಬಡ್ತಿಗಾಗಿ ಪ್ರಯತ್ನ ಪಡೋರಂಥವ್ರು, ಟ್ರಾನ್ಸ್ಫರ್ಗಳಿಗೆ ಪ್ರಯತ್ನ ಪಡೋಂಥವ್ರು, ಇಂಥದ್ದೇನೋ ನಿಮ್ಮ ಪ್ರಯತ್ನಗಳಿಗೆ 15ರ ಒಳಗೆ ಮಾಡುವಂಥ ಪ್ರಯತ್ನಗಳಿಗೆ ಸಫಲತೆ ಭಾಳ ಉತ್ತಮ, ಒಂದು ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿ ಇರುವಂಥದ್ದು. ಹಾಗಾಗಿ ರವಿಯ ಅನುಗ್ರಹ ನಿಮಗೆ 15ರವರೆಗೆ ಉತ್ತಮವಾದ ಒಂದು ಆಯ್ಕೆಯನ್ನು ಕೊಡ್ತಾ ಇದೆ. ಇನ್ನು 16ರಿಂದ ನಮಗೆ ಏನಾಗ್ಬೋದು ರವಿಯಿಂದಾಗಿ, 16ರ ಬಳಿಕ ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಧನುರಾಶಿ ಬರುವಂಥದ್ದು. ಆ ಸಪ್ತಮದ ಕಾರಣ 16ರಿಂದ ನಿಮಗೆ ಹಿಂದೆ ಆಗಿದಂಥ ರವಿಯ ಒಂದು ಉತ್ತಮ ಫಲಗಳು ಆಗ ಯಾವುದು ಸಿಗೋದಿಲ್ಲ. ಅದಕ್ಕೆ ವಿರುದ್ಧವಾದ ಫಲಗಳು ಆಗ್ಬೋದು. ಅಂದರೆ ವಿರುದ್ಧವಾಗಿ ನಿಮಗೆ ಕಲಹಗಳು ಹೆಚ್ಚಳಾಗುವಂಥದ್ದು, ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಎಲ್ಲ ಕೆಲಸಗಳಲ್ಲಿ ಅಡೆತಡೆಗಳು ಬರುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಮತ್ತೆ ಅಲೆದಾಡುವಂಥ ಪ್ರಮೇಯ ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ, ದಂಪತಿಗಳ ಮಧ್ಯೆ ಕಲಹಗಳು, ವಾಗ್ವಾದಗಳು ಬರುವಂಥದ್ದು. ಜೊತೆಗೆ ಹಿರಿಯರಿಂದ ನಿಮಗೇನೋ ವಿರೋಧ ಆಗುತ್ತೆ. ಮನೆಯಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದ್ರಿಂದ ಹಿರಿಯರಿಂದ ನಿಮಗೆ ವಿರೋಧ ಆಗುವಂಥ ಅಥವಾ ಅವರು ನಿಮ್ಮನ್ನು ವಿರೋಧಿಸಿದಾಗಲೇ ಅಥವಾ ನೀವು ಅವರನ್ನು ವಿರೋಧಿಸುವಂಥ ಘಟನೆಗಳು ಜರುಗುತ್ತೆ. ಹಾಗಾಗಿ ಡಿಸೆಂಬರ್ 16ರಿಂದ ರವಿ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ, ವಿರುದ್ಧವಾದ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಮಂಗಳನ ವಿಚಾರ, ರವಿಯ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಈಗಾಗಲೇ ಆತನು ನಿಮಗೆ ಪೂರಕವಾಗಿ ವಿರುದ್ಧವಾಗಿ ಇದ್ದಾನೆ. ಇನ್ನು ಆತನಿಗೆ ವಕ್ರಗತಿ ಬರುತ್ತೆ. ವಕ್ರಗತಿ ಬಂದಾಗ ಅವನಿಂದ ನಿಮಗೆ ಹೆಚ್ಚಿನ ಒಂದು ಲಾಭಗಳು ಸಿಗೋದಿಲ್ಲ. ಅದರ ಬದಲು ವಿರುದ್ಧವಾದ ಪರಿಣಾಮಗಳು ಆಗುವಂಥದ್ದು, ಕಲಹ ಮತ್ತು ನಷ್ಟ ಕಷ್ಟಗಳು ಆಗುವಂಥದ್ದು, ವಾಗ್ವಾದಗಳು ಆಗುವಂಥದ್ದು, ವಿಶೇಷವಾಗಿ ಸಹೋದರರ ಮಧ್ಯೆ, ದಾಯಾದಿಗಳ ಮಧ್ಯೆ, ಆಸ್ತಿಗಾಗಿನೋ ಹಣಕ್ಕಾಗಿನೋ ಅಥವಾ ಇನ್ನೇನಾದರೂ ನಿಮ್ಮ ಒಂದು ನಡೆಯುವಂಥ ಯಾವುದೇ ರೀತಿಯ ಸಮಾರಂಭ, ಅದು ಧಾರ್ಮಿಕ ವಿಚಾರಗಳ ಸಮಾರಂಭಕ್ಕಾಗಿನೋ ಇದರ ರೀತಿ ಕಲಹಗಳು, ವಾಗ್ವಾದಗಳು ಬರುತ್ತದೆ, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸಹ ಒಂದು ನಿಮಗೆ ರೋಷಾವೇಶ ಅಥವಾ ಕ್ರೋಧದ ಒಂದು ಘಟನೆಗಳು ಅಲ್ಲಿ ಆಗಾಗ ಆಗುವಂಥ ಸಾಧ್ಯತೆ ಮಂಗಳನ ಒಂದು ವಿಶೇಷವಾಗಿ ವಕ್ರಗತಿ ಸ್ಥಾನದಲ್ಲಿ ಆಗುತ್ತೆ. ಹಾಗಾಗಿ ಈ ಮಂಗಳನು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ವಿರುದ್ಧವಾದ ಪರಿಣಾಮಗಳು ನಿಮ್ಮ ಮನಸ್ಸಿನ ಮೇಲೆ, ಮಾತಿನ ಮೇಲೆ, ನಡವಳಿಕೆ ಮೇಲೆ ಮಂಗಳನು ಬೀರ್ಬೋದು. ಅದೇ ರೀತಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಧನ ನಾಶ ಅಂದರೆ ಧನ ನಷ್ಟ ಆಗಬಹುದು ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಾತು, ನಡವಳಿಕೆ ಮತ್ತು ಹಣದ ಬಗ್ಗೆ ಸಹ ಮಂಗಳನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇನ್ನು
ಬುಧನ ವಿಚಾರ ಗಮನಿಸಿದಾಗಲೂ ಬುಧನು ನಿಮಗೆ ಅಷ್ಟೊಂದು ಪೂರಕವಾದ ಸ್ಥಾನದಲ್ಲಿಲ್ಲ. ನಾವು ಅದನ್ನು 15ರವರೆಗೆ ವಕ್ರಗತಿ ಇರ್ತಾನೆ, ಆವಾಗ ಅವರಿಂದ ನಿಮಗೆ ಹೆಚ್ಚಿನ ಒಂದು ಅಡ್ಡ ಪರಿಣಾಮಗಳು ಕಂಡು ಬರೋದಿಲ್ಲ. ಆಮೇಲೆ ಆತನ ರುಜುಗತಿಗೆ ಬಂದಾಗ ನಿಮಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರುವ ಕಾರಣ ಕೆಲವೊಂದು ಬಾರಿ ನಿಮಗೆ ಹಣಕಾಸಿನ ತೊಂದರೆ ಎದುರಾಗುವಂಥದ್ದು, ಮುಗ್ಗಟ್ಟು ಎದುರಾಗುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅಡೆತಡೆಗಳು ಬರುತ್ತದೆ. ಇನ್ನು ಕಿರಿಯರ ಜೊತೆಗೆ ವಾಗ್ವಾದ, ಅಂದರೆ ನಿಮಗಿಂತ ಕಿರಿಯರು ಯಾರು ಇರ್ತಾರೆ ಅವ್ರ ಜೊತೆಗೆ ವಾಗ್ವಾದ, ನಿಮ್ಮದೇ ಮಕ್ಕಳಿರ್ಬೋದು, ತಮ್ಮದೇ ಸಹೋದರ ಸಹೋದರಿ ಇರ್ಬೋದು, ಅವ್ರ ಜೊತೆಗೆ ವಾಗ್ವಾದ ಕಾಲಗಳಾಗುವುದು. ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿರುವಂಥ ಜೂನಿಯರ್ ಕಾಲೀಗ್ಸ್ಗಳು ಯಾರು ಇರ್ತಾರೆ, ಸಹೋದ್ಯೋಗಿಗಳು, ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಅವರಿಂದ ನಿಮಗೆ ಏನಾದರೂ ಆತಂಕ ಸೃಷ್ಟಿಯಾಗೋದು, ಅವರು ನಿಮ್ಮ ಮೇಲೆ ದೂರನ್ನು ದಾಖಲು ಮಾಡುವಂಥದ್ದು ಇತ್ಯಾದಿಯೆಲ್ಲ ಪ್ರಮೇಯಗಳು ಎದುರಾಗ್ಬೋದು. ಹಾಗಾಗಿ ಬುಧನು ಸಹ ನಿಮಗೆ ಅಷ್ಟೊಂದು ಪೂರಕವಾದ ಸ್ಥಾನದಲ್ಲಿ ಇರುವುದಿಲ್ಲ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರು ನಿಮಗೆ ಆಗಲೇ ಗುರುವಿನ ಬಲ ಮೊದಲು ಇದ್ದಿರಲಿಲ್ಲ, ಗುರುವಿಗೆ ಈಗ ವಕ್ರಗತಿ ಬಂದಿದೆ. ಗುರುವಿಂದ ನಿಮಗೆ ಹೆಚ್ಚಿನ ಒಂದು ಲಾಭಗಳು ಖಂಡಿತ ಸಿಗೋದಿಲ್ಲ, ವಿರುದ್ಧವಾದ ಪರಿಣಾಮಗಳು ಆಗ್ಬೋದಾಗಿದೆ, ಕೆಲವೊಮ್ಮೆ ನಷ್ಟ ಕಷ್ಟಗಳಿಗೂ ಸಹ ಕಾರಣ ಆಗ್ಬೋದಾಗಿದೆ. ಹಾಗಾಗಿ ಗುರು ಸಹ ನಿಮಗೆ ಅಷ್ಟು ಪೂರಕವಾಗಿ ಈ ತಿಂಗಳಲ್ಲಿ ಇರೋದಿಲ್ಲ. ಇನ್ನು ಶುಕ್ರನಷ್ಟೇ ನಿಮಗೆ ಈಗ ಪೂರಕವಾಗಿರುವಂಥ ಗ್ರಹ. ರವಿ ನಿಮಗೆ ಆರಂಭದಲ್ಲಿ 15ರವರೆಗೆ ಪೂರಕವಾಗಿದ್ದರೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದೆ. ಅದೊಂದು ಸಮಾಧಾನದ ವಿಚಾರ. ತಿಂಗಳ ಪೂರ್ತಿ ನಿಮಗೆ ಉತ್ತಮ ಫಲ ಕೊಡುವಂಥ ಏಕೈಕ ಗ್ರಹ ಶುಕ್ರ ಆಗಿದ್ದಾನೆ. ಆಗ ಶುಭ ಗ್ರಹವಾದ ಶುಕ್ರನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಇದ್ದ ಭಿನ್ನಾಭಿಪ್ರಾಯಗಳು ನಿವಾರಣೆಗಳಿಗೆ ಶುಕ್ರನ ಸಹಾಯ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಸಮಾರಂಭಗಳನ್ನು ಮಾಡಲಿಕ್ಕೆ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಏನಾದರೂ ವಸ್ತ್ರ ಆಭರಣ ಕೊಳ್ಳುವಂಥದ್ದು, ಅದೇ ರೀತಿ ಯಾವುದೇ ರೀತಿಯ ಯಂತ್ರ ಉಪಕರಣ ಇತ್ಯಾದಿಗಳನ್ನು, ವಾಹನ ಇತ್ಯಾದಿ ಕೊಳ್ಳುವಂಥ ಅವಕಾಶಗಳು ಬರಲಿವೆ. ಜೊತೆಗೆ ಅನಿರೀಕ್ಷಿತವಾಗಿ ಕೆಲವರಿಗೆ ಧನ ಆಗ್ಬೋದು ಅಥವಾ ಆಕಸ್ಮಿಕ ಧನ ಲಾಭ ಸಹ ಆಗುವಂಥದ್ದು. ಆ ರೀತಿ ಶುಕ್ರನು ನಿಮಗೆ 8, 9ರ ಸ್ಥಾನದ ಚಲನೆಯಲ್ಲಿರುವ ಕಾರಣ ಅನೇಕ ರೀತಿಯ ಭಾಗ್ಯೋದಯ ಆಗಲಿದೆ, ಲಾಭಗಳು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಜೊತೆಗೆ ಈ ತಿಂಗಳಲ್ಲಿ ಅನೇಕ ಬಾರಿ ನಿಮಗೆ ವಿಶೇಷವಾದ ಧನಾಗಮ ಆಗುವಂಥ ಯೋಗ, ಯಾವುದೇ ಹಣಕ್ಕೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ಯಶಸ್ಸು ನಿಮಗೆ ಸಿಗಲಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಧನಾಗಮ ಆಗುವಂಥ ಯೋಗ ಬಂದಿದೆ. ಹಾಗಾಗಿ ಶುಕ್ರನು ನಿಮಗೆ ಈ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡ್ತಿದ್ದಾನೆ. ಇನ್ನು ಶನಿ ಮಹಾರಾಜರ ವಿಚಾರ, ಅವರು ನಿಮಗೆ ಹಿಂದೆನೂ ಪೂರಕವಾಗಿರಲಿಲ್ಲ, ಈಗಲೂ ಅವರು ನಿಮಗೆ ಪೂರಕವಾಗಿರುವುದಿಲ್ಲ. ಈಗ ಅವರ ಒಂದು ರುಜುಗತಿಯಲ್ಲಿದ್ದಾಗಲೂ ನಿಮಗೆ ಕೆಲವೊಮ್ಮೆ ಈ ಶತ್ರುಗಳ ಪೀಡೆ ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಗುಪ್ತ ಶತ್ರುಗಳು ಹೆಚ್ಚಳಾಗುವಂಥದ್ದು, ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ವಿರುದ್ಧವನ್ನು ಮಾಡುವಂಥ ಹೆಚ್ಚಳಾಗುವಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯ ಅಥವಾ ನಿದ್ರಾಹೀನತೆ ಅಥವಾ ಈ ಭಯಾನಕವಾದ ಸ್ವಪ್ನಗಳು, ಇವೆಲ್ಲವೂ ಶನಿಯ ಒಂದು 9ರ ಸ್ಥಾನದಿಂದ ನಿಮಗೆ ಕೆಲವೊಮ್ಮೆ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಕೆಲವೊಬ್ಬರಲ್ಲಿ ಈಗ ನಾಸ್ತಿಕತೆ ಅಥವಾ ಒಂದು ಧರ್ಮ ವಿರುದ್ಧವಾದ ಆಚರಣೆ ಮಾಡುವಂಥ ಬುದ್ಧಿ ಇವೆಲ್ಲ ಬರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಳಿ. ಇನ್ನು ರಾಹು ಕೇತುಗಳ ವಿಚಾರ ನೋಡಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಶುಕ್ರ ಮತ್ತು ರಾಹುಗಳು ನಿಮಗೆ ತಿಂಗಳ ಪೂರ್ತಿ ವಿಶೇಷವಾದ ಅನುಗ್ರಹವನ್ನು ಮಾಡುವಂಥ 2 ಗ್ರಹಗಳಾಗಿವೆ. ಉಳಿದ ಯಾವುದೇ ಗ್ರಹಗಳು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇರುವುದಿಲ್ಲ. ಹಾಗಾಗಿ ರಾಹುವಿನಿಂದಾಗಿ ನಿಮಗೆ ವಿಶೇಷವಾದ ಲಾಭ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅದು ನಿಮಗೆ ಕರ್ಮಸ್ಥಾನದಲ್ಲಿರೋ ಕಾರಣ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಆತನಿಂದ ನಿಮಗೆ ಲಾಭಗಳಾಗುತ್ತದೆ. ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು, ಅಥವಾ ಆಕಸ್ಮಿಕ ಕೆಲವು ಅವಕಾಶಗಳು ಅಂದರೆ ಚಾನ್ಸ್ಗಳು ನಿಮಗೆ ಆಕಸ್ಮಿಕವಾಗಿ ನಿಮಗೆ ಸಿಗುವಂಥದ್ದು. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಕೆಲವರಿಗೆ ಮುನ್ನಡೆ ಆಗುವಂಥದ್ದು. ಇನ್ನು ನಿಮಗೆ ಬಹಳ ಕಾಲದಿಂದ ಯಾವುದೇ ಒಂದು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಪ್ರಯತ್ನಗಳಿಗೆ ಸಫಲತೆಯನ್ನು ಕೊಡ್ಬೋದು. ಇನ್ನು ಕೆಲವರಿಗೆ ಉದ್ಯೋಗ ಸಹ ಈಗ ಸಿಗ್ಬೋದು, ಅಥವಾ ಉದ್ಯೋಗವನ್ನು ಬದಲಿಸುವಂಥ ಅವಕಾಶ ರಾಹು ನಿಮಗೆ ಸಹಾಯಕವಾಗಿ ಇರ್ತಾನೆ. ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾ, ಕಂಪ್ಯೂಟರು ಅಥವಾ ಟಿವಿ, ಎಲೆಕ್ಟ್ರಾನಿಕ್, ಸಿನಿಮಾ, ಮಾಧ್ಯಮ ಮುಂತಾದ ರಂಗದಲ್ಲಿವರೆಗೆ ರಾಹುವಿನಿಂದಾಗಿ ಈ ತಿಂಗಳಲ್ಲಿ ವಿಶೇಷವಾದ ಲಾಭ ಆದಾಯಗಳು ಆಗಲಿವೆ. ಇನ್ನು ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಕೇತುವಿನಿಂದ ನಮಗೆ ಅಷ್ಟೇನು ಲಾಭಗಳಿಲ್ಲ. ಕೆಲವೊಮ್ಮೆ ಮನಸ್ಸಲ್ಲಿ ಖಿನ್ನತೆ ಮೂಡಿಸುವಂಥದ್ದು, ಏಕಾಂಗಿತನ ಮೂಡುವಂಥದ್ದು, ಜೊತೆಗೆ ಧಾರ್ಮಿಕವಾದ ವಿರುದ್ಧವಾದ ಆಚರಣೆ ಮಾಡೋದು ಬುದ್ಧಿ, ನಾಸ್ತಿಕತೆಯ ಬುದ್ಧಿ, ಇನ್ನಿತರನ್ನ ಟೀಕೆ ಅಥವಾ ಇನ್ನಿತರರ ಜೊತೆಗೆ ನೀವು ಮತ್ಸರವನ್ನು ಹೊಟ್ಟೆ ಕಿಚ್ಚು ಬಿಡುವಂಥ ಬುದ್ಧಿ ಇದೆಲ್ಲ ಕೊಡ್ತಾನೆ. ಹಾಗಾಗಿ ಅಂತರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಳಿ. ಮನಸ್ಸಲ್ಲಿ ನಾನಾ ವಿಧದ ನೆಗೆಟಿವ್ ವಿಚಾರಗಳನ್ನು ತುಂಬಿಕೊಳ್ಳಬೇಡಿ. ಇದಕ್ಕೆ ದುಷ್ಟ ಮಿತ್ರರಾದ ದುಶ್ಚಟಗಳಿಂದ ಆಕರ್ಷಣೆ ಸಹ ಕೇತು ಕಾರಣ ಆಗ್ಬೋದು. ಆ ಬಗ್ಗೆ ಸಹ ಈ ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು ಈ ಬಗ್ಗೆ ತುಂಬ ಎಚ್ಚರಿಕೆ ಗಮನಿಸಬೇಕು ಕೇತುವಿನಿಂದಾಗಿ. ಇವೆಲ್ಲವೂ ಈ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಇರುವಂಥ 8 ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು ಡಿಸೆಂಬರ್ನಲ್ಲಿ ಬೀರುತ್ತೆ ಅನ್ನೋದರ ಒಂದು ಸಂಕ್ಷಿಪ್ತ ನೋಟವನ್ನು ಹೇಳಿದ್ದೇನೆ. ಇನ್ನು ಈ 9ನೇ ಗ್ರಹವಾಗಿ ಚಂದ್ರನು ಕ್ಷಿಪ್ರವಾಗಿ ಚಲನೆ ಮಾಡುವ ಕಾರಣ ಆತನ ಪರಿಣಾಮ 2 ದಿನಕ್ಕೂ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಆ 2 ದಿನಕ್ಕೂ ಆಗುವಂಥ ಚಂದ್ರನ ಪರಿಣಾಮ ನಿಮ್ಮ ಮೇಲೆ ಯಾವ ರೀತಿ ಇರುತ್ತೆ, ನಿಮ್ಮ ಮೇಲೆ ಚಂದ್ರನಿಂದ ಹೆಚ್ಚಿನ ಯಾವಾಗ ಉತ್ತಮ ಪರಿಣಾಮ ಇರುವಂಥ ಡೇಟ್ಗಳು ಯಾವುದು, ಯಾವ ಡೇಟ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಗಮನಿಸೋಣ. ಡಿಸೆಂಬರ್ 1, 2 ನಿಮ್ಮ ಪಾಲಿಗೆ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ದಿನ. ಈ ದಿನದಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಇದೆ. ಯಾವುದೇ ಪ್ರಯತ್ನ ಮಾಡಲಿಕ್ಕೆ ಮಾಡ್ಬೋದು, ಯಾರನ್ನ ಭೇಟಿ ಆಗ್ಬೋದು, ಒಪ್ಪಂದಗಳನ್ನು ಮಾಡ್ಕೋಬೋದು, ಅಥವಾ ದೂರ ಪ್ರಯಾಣ ಅಥವಾ ಇನ್ನಿತರದಾಗಿ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಈ ಡಿಸೆಂಬರ್ 1, 2 ಉಪಯೋಗ ಮಾಡಿಕೊಳ್ಬೋದಾಗಿದೆ. ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಈ ದಿನ ಇರುತ್ತೆ. ಇನ್ನು ಡಿಸೆಂಬರ್ 3, 4 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ಡಿಸೆಂಬರ್ 3, 4ರಲ್ಲಿ ಸಹ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ ಇದೆ. ವ್ಯಾಪಾರ ವೃತ್ತಿಯಲ್ಲಿ ಸಹ, ಶಿಕ್ಷಣದಲ್ಲಿ ಸಹ
ಮುನ್ನಡೆ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರ, ಬಹುಮಾನ ಸಿಗ್ಬೋದು. ಅದು ಯಾವುದೇ ರೀತಿಯ ಒಂದು ಸ್ಕಾಲರ್ಶಿಪ್ಪನ್ನು, ವಿದ್ಯಾರ್ಥಿ ವೇತನ ಇತ್ಯಾದಿಗೆ ಪ್ರಯತ್ನ ಪಡುವಂಥವರಿಗೆ ಅವರಿಗೆ ಅದೆಲ್ಲ ಈಗ ನಿಮಗೆ ಕೈಗೂಡುವಂಥದ್ದು. ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿ ಹಾಕಿದ್ರೆ ಅದು ಆಗುವಂಥದ್ದು. ವಿದೇಶ ಮೂಲದ ಸಂಸ್ಥೆಗಳಿಗೆ ನೀವು ಉದ್ಯೋಗಕ್ಕೋ ಅಥವಾ ವಿದ್ಯೆಗೋ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅವೆಲ್ಲ ಈಗ ಮಾನ್ಯ ಅಂದರೆ ಅಪ್ರೂವ್ ಆಗುವಂಥದ್ದು. ಇವೆಲ್ಲ ಅನೇಕ ರೀತಿಯ ಶುಭ ಸಮಾಚಾರಗಳು ಬರಲಿವೆ 3-4ರಂದು. ಇನ್ನು 5-6 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 5-6ರಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇರುತ್ತೆ. ಮನೆಯ ಸದಸ್ಯರಲ್ಲೂ ಕಲಹ ಬರ್ಬೋದು, ವೃತ್ತಿ ಜಾಗದಲ್ಲೂ ಕಲಹ ಬರ್ಬೋದು, ಸಹೋದ್ಯೋಗಿ ಅಥವಾ ಸಹಪಾಠಿಗಳ ಜೊತೆ ಸಹ ಕಲಹ ಬರ್ಬೋದಾಗಿದೆ. ಹಾಗೆ ಮಾತಿನ ಬಗ್ಗೆ ನಿಗಾ ಇರಲಿ. ಜೊತೆಗೆ ಆರೋಗ್ಯದಲ್ಲಿ ಸಹ ನಿಮಗೆ ನೀರು ಮತ್ತು ಆಹಾರದಿಂದ ಏನಾದರೂ ದೋಷಗಳು ಬರ್ಬೋದಾಗಿದೆ. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಈ 5-6ರಲ್ಲಿ. ಇನ್ನು 7-8 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇಲ್ಲಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಡಿಸೆಂಬರ್ 7-8ರಲ್ಲಿ ಮಾತು ನಡವಳಿಕೆ ಎಲ್ಲ ತೊಂದರೆ ಇಲ್ಲ, ಆರೋಗ್ಯ ವಿಚಾರ ತೊಂದರೆ ಇಲ್ಲ. ಹಣಕಾಸಿನ ಬಗ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು, ಹಣ ನಷ್ಟ ಆಗುವಂಥದ್ದು, ಇನ್ನಿತರ ನಿಮಗೆ ಮೋಸ ವಂಚನೆ ಮಾಡಿ ಹಣವನ್ನು ನಷ್ಟ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ 7-8ರಲ್ಲಿ ಬೇಕಾಗುತ್ತೆ. ಇನ್ನು ಡಿಸೆಂಬರ್ 9-10 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ ಎಲ್ಲ ಇರುತ್ತೆ. ಕೆಲವರಿಗೆ ಉದ್ಯೋಗದಲ್ಲಿ ವಿಶೇಷವಾದ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಮಾಡುವಂಥ ಒಂದು ವ್ಯಾಪಾರ ವೃತ್ತಿಯಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು. ನಿಮ್ಮ ಒಂದು ಉತ್ಪನ್ನಗಳಿಗೆ, ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು ಅಥವಾ ಬೆಲೆ ಏರಿಕೆಯ ಒಂದು ಪ್ರಭಾವದಿಂದ ನಿಮಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು. ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಶೋಭಗಳನ್ನು ಈ 9-10 ನಿರೀಕ್ಷೆ ಮಾಡ್ಬೋದು. ಇನ್ನು 11-12 ನಿಮ್ಮ ಪಾಲಿಗೆ ವಿಶೇಷವಾದ ಶುಭ ದಿನ ಆಗಿರುತ್ತೆ. ಅಲ್ಲಿ ವಿಶೇಷವಾದ ಚಂದ್ರನು ಲಾಭ ಸ್ಥಾನದಿಂದ ನಿಮಗೆ ಹೆಚ್ಚಿನ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಅನೇಕ ರೀತಿಯ ಆಕಸ್ಮಿಕ ಧನಲಾಭಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಉದ್ಯೋಗಗಳಿಗೆ ಏನಾದರೂ ಪ್ರಗತಿದಾಯಕ ಲಕ್ಷಣ, ನಿಮಗೆ ಸಿಗಬೇಕಾದ ಯಾವುದೇ ರೀತಿಯ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟು, ಇನ್ಸೆಂಟಿವ್ ಮುಂತಾದವೆಲ್ಲ ಈ ಸಮಯದಲ್ಲಿ ನಿಮಗೂ ಪ್ರಯತ್ನ ಮಾಡಿದರೆ ಅದು ಸಿಗುವಂಥ ಅವಕಾಶ. ಜೊತೆಗೆ ನಿಮ್ಮ ಬಂಧು ಮತ್ತು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಜೊತೆಗೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಶುಭ ವಾರ್ತೆಗಳನ್ನು ಕೇಳುವಂಥ ಸನ್ನಿವೇಶ, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ ಡಿಸೆಂಬರ್ 11-12ರಲ್ಲಿ ನಿರೀಕ್ಷೆ ಮಾಡ್ಬೋದು. ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ ಬಹಳ ಉತ್ತಮ ಇರುವಂಥ ದಿನ ಆಗಿರುತ್ತೆ. ಇನ್ನು 13, 14, 15 ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. 13, 14, 15 3 ದಿನಗಳು ಸಹ ಚಂದ್ರನ ವೈರುಧ್ಯ ನಷ್ಟ ಭಾವದಲ್ಲಿರುವ ಕಾರಣ ಆಕಸ್ಮಿಕ ನಷ್ಟ ಆಗ್ಬೋದು, ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಆನ್ಲೈನ್ ಅಥವಾ ಇನ್ನಿತರ ರೀತಿಯ ವಂಚನಾ ಜಾಲದಲ್ಲಿ ನಿಮಗೆ ಹಣವನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಬರ್ಬೋದು. ಅಲ್ಲದೆ ನೀವು ಮಾಡುವಂಥ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಸಹ ಹಾಗೆ ಅದು ನಿಮಗೆ ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿ ಅದು ನಿಮಗೆ ನಷ್ಟಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯ ಸ್ವಯಂಕೃತವಾದ ಅಪರಾಧಕ್ಕೆ ನೀವು ಬಲಿ ಬೀಳಬಾರ್ದು. ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಯನ್ನು ಮಾಡಬೇಡಿ. ಹಾಗೆ 13, 14, 15ರಲ್ಲಿ ಈ 3 ದಿನ ವಿಚಾರದಲ್ಲಿ ಸಹ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಈ ದಿನಗಳಲ್ಲಿ ಸ್ವಲ್ಪ ನಿಮಗೆ ಸಿಟ್ಟು, ಆತಂಕ, ಕ್ರೋಧ ಹೆಚ್ಚಾಗುತ್ತೆ. ನೀವು ಇನ್ನಿತರ ಜಗಳ ಕಾಯೊಂದು ವಾಗ್ವಾದ ಮಾಡುವಂಥ ಮೂಡ್ ಸಹ ಇರುತ್ತೆ. ಹಾಗಾಗಿ ಅವನ್ನು ಸಹ ನಿಯಂತ್ರಣ ಮಾಡಬೇಕು. ಹಣ ಮತ್ತು ನಿಮ್ಮ ಮಾತು ಮನಸ್ಸನ್ನು ನಿಯಂತ್ರಣದಲ್ಲಿ ಈ 3 ದಿನಗಳು ಮಾಡಬೇಕಾಗುತ್ತೆ 13, 14, 15ರಲ್ಲಿ. ಇನ್ನು 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಉಲ್ಲಾಸವನ್ನು ತಂದುಕೊಳ್ಳಿದ್ದಾನೆ. ವ್ಯಾಪಾರ ವೃತ್ತಿಯಲ್ಲಿ ಸಹ, ಉದ್ಯೋಗದಲ್ಲಿ ಸಹ ಮುನ್ನಡೆ ಖಂಡಿತ ಇರುತ್ತೆ. ಇದಕ್ಕೆ ಅಂದುಕೊಂಡ ಕೆಲಸ ಕಾರ್ಯಗಳು ಈ ದಿನ ವೇಗವಾಗಿ ಆಗಲಿವೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಒಪ್ಪಂದಗಳಿಗೆ ಈ ಉತ್ತಮವಾದ ದಿನ ಆಗಿರುತ್ತೆ 16, 17. ಆ ಬಳಿಕ 18, 19 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಆರೋಗ್ಯದ ಬಗ್ಗೆ ಎಚ್ಚರ ಹೆಚ್ಚಬೇಕಾಗುತ್ತೆ. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಅಥವಾ ಹಲ್ಲು ನೋವಿನಂಥ ಸಮಸ್ಯೆಗಳು ಎದುರಾಗ್ಬೋದು 18, 19ರಲ್ಲಿ. ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಜೊತೆಗೆ ಹಣಕಾಸನ್ನು ಸ್ವಲ್ಪ ನೀವು ಜೋಪಾನ ಮಾಡಿಕೊಳ್ಬೇಕು. ಹಣವನ್ನು ನೀವು ಅಪವ್ಯಯ, ದುರ್ವ್ಯಯ ಮಾಡುವಂಥ ಸಾಧ್ಯತೆ ಅಥವಾ ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ 18, 19ರಲ್ಲಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಹೆಚ್ಚಿನ ಗಮನ ಬೇಕು. 20, 20 ನಿಮ್ಮ ಪಾಲಿಗೆ ಉತ್ತಮ ದಿನ. ಡಿಸೆಂಬರ್ 20, 21ರಲ್ಲಿ ವಿಶೇಷವಾದ ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಪ್ರಮುಖವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಅವರಿಂದ ನಿಮಗೆ ಸಹಾಯ ಆಗುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ಪ್ರವಾಸ ಹೋಗುವಂಥ ಅವಕಾಶದ ಕೆಲವೊಬ್ಬರಿಗೆ ಬರಲಿದೆ 20, 21ರಲ್ಲಿ. 22, 23, 24 3 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ಚಂದ್ರನ ವೈರುಧ್ಯದ ಕಾರಣ ನಿಮಗೆ ಆಕಸ್ಮಿಕ ನಷ್ಟ ಆಗುವಂಥದ್ದು, ಬಂಧುಗಳ ಜೊತೆ ಕಲಹ, ಮನೆಯ ಹಿರಿಯರ ಜೊತೆ ಕಲಹ, ತಂದೆ, ತಾಯಿ, ಅತ್ತೆ, ಮಾವರಲ್ಲಿ ವಿರುದ್ಧವಾದ ಭಾವನೆಗಳು ಬರುವಂಥದ್ದು ಅಥವಾ ಅವರು ನಿಮ್ಮ ಮೇಲೆ ಆರೋಪವನ್ನು ಮಾಡುವಂಥದ್ದು, ಹಣದ ವಿಚಾರಣ, ಭೂಮಿ ವಿಚಾರಣ ಅಥವಾ ಇನ್ನಿತರವಾದ ಯಾವುದೇ ಸಾಂದರ್ಭಿಕ ವಿಚಾರಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು 22, 23, 24ರಲ್ಲಿ ಬರಲಿದೆ. ಮಾತಿನ ಚಕಮಕಿ ಬಗ್ಗೆ ಎಚ್ಚರ ಗಮನಿಸಿ. ಜೊತೆಗೆ ಈ ಮನೆಯ ಸದಸ್ಯರು ಅಲ್ಲದೆ ಇನ್ನಿತರ ನಿಮ್ಮ ರಿಲೇಟಿವ್ಗಳ ಜೊತೆಗೆ ಯಾವುದೇ ರೀತಿಯ ಬಾಂಧವ್ಯಕ್ಕೆ ಕಹಿ ಅಥವಾ ಹುಳಿ ಹಿಂಡುವಂಥ ಒಂದು ಘಟನೆಗಳು ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಸಿಟ್ಟಿನ ಭರದಲ್ಲಿ ಏನಾದರೂ ಒಂದು ಅಪಚಾರದ ಮಾತುಗಳನ್ನು ಆಡೋದ್ರಿಂದ ಅದು ನಿಮಗೆ ತೊಂದರೆ ಆಗ್ಬೋದು. ಹಾಗಾಗಿ ಆ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ 3 ದಿನಗಳಲ್ಲಿ. ಇನ್ನು 25, 26 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದಾಗಲಿ, ಕಾನೂನಿನ ವಿರುದ್ಧವಾದ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನೀವು ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕೇಸುಗಳು ದಾಖಲಾಗ್ಬೋದು. ಅದು ಯಾವುದೇ ರೀತಿಯ ಪೆನಾಲ್ಟಿ, ದಂಡನೆಗಳು ಸಹ ನಿಮ್ಮ ಮೇಲೆ ಬೀಳ್ಬೋದಾಗಿದೆ. ಹಾಗಾಗಿ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ 25, 26ರಲ್ಲಿ ಬೇಕಾಗುತ್ತೆ.
ಇನ್ನು 27, 28, 29 ನಿರಂತರವಾಗಿ 3 ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರನು ಷಷ್ಠದಲ್ಲಿ ಆಶೀರ್ವಾದ ಮಾಡ್ತಿದ್ದಾನೆ. ತಿಂಗಳ ಆರಂಭದಲ್ಲಿ ಆತನು ಆಶೀರ್ವಾದ ಮಾಡಿದ್ದ. ಈಗ ಮತ್ತೊಮ್ಮೆ ಚಂದ್ರನ ಯಾಕಂದರೆ ಕ್ಷಿಪ್ರವಾಗಿ ಚಲಿಸುವ ಚಂದ್ರನು ಕೇವಲ 28, 29 ಈ ದಿನಗಳ ಮೊದಲೇ ಆತನೊಂದು ತಿಂಗಳು ಪೂರ್ತಿ ಆಗುತ್ತೆ. ಹಾಗಾಗಿ ಅದು ಮತ್ತೊಮ್ಮೆ ನಿಮಗೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಮತ್ತೊಮ್ಮೆ ಚಂದ್ರ ಅನುಗ್ರಹ ಬಂದಿದೆ. 27, 28, 29ರಲ್ಲಿ ವಿಶೇಷವಾದ ಶುಭಫಲ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಾಗಲಿವೆ. ವ್ಯಾಪಾರದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಇನ್ನು ನಿಮ್ಮ ಒಂದು ಯಾವುದೇ ರೀತಿಯ ದೀರ್ಘಕಾಲದ ಕನಸು ಇದ್ದರೆ ನನಸಾಗಲಿಕ್ಕೆ ಈಗ ಸಹಾಯಗಳಾಗುವಂಥದ್ದು, ಬಂಧುಗಳ ನಿಮ್ಮ ಒಂದು ಸಹಾಯಕ್ಕೆ ನಿಲ್ಲುವಂಥದ್ದು, ಹಣಕಾಸಿನ ಅರಿವು ಬಹಳ ಉತ್ತಮವಾಗಿ ಇರುವಂಥ ಶುಭ ದಿನ ಆಗಿರುತ್ತೆ 27, 28, 29. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಮಿಥುನ ರಾಶಿಯವರು. ಇನ್ನು ಕೊನೆಯ 2 ದಿನಗಳು 30, 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನು ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಪ್ರೀತಿ ಪಾತ್ರರ ಅಥವಾ ನಿಮಗೆ ಇಷ್ಟ ಇರುವಂಥ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಧಾರ್ಮಿಕ ಕ್ಷೇತ್ರ ಅಥವಾ ಇನ್ನಿತರವಾದ ಪ್ರಸಿದ್ಧ ಕ್ಷೇತ್ರಗಳ ಯಾತ್ರೆ ಮಾಡುವಂಥ ಅವಕಾಶ, ಹಾಗೆ ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಡಿಸೆಂಬರ್ 30, 31ರಲ್ಲಿ ಜರಗಲಿವೆ. ಇವೆಲ್ಲವೂ ಚಂದ್ರನು ನಿಮಗೆ ಯಾವ ರೀತಿ ಈ ತಿಂಗಳ ಅನುಗ್ರಹ ಮಾಡ್ತಾನೆ, ಯಾವ ಡೇಟ್ಗಳಲ್ಲಿ ಉತ್ತಮ ಇದೆ, ಯಾವ ಡೇಟ್ಗಳಲ್ಲಿ ಚಂದ್ರ ಅನುಗ್ರಹದ ಕೊರತೆ ಇದೆ ಅದನ್ನು ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಿದ್ದೇನೆ. ಸುಮಾರು 17 ದಿನಾಂಕಗಳಲ್ಲಿ ಚಂದ್ರ ನಿಮಗೆ ಈ ತಿಂಗಳಲ್ಲಿ ಶುಭವನ್ನು ಕೊಡಲಿದ್ದಾರೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳು ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಯಾವುದಂದರೆ ವೈಟ್ ಅಥವಾ ಬಿಳಿ ಬಣ್ಣ. ಶುಕ್ರ ಅನುಗ್ರಹ ಇರುವ ಕಾರಣ ಆ ತಿಂಗಳ ಪೂರ್ತಿ ಶುಕ್ರ ಅನುಗ್ರಹದಲ್ಲಿರುವಂಥ ವೈಟ್ ಅಥವಾ ಬಿಳಿ ಬಣ್ಣ ಬಳಸಿಕೊಳ್ಳಿ. ಇದಕ್ಕೆ ಶುಕ್ರನ ಒಂದು ಸಾಂಕೇತಿಕ ಸಂಖ್ಯೆಯಾಗಿ 6 ಅಥವಾ ನಂಬರ್ 6 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಇನ್ನು ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲವನ್ನು ಕೊಡುವಂಥ ಶಕ್ತನಾಗಿದ್ದಾನೆ. ಆತನ ಬಣ್ಣವಾದ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು, ಜೊತೆಗೆ ರಾಹುವಿನ ಸಂಕೇತವಾದ 4 ನಂಬರ್ 4 ನಿರಂತರ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ರವಿಯು ನಿಮಗೆ ತಿಂಗಳ 15ರವರೆಗೆ ಪೂರಕವಾಗಿದ್ದಾನೆ. 15ರವರೆಗೆ ಪೂರಕವಾಗಿರುವಂಥ ರವಿಯ ಕಾರಣವಾಗಿ ಆ ಆರೆಂಜ್ ಅಥವಾ ಕೇಸರಿ ಬಣ್ಣ ರವಿಯ ಸಂಕೇತವಾಗಿರುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣನ ಡಿಸೆಂಬರ್ 15ರವರೆಗೆ ಬಳಸಿಕೊಳ್ಳಿ. ಜೊತೆಗೆ ಸಂಖ್ಯೆ 1 ರವಿಯ ಸಂಕೇತವಾಗಿರುತ್ತೆ. ನಂಬರ್ 1 ಅಥವಾ ಸಂಖ್ಯೆ 1 ನೀವು ಡಿಸೆಂಬರ್ 15ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರ ಅನುಗ್ರಹವಂಥ 17 ಡೇಟ್ಗಳನ್ನ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹವಂಥ ದಿನಾಂಕಗಳ ಡೇಟ್ಗಳಲ್ಲಿ ನೀವು ಹಿಮದ ಬಣ್ಣ ಅಥವಾ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆ 2 ನಂಬರ್ 2 ಚಂದ್ರನ ಸಂಕೇತವಾಗಿ ಆಯಾ ದಿನಾಂಕಗಳಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಡಿಸೆಂಬರ್ ತಿಂಗಳ ಒಂದು ಆಗು ಹೋಗುಗಳ ಮೇಲೆ ಮಿಥುನ ರಾಶಿಯವರು ಯಾವ ರೀತಿ ಪರಿಣಾಮ ಅನ್ನೋದನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ 6 ಗ್ರಹಗಳು ವಿರುದ್ಧವಾಗಿದೆ. ಮಂಗಳ, ಬುಧ, ಗುರು, ಶನಿ, ಕೇತು ಹಾಗೂ 16ರ ಬಳಿಕ ರವಿಯು ಸಹ ನಮಗೆ ವಿರುದ್ಧವಾಗಿರೋ ಕಾರಣ ಆ ಒಂದು ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಗಣೇಶನ ಭಕ್ತಿ ಉತ್ತಮ. ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದ್ರಿಂದ ನಿಮಗೆ ರಾಹು, ಕೇತು ಅಥವಾ ಇನ್ನಿತರ ಗ್ರಹಗಳ ಮಂಗಳ ದೋಷ ನಿವಾರಣೆ ಆಗುತ್ತೆ. ಇನ್ನು ಗುರು ಅಥವಾ ಗುರು ದತ್ತಾತ್ರೇಯ ಸ್ವರೂಪ ಅಥವಾ ಕುಲ ಗುರುಗಳ ಪೀಠ, ಗುರು ಯಾವುದೇ ರೀತಿಯ ಗುರು ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ನಿಮಗೆ ಆ ಗುರುಬಲದ ಕೊರತೆಯಿಂದ ಆಗುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಅಮ್ಮನವರು ಅಥವಾ ಯಾವುದೇ ರೀತಿಯ ದೇವಿ ಅಮ್ಮನವರ ಶಕ್ತಿಯನ್ನು ಒಂದು ಭಕ್ತಿ ಮಾಡೋದ್ರಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಿ ಭಯ ನಿವಾರಣೆ ಆಗುತ್ತೆ. ಅದೇ ರೀತಿ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗಲಿವೆ. ಹಾಗೆಯೇ ಈ ನವಗ್ರಹಗಳ ಪೀಡ ಪರಿಸೂತ್ರ, ನವಗ್ರಹಗಳ ಸ್ತೋತ್ರ ಅಥವಾ ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಈ ಯಾವುದೇ ರೀತಿಯ ಶಕ್ತಿ ಸ್ವರೂಪಗಳನ್ನು ಭಕ್ತಿ ಮಾಡೋದ್ರಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಿ ನಿಮ್ಮ ಎಲ್ಲ ಯಾವುದೇ ರೀತಿಯ ಶತ್ರು ಪೀಡೆ ಅಥವಾ ಇನ್ನಿತರ ಯಾವುದೇ ಬಾಧೆಗಳು ನಿವಾರಣೆಗೆ ಶುಭವಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಕಟಕ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಡಿಸೆಂಬರ್ ತಿಂಗಳು ಶುಭ ಲಾಭವನ್ನು ಕೊಡುವಂಥ ಒಂದು ಸೂಚನೆ ಇರುತ್ತೆ. ಹಾಗಾಗಿ ಈ ತಿಂಗಳ ನಿಮ್ಮ ವಾಕ್ಯದಲ್ಲಿ ಶುಭ ಲಾಭ, ಇಷ್ಟಾರ್ಥ, ಸಿದ್ಧಿಯೋಗ. ಆದರೆ ಅಲ್ಲಿ ಒಂದು ಮುನ್ನೆಚ್ಚರಿಕೆ ಸೇರಿದೆ. ಕಲಹ, ಅವಮಾನ, ರೋಗದ ಬಗ್ಗೆ ಎಚ್ಚರಿಕೆ ಅನ್ನೋ ಸಹ ಒಂದು ವಾಕ್ಯ ಬಂದಿದೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಅಲ್ಲಿ ರವಿಯ ಅನುಗ್ರಹ ತಿಂಗಳಲ್ಲಿ ಮಧ್ಯಭಾಗದಲ್ಲಿ ಬರೋಕ್ಕೆ ಆರಂಭ ಆಗುತ್ತೆ. ಇನ್ನು ಆ ಬುಧ ಮತ್ತು ಶುಕ್ರನ ಅನುಗ್ರಹ ಸಹ ನಿಮಗೆ ಮಧ್ಯದಲ್ಲಿ ಬರಲಿದೆ. ಕೇತು ನಿಮಗೆ ತಿಂಗಳು ಪೂರ್ತಿಯಾಗಿರ್ತಾನೆ. ಹಾಗಾಗಿ ಸುಮಾರು 3 ಗ್ರಹಗಳು ನಿಮಗೆ ನಿರಂತರ ಉತ್ತಮ ಫಲವನ್ನು ಕೊಡುವಂಥ ಒಂದು ಸೂಚನೆ ಇರುತ್ತೆ. ಆದರೆ ಉಳಿದ 6 ಗ್ರಹಗಳಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಬರುವಂಥ ಸೂಚನೆ ಸಹ ಇದೆ. ಹಾಗಾಗಿ ಅಲ್ಲಿ ಕಲಹ, ಅವಮಾನ, ರೋಗ, ಭಯ ಸಹ ಎಚ್ಚರಿಕೆಯನ್ನು ಸಹ ಕೊಡಲಾಗಿದೆ. ಆರಂಭದಲ್ಲಿ ನಿಮಗೆ ಆ ಸೂರ್ಯನ ವಿಚಾರವಾಗಿ ಗಮನಿಸಿದಾಗ ಆರಂಭದಲ್ಲಿ ಸೂರ್ಯನ ಅನುಗ್ರಹ ಕಡಿಮೆ ಇರುತ್ತೆ. ಅದೇ ಸೂರ್ಯನ ಪರಿವರ್ತನೆ ಆದಾಗ ಅಷ್ಟೇ ನಿಮಗೆ ಆ ಧನುರ್ಮಾಸ ಅಂದರೆ ಆತನು ಧನುರಾಶಿಗೆ ಡಿಸೆಂಬರ್ 16ಕ್ಕೆ ಪ್ರವೇಶ ಮಾಡಿದ ಬಳಿಕ ಸೂರ್ಯನ ಅನುಗ್ರಹ ಪ್ರಾಪ್ತವಾಗುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಆಗುವಂಥ ಕೆಲವು ಗ್ರಹದ ಪರಿವರ್ತನೆಗಳು ನಿಮಗೆ ಪೂರಕವಾಗಿಯೂ, ಕೆಲವು ಗ್ರಹದ ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿಯೂ ಇರುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಸಮ್ಮಿಶ್ರ ಫಲವು, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಉತ್ತಮ ಫಲವು, ಆಮೇಲೆ ಕೆಲವೊಂದು ಸಂಕಷ್ಟದ ಫಲವು ಸಹ ಸೂಚನೆ ಬರುತ್ತೆ. ಇನ್ನು ಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಪ್ರಧಾನ ಗ್ರಹವಾದ ಸೂರ್ಯನ ಒಂದು ವಿಚಾರ ನಿಮಗೆ ಗಮನಿಸಿದಾಗ ಆತನು ಲೋಕಾತ್ಮ ಸ್ವರೂಪನು, ಎಲ್ಲ ವಿಚಾರಗಳಿಗೆ ನಿಯಂತ್ರಕನೂ ಆಗಿರುವಂಥ ಸೂರ್ಯನ ಅನುಗ್ರಹ ನಿಮಗೆ ಆರಂಭದಲ್ಲಿ ಅಷ್ಟು ಇರೋದಿಲ್ಲ. ಡಿಸೆಂಬರ್ 15ರವರೆಗೆ ವೃಶ್ಚಿಕ ರಾಶಿಯಲ್ಲಿರುವಂಥ ಸೂರ್ಯನ ನಿಮಗೆ ಪಂಚಮದ ಸ್ಥಾನ ಆಗಿರೋ ಕಾರಣ ಆರಂಭದಲ್ಲಿ ನಿಮಗೆ ಸ್ವಲ್ಪ ಕಲಹಕ್ಕೆ, ಮನಸ್ಸಲ್ಲಿ ಭೀತಿಗೂ ಸ್ವಲ್ಪ ಕಾರಣ ಆಗ್ಬೋದು. ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ ಬರುವಂಥದ್ದು, ನೆಗೆಟಿವ್ ಥಾಟ್ಗಳು ಬರುವಂಥದ್ದು, ಜೊತೆಗೆ ಖಿನ್ನತೆಯಂಥ ಒಂದು
ಸನ್ನಿವೇಶಗಳು ಕೆಲವರಿಗೆ ನಿರ್ಮಾಣ ಆಗುವಂಥ ಸಾಧ್ಯತೆ ಸೂರ್ಯನ ಒಂದು ತರಂಗಗಳಿಂದ ಬರ್ಬೋದಾಗಿದೆ. ಹಾಗಾಗಿ ಮನೋನಿಯಂತ್ರಣವನ್ನು ಮಾಡಬೇಕು. ಜೊತೆಗೆ ವಿಶೇಷವಾಗಿ ತಂದೆ ಮಕ್ಕಳ ಜೊತೆಗೆ, ಹಿರಿಯ ಮತ್ತು ಕಿರಿಯರ ಜೊತೆಗೆ, ಮನೆಯಲ್ಲಿರುವಂಥ ಸದಸ್ಯರ ಜೊತೆಗೆ ಕಲಹದ ವಾತಾವರಣ ಈ ಡಿಸೆಂಬರ್ 15ರವರೆಗೆ ನಿಮಗೆ ಬರ್ಬೋದಾಗಿದೆ. ಯಾಕಂದರೆ ಅಲ್ಲಿವರೆಗೂ ನಿಮಗೆ ರವಿಯು ವಿರುದ್ಧವಾದ ಒಂದು ಸ್ಥಿತಿಯಲ್ಲಿರ್ತಾನೆ. ಹಾಗಾಗಿ ಮಾತಿನ ಬಗ್ಗೆ, ಮನಸ್ಸಿನ ನಿಯಂತ್ರಣ ಬಗ್ಗೆ ಎಚ್ಚರಬೇಕು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಪದೇ ಪದೇ ಅದನ್ನು ಮಾಡಿದ್ರೂ ಕೆಲಸಗಳು ಆಗದೇ ಇರುವಂಥ ಸಾಧ್ಯತೆ ಆರಂಭದ 15ರವರೆಗೆ ಇರುತ್ತೆ. ಅವೆಲ್ಲವೂ 16ರ ಬಳಿಕ ನಿಮಗೆ ಯಾವಾಗ ರವಿಯ ಪರಿವರ್ತನೆ ಆಗುತ್ತೋ, ಆತನ ಆ ಒಂದು ಧನುರ್ ಸಂಕ್ರಾಂತಿ ಏರ್ಪಡುತ್ತೋ, ಆ ಧನುರ್ಮಾಸದ ಸ್ಥಿತಿಗೆ ಬಂದಾಗ ಆ ಧನುರ್ಮಾಸದಲ್ಲಿ ನಿಮಗೆ ವಿಶೇಷವಾದ ಸೂರ್ಯನು ಈ ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಆಗ ನೀವು ಯಾವುದೇ ರೀತಿಯ ಪ್ರಯತ್ನ ಮಾಡ್ಬೋದು. ಅಂದರೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿಗೆ ಆ ಒಂದು 16ರ ಬಳಿಕ ಪ್ರಯತ್ನ ಪಡೋದು. ಅಥವಾ ರಾಜಕೀಯ ಮೂಲವಾದ ಯಾವುದೇ ವ್ಯಕ್ತಿಗಳನ್ನು ಭೇಟಿ ಮಾಡಿ ರಾಜಕೀಯ ವ್ಯಕ್ತಿಗಳ ಮೂಲಕ ಏನಾದರೂ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಇತ್ಯಾದಿ ವಿಚಾರಗಳಿಗೆ ನೀವು ಡಿಸೆಂಬರ್ 16ರಿಂದ ಪ್ರಯತ್ನಶೀಲರು ಅವೆಲ್ಲವೂ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಕೊಳ್ಳಿದೆ. ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸಾಗಿ 16ರ ಬಳಿಕ ನಿಮಗೆ ಹೆಚ್ಚಿನ ಏಳಿಗೆ ಆಗುತ್ತೆ, ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ, ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರ್ಬೋದು. ಅಥವಾ ಸ್ವಂತ ಉದ್ಯಮ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ, ಕೈಗಾರಿಕೆ ಮಾಡೋರಿಗೆ 16ರ ಬಳಿಕ ಹೆಚ್ಚಿನ ಒಂದು ಲಾಭವು, ಆದಾಯವು ಹೆಚ್ಚಿನ ಒಂದು ಆದಾಯ. ಜೊತೆಗೆ ಗಂಭೀರವಾದ ನೀವೇನಾದರೂ ಒಂದು ವಿಚಾರಗಳಿಗೆ ಪ್ರಯತ್ನ ಮಾಡಿದ್ರೆ ಆ ವಿಚಾರವು ಡಿಸೆಂಬರ್ 16ರ ಬಳಿಕ ಅದೆಲ್ಲ ನಿಮಗೆ ಗುರಿ ಸಾಕಾರ ಆಗುವಂಥ ಸ್ಥಾನಮಾನಗಳು ಬರ್ತವೆ. ಹಾಗಾಗಿ ಉತ್ತಮ ಫಲಗಳು ರವಿಯಿಂದ ನಿಮಗೆ ಆರಂಭದಲ್ಲಿ ಬರದೇ ಇದ್ದರೂ ಆ ಡಿಸೆಂಬರ್ ಮಧ್ಯಭಾಗದ ಬಳಿಕ ನಿಮಗೆ ಪೂರ್ಣವಾಗಿ ರವಿಯ ಅನುಗ್ರಹ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ರವಿಯ ಬಳಿಕ ಮುಂದೆ ಮಂಗಳ ಗ್ರಹದ ವಿಚಾರ ಈ ತಿಂಗಳು ನೋಡಿದಾಗ ಮಂಗಳ ಗ್ರಹವು ನಿಮಗೆ ಈ ತಿಂಗಳಡಿ ಪೂರಕವಾಗಿ ಇರೋದಿಲ್ಲ. ಯಾಕಂದರೆ ಆತನ ಕಟಕ ರಾಶಿ ನಿಮ್ಮ ರಾಶಿಯಲ್ಲೇ ಆತನಿಗೆ ನೀಚನಾಗಿದ್ದಾನೆ. ಈಗ ನಿಮ್ಮ ರಾಶಿಯಲ್ಲಿ ಆತನಿಗೆ ವಕ್ರಗತಿ ಸಹ ಪ್ರಾಪ್ತವಾಗುತ್ತೆ. ಹಾಗಾಗಿ ಜನ್ಮದಲ್ಲಿ ಬಂದಂತಹ ಮಂಗಳನು ಯಾರಿಗೂ ಅಷ್ಟು ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರೋದಿಲ್ಲ. ನಿಮಗೆ ಈ ಬಾರಿ ಆ ಮಂಗಳನಿಂದಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಅದೇ ಅಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದೀನಿ, ಕಲಹ, ಅವಮಾನ, ರೋಗ ಇವೆಲ್ಲವೂ ಮಂಗಳಿಂದ ಬರ್ಬೋದಾಗಿದೆ. ಯಾಕಂದರೆ ಮಂಗಳು ನಿಮ್ಮ ಜನ್ಮದಲ್ಲೇ ಇರುವ ಕಾರಣ ಕಟಕ ರಾಶಿಯವರು ವಿಶೇಷವಾಗಿ ಈ 3ರ ಬಗ್ಗೆ ಎಚ್ಚರ ಗಮನಿಸಬೇಕು. ಕಲಹ ಅಂದರೆ ಜಗಳಗಳು ಬರುವಂಥದ್ದು, ವಾಗ್ವಾದ ಯಾರ ಜೊತೆನೂ ಬರ್ಬೋದು, ಮನೆಯಲ್ಲೂ ಬರ್ಬೋದು, ಪ್ರಯಾಣದಲ್ಲೂ ಬರ್ಬೋದು, ಅಪರಿಚಿತರ ಜೊತೆಗೆ ಬರ್ಬೋದು. ಹಾಗೆ ಕಲಹದ ಬರುತ್ತೆ. ಜೊತೆಗೆ ಅವಮಾನಕರ ಘಟನೆ, ಸಾರ್ವಜನಿಕವಾಗಿ ಅವಮಾನ ಆಗ್ಬೋದು, ಮನೆಯಲ್ಲಿಯೂ ಅವಮಾನಗಳು ಆಗ್ಬೋದು. ಹಾಗಾಗಿ ಇನ್ನು ರೋಗ ಅಂತ ಬಂದಿದೆ. ರೋಗ ಅಂದರೆ ಆರೋಗ್ಯದ ಬಗ್ಗೆ. ಯಾಕಂದರೆ ನಿಮಗೆ ನಿಮ್ಮ ದೇಹ ಪ್ರಕೃತಿಗೆ ವಿರುದ್ಧವಾದಂಥ ಏನಾದರೂ ಸಮಸ್ಯೆಗಳು ಬರುವಂಥದ್ದು. ಹೀಟ್ ಇದ್ದವರಿಗೆ ಕೋಲ್ಡ್ ಜಾಸ್ತಿ ಆಗುತ್ತೆ, ಕೋಲ್ಡ್ ಇದ್ದವರಿಗೆ ಹೀಟ್ ಜಾಸ್ತಿ ಆಗುತ್ತೆ. ಅಥವಾ ಹೀಟ್ ಕೋಲ್ಡ್ ಎರಡರ ಮಧ್ಯೆನೂ ಏನಾದರೂ ನಿಮಗೆ ಆ ಒಂದು ಇಂಬ್ಯಾಲೆನ್ಸ್ಗಳು ಕ್ರಿಯೇಟ್ ಆಗುವಂಥದ್ದು. ಜೊತೆಗೆ ಈಗಾಗಲೇ ಇದ್ದಂಥ ಒಂದು ಆಸ್ತಮನೋ, ಅಲರ್ಜಿನೋ, ಎದೆನೋವು, BP ನೋ, ಶುಗರ್ ಅವೆಲ್ಲ ಈಗ ಹೆಚ್ಚಳ ಆಗುವಂಥ ಸಾಧ್ಯತೆ ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಮಂಗಳನಿಂದಾಗಿ ಬರ್ಬೋದಾಗಿದೆ. ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಇನ್ನು ಕೆಲವರಿಗೆ ಶಸ್ತ್ರಚಿಕಿತ್ಸೆ, ಆಪರೇಷನ್ ಮಾಡುವಂಥ ಏನಾದರೂ ಗಂಭೀರವಾದ ಸಮಸ್ಯೆಗಳು ಎದುರಾಗ್ಬೋದು. ಹೊಟ್ಟೆನಲ್ಲಿ ಅಲ್ಸರ್ ಬರುವಂಥದ್ದು, ಅಸಿಡಿಟಿಯಿಂದ ಪ್ರಾಬ್ಲಮ್ ಆಗುವಂಥದ್ದು. ಇನ್ನು ಕೆಲವರಿಗೆ ಈ ಪೈಲ್ಸು, ಹರ್ನಿಯ ಮುಂತಾದ ಸಮಸ್ಯೆಗಳಿಗೆ ಉಲ್ಬಣ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಅದನ್ನು ತಕ್ಷಣವಾಗಿ ನೀವು ವೈದ್ಯಕೀಯ ಚಿಕಿತ್ಸೆ ತಪಾಸಣೆ ಮಾಡ್ಕೊಂಡು ಸರಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದರ ನೆಗ್ಲಿಜೆನ್ಸ್ನಿಂದನೇ ಮತ್ತು ಅದು ತೀರಾ ಉಲ್ಬಣ ಅಥವಾ ಹೆಚ್ಚಳದ ಸ್ಥಿತಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಂಗಳು ನಿಮಗೆ ಈ ತಿಂಗಳಲ್ಲಿ ಆರೋಗ್ಯ, ಮನಸ್ಥಿತಿ ಜೊತೆಗೆ ನಿಮ್ಮ ಧನಸ್ಥಿತಿಗೂ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಗ್ರಹ ಆಗಿದ್ದಾನೆ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧನಿಗೆ ಆರಂಭದ 15ರವರೆಗೂ ವಕ್ರಗತಿ ಇರುತ್ತೆ. ಆ ಬಳಿಕ ಆತನ ವಕ್ರಗತಿ ನಿವಾರಣೆ ಆದಾಗ ನಿಮಗೆ ಬುಧನಿಂದಾಗಿ ಸ್ವಲ್ಪ ಹೆಚ್ಚಿನ ಪ್ರಯೋಜನಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 16ರ ಬಳಿಕ ಬುಧನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಳ್ಳಿದ್ದಾನೆ. ಸಂಸಾರದಲ್ಲಿ ಸಾಮರಸ್ಯ ಬರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಬರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಬಹುದಾಗಿದೆ. ಹಾಗಾಗಿ ಬುಧನ ಒಂದು ಚಲನೆ ನಿಮಗೆ 15ರವರೆಗೆ ಸ್ವಲ್ಪ ವಿರುದ್ಧವಾಗಿದ್ದರೂ 16ರಿಂದ ನಿಮಗೆ ಬುಧನ ಅನುಗ್ರಹ, 16ರಿಂದ ನಿಮಗೆ ಸೂರ್ಯನ ಅನುಗ್ರಹ ಆಗುವಂಥದ್ದು. ಹಾಗಾಗಿ ಆದಿ ಭಾಗದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದರೂ ನಿಮಗೆ ಮಧ್ಯ ಭಾಗದ ಬಳಿಕ ಅಂದರೆ ಡಿಸೆಂಬರ್ 16ರಿಂದ ಆ ಬುಧಾದಿತ್ಯರ ವಿಶೇಷವಾದ ಬೆಂಬಲ ಸಿಗುವ ಕಾರಣ ಆವಾಗ ನಿಮಗೆ ಚೇತರಿಕೆ ಆಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಆಗುವಂಥ ಅನೇಕ ಶುಭ ಸನ್ನಿವೇಶಗಳು ಆಗಲಿವೆ. ಇನ್ನು ಗುರುಗ್ರಹ ನಿಮಗೆ ಗುರುಬಲ ಇತ್ತು, ಆದರೆ ಈಗ ಅದು ಗುರುಬಲ ಇದ್ದು ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಗುರು ಈಗ ವಕ್ರಗತಿಯಲ್ಲಿದ್ದಾನೆ. ಗುರು ವಕ್ರಗತಿಯಲ್ಲಿರೋ ಕಾರಣ ಕೆಲವೊಮ್ಮೆ ನಿಮಗೆ ಆ ವಕ್ರಗತಿಯ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಆಗ್ಬೋದು. ಯಾಕಂದರೆ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಗಳು ಜಾಸ್ತಿ ಬರುವಂಥದ್ದು, ಅಥವಾ ಯಾರೋ ಒಬ್ಬರು ನಿಮಗೆ ದುಷ್ಪ್ರೇರಣೆ, ದುರ್ಬೋಧನೆಯನ್ನು ಮಾಡುವಂಥದ್ದು, ಅಥವಾ ಕೆಲವೊಂದು ರಾಂಗ್ ಐಡಿಯಾ, ಕೆಟ್ಟ ಐಡಿಯಾಗಳನ್ನು ಕೊಟ್ಟು ನಿಮ್ಮನ್ನು ಕೆಡಿಸುವಂಥದ್ದು. ಇದಕ್ಕೆ ನಿಮ್ಮಲ್ಲಿದ್ದಂಥ ಒಂದು ಹಣವನ್ನು ಸೆಳೀಲಿಕ್ಕೆ ಬೇರೆ ಬೇರೆ ರೀತಿಯ ಕೆಲವರು ಯೋಜನೆಗಳನ್ನು ರೂಪಿಸುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಆಮಿಷಗಳಿಗೆ ಬಲಿ ಬೀಳಬೇಡಿ. ಈಗ ಆನ್ಲೈನಲ್ಲಿ ಬಹಳಷ್ಟು ಜಾಸ್ತಿ ಇರ್ತವೆ. ಅದು ಇಷ್ಟು ನೀವು 1000 ಕೊಟ್ಟರೆ ನಿಮಗೆ ಕೋಟಿ ಲಾಭ ಬರುತ್ತೆ, ಇಷ್ಟು ಲಕ್ಷ ಲಾಭ ಬರುತ್ತೆ ಅನ್ನೋದು ಬೇರೆ ಬೇರೆ ರೀತಿಯ ಆಮಿಷಗಳು ಬರ್ತವೆ. ಅಂಥ ಆಮಿಷಕ್ಕೆ ಮರಳಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಲಾಭಸ್ಥಾನದಲ್ಲಿ ಇದ್ದಂಥ ಗುರುವಿಗೆ ವಕ್ರಗತಿ ಬರೋದಕ್ಕೆ ಆತನು ನಿಮಗೆ ವಕ್ರಿಯಾಗಿ ನಿಮಗೆ ನಷ್ಟವನ್ನು ಮಾಡ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕಾಗತ್ತೆ.
ಇನ್ನು ಶುಕ್ರ ಗ್ರಹದ ವಿಚಾರ ನೋಡಿದಾಗ ಶುಕ್ರನ ಗ್ರಹದ ವಿಚಾರ ನಿಮಗೆ ಆರಂಭದಲ್ಲಿ ಪೂರಕವಾಗಿ ಇರುವುದಿಲ್ಲ. ಯಾಕಂದರೆ ಆತನು ನಿಮಗೆ ಸಪ್ತಮಸ್ಥನಾಗಿರುವ ಕಾರಣ ಆತನು ಈ ಮಕರ ರಾಶಿಗೆ 2ನೇ ತಾರೀಕಿಗೆ ಬರ್ತಾನೆ. ಆ 2ನೇ ತಾರೀಕಿನಿಂದ ಮತ್ತು 27ರವರೆಗೂ ಆತನು ಈ ಮಕರ ರಾಶಿಯಲ್ಲಿ ಇರುವ ಕಾರಣ ಹಾಗಾಗಿ ಡಿಸೆಂಬರಲ್ಲಿ ನಿಮಗೆ ಶುಕ್ರನಿಂದ ವಿರುದ್ಧ ಪರಿಣಾಮ ಆಗ್ಬೋದು, ಆಕಸ್ಮಿಕ ನಷ್ಟ ಆಗ್ಬೋದು, ಜೊತೆಗೆ ಕಲಹಗಳು ಬರುವಂಥದ್ದು, ಮಾತಿನ ಚಕಮಕಿ. ಆಗಲೇ ಹೇಳಿದೆ ನಿಮ್ಮ ಒಂದು ವಾಕ್ಯದಲ್ಲಿ ಬಂದಿದೆ ಅದು ರೋಗ, ಕಲಹ, ಅವಮಾನ. ಅಲ್ಲಿ ಶುಕ್ರನು ಸಹ ನಿಮಗೆ ಈ 3ಕ್ಕೂ ಆತನು ಕಾರಣ ಆಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ನಿಮಗೆ ದಾಂಪತ್ಯ ಕಲಹ ಬರ್ಬೋದು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ ಕಲಹಗಳು ಬರುವಂಥದ್ದು. ಇನ್ನು ಸ್ತ್ರೀಯರಿಗೆ ಪುರುಷರ ಮೂಲಕ, ಪುರುಷರಿಗೆ ಸ್ತ್ರೀಯರ ಮೂಲಕ ಅಪವಾದಗಳು ಬರುವಂಥದ್ದು, ಅಥವಾ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರುಗಳು ಶುಕ್ರ ನಿಮಗೆ ಮಾಡ್ಬೋದಾಗಿದೆ. ಹಾಗೆ ಸಪ್ತಮದಲ್ಲಿರುವಂತಹ ಶುಕ್ರನು ನಿಮಗೆ 27ರವರೆಗೂ ವಿರುದ್ಧವಾಗಿದ್ದ ಪರಿಣಾಮಗಳು ಆಗ್ಬೋದಾಗಿದೆ. ಹಾಗಾಗಿ ಅಂಥ ವಿಚಾರವಾಗಿ ಎಚ್ಚರಬೇಕು. ಹಣ ವಿಚಾರವಾಗಿರ್ಬೋದು, ಅಥವಾ ಆರೋಗ್ಯ ವಿಚಾರ ಇರ್ಬೋದು, ಅಥವಾ ಹೆಣ್ಣು ಮತ್ತು ಗಂಡಿನ ಒಂದು ರಿಲೇಷನ್ಗಳ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. 28ರ ಬಳಿಕ ಶುಕ್ರನ ಪರಿವರ್ತನೆ ಆಗುತ್ತೆ. ಆತನು ಕುಂಭರಾಶಿಗೆ ಪ್ರವೇಶ ಮಾಡುವಾಗ ಅಲ್ಲಿ ಬಳಿಕ ನಿಮಗೆ ಉಳಿದ 3 ದಿನಗಳಲ್ಲಿ ಸ್ವಲ್ಪ ಉತ್ತಮ ಪರಿಣಾಮಗಳು ನಿರೀಕ್ಷೆ ಮಾಡ್ಬೋದು ಶುಕ್ರನಿಂದ. ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದರೆ ನಿಮಗೆ ಶನಿಯು ಈಗ ಹಿಂದೆನೂ ಅಷ್ಟಮದಲ್ಲಿ ಇದ್ದನು, ಈಗಲೂ ಅಷ್ಟಮದಲ್ಲಿ ಇರುವ ಕಾರಣ ಆರೋಗ್ಯದ ಬಗ್ಗೆ ಸ್ವಲ್ಪ ಏರುಪೇರಿಗೆ ಶನಿ ಮಹಾರಾಜರು ಕಾರಣ ಆಗ್ಬೋದು. ಈಗಾಗಲೇ ಇದ್ದಂಥ ಹಳೆಯ ಯಾವುದಾದ್ರೂ ಕಾಯಿಲೆಗಳು ಈಗ ಮತ್ತೆ ಮರುಕಳಿಸುವಂಥ, ಅಥವಾ ಆರ್ಥರೈಟಿಸ್, ಕೆಳಗೆ ಈಗ ಚಳಿಯ ಸಮಯದಲ್ಲಿ ಈ ವಾತ ರೋಗ, ಆರ್ಥರೈಟಿಸ್, ಜಾಯಿಂಟ್ ಪೈನು ಅಥವಾ ಅಸ್ತಮ, ಅಲರ್ಜಿ ಇವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಅಂಥವರಿಗೆ ಹಳೆಯ ಇದ್ದಂಥ ಒಂದು ಕಾಯಿಲೆಗಳು ಈಗ ಮತ್ತೆ ಉಲ್ಬಣ ಆಗುವಂಥದ್ದು, ಕೆಲವೊಬ್ಬರಿಗೆ ಆಸ್ಪತ್ರೆಗೆ ದಾಖಲುವಂಥ ಪ್ರಮೇಯ ಬರುವಂಥದ್ದು, ಆಸ್ಪತ್ರೆ ಖರ್ಚುಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಮನಸ್ಸಿನಲ್ಲಿ ಆತಂಕ, ಭಯ ಹೆಚ್ಚಳ ಆಗುವಂಥದ್ದು, ನನಗೆ ಏನಾಗುತ್ತೋ, ನಾನು ಅಥವಾ ಪ್ರಾಣಕ್ಕೆ ಅಪಾಯ ಬರುತ್ತೋ ಅನ್ನೋಂಥ ಒಂದು ಸುಮ್ಮನೆ ಭಯಗಳು ಈಗ ಹೆಚ್ಚಳ ಆಗುವಂಥದ್ದು, ದುಸ್ವಪ್ನಗಳು ಬರುವಂಥ ಸಾಧ್ಯತೆ ಈ ಶನಿಯ ಒಂದು ಸ್ಥಿತಿಯಿಂದ ಇರುತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಖಂಡಿತ ಬೇಕು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ರಾಹು ವಿರುದ್ಧವಾಗಿದ್ದಾನೆ. ರಾಹು ನಿಮಗೆ ಆ ನೋಮಸ್ಥನಾಗಿ ವಿರುದ್ಧವಾಗಿರೋ ಕಾರಣ ಕೆಲವೊಮ್ಮೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು, ಆಕಸ್ಮಿಕ ನಷ್ಟಗಳಿಗೆ ಕಾರಣ ಆಗ್ಬೋದು, ಅಥವಾ ಕೆಲವೊಮ್ಮೆ ನಿಮಗೆ ಏನಾದರೂ ಮನಸ್ಸಲ್ಲಿ ಬೇರೆ ರೀತಿಯ ಮಾಯೆ ಮೋಹಕ್ಕೆ ಒಳಗಾಗಿ ನೀವು ನಷ್ಟಕ್ಕೆ ಹೋಗ್ಬೋದು. ಮಾಯೆ ಮೋಹ ಅಂದರೆ ಈಗ ಈ ಆನ್ಲೈನಲ್ಲಿ ಬೇರೆ ಬೇರೆ ರೀತಿಯ ಆಮಿಷಗಳು ಬರ್ತವೆ, ಅವೆಲ್ಲ ಮಾಯೆ ಮೋಹಗಳು. ಯಾಕಂದರೆ ನಿಮಗೆ ಕೋಟಿ ಸಿಗುತ್ತೆ, ಇಷ್ಟು ಲಕ್ಷ ಸಿಗುತ್ತೆ ಅನ್ನೋದು ಮೋಹಕ್ಕೆ ಒಳಗಾಗುವಂಥ ಒಂದು ಸ್ಥಿತಿ ಬಂದು ಅಲ್ಲಿ ಇದ್ದದನ್ನು ಕಳೆದುಕೊಳ್ಳುವಂಥ ನೋಡ್ತೀವಿ. ಅಂಥದ್ದೆಲ್ಲ ಆಗುವಂಥ ಸಾಧ್ಯತೆ ರಾಹುವಿನಿಂದ ಆಗ್ಬೋದಾಗಿದೆ. ಹಾಗಾಗಿ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರ ಹೆಜ್ಜಬೇಕು. ಜೊತೆಗೆ ದುಷ್ಟ ಮಿತ್ರರು ಅಥವಾ ದುರ್ಬೋಧನೆ ಮಾಡುವಂಥ ಒಂದು ವ್ಯಕ್ತಿಗಳು ನಿಮಗೆ ಮಿತ್ರರಿರ್ಬೋದು, ಅಪರಿಚಿತರು ಯಾರೋ ಇರ್ಬೋದು, ಇಂತಹ ಕಾಲದಲ್ಲಿ ನಿಮಗೆ ದುರ್ಬೋಧನೆ ಮಾಡಿ ನಿಮಗಿಂದ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರ ರಾಹುವಿಂದ ಬೇಕಾಗುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಯಾವುದೇ ರೀತಿಯ ಅಡೆತಡೆ ಉಂಟು ಮಾಡೋದಿಲ್ಲ. ನಿಮ್ಮ ರಾಶಿಯಿಂದ ತೃತೀಯ ಸ್ಥಳದಲ್ಲಿ ಕೇತು ನಿಮಗೆ ಕೆಲವೊಮ್ಮೆ ಲಾಭ ಉಂಟು ಮಾಡ್ಬೋದು, ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಲಾಭ ಕೊಡ್ಬೋದು, ಆಕಸ್ಮಿಕ ಧನ ಲಾಭ ಆಗ್ಬೋದು. ಜೊತೆಗೆ ವಿದೇಶ ಮೂಲದ ಉದ್ಯೋಗ, ವಿದೇಶದ ಒಂದು ಏನಾದರೂ ವ್ಯಾಪಾರ ಇತ್ಯಾದಿಗಳಿಗೆ ಸಹ ಕೇತು ನಿಮಗೆ ಸಹಾಯ ಸಿಗ್ಬೋದು. ಅಥವಾ ಯಾರೋ ನಿಮ್ಮ ಜಾಬ್ಗಾಗಿ ಎಲ್ಲ ಟ್ರೈ ಮಾಡಿದ್ರು, ಫಾರಿನ್ ಅಥವಾ MNC ಕಂಪನಿಗಳಲ್ಲಿ ಕೆಲವೊಬ್ಬರಿಗೆ ಈ ಜಾಬಿಗೆ ಸಹ ಕೇತುವಿನ ಒಂದು ಸಹಾಯಗಳಾಗ್ಬೋದು. ಅಥವಾ ಯಾವುದಾದ್ರು ವಿದೇಶದಲ್ಲಿ ನೀವು ಉನ್ನತ ಹೈಯರ್ ಸ್ಟಡಿಗೆ ಹೋಗಬೇಕಂತ ಪ್ರಯತ್ನ ಮಾಡಿದ್ರು, ಅಂಥವರಿಗೆಲ್ಲ ಅಂಥ ಆಫರ್ಗಳಿಗೆ ಸಕ್ಸಸ್ ಆಗುವಂಥದ್ದು. ಈ ರೀತಿ ಕೇತು ನಿಮಗೆ ಪೂರಕವಾಗಿದ್ದಾನೆ. ಹೀಗೆ ರವಿ ಅಥವಾ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ 8 ಗ್ರಹಗಳು ನಿಮಗೆ ಯಾವ ರೀತಿ ಡಿಸೆಂಬರ್ನಲ್ಲಿ ಉತ್ತಮವಾದ ಫಲವನ್ನು ಕೊಡ್ತವೆ, ಯಾವುದು ಸ್ವಲ್ಪ ಸಂಕಷ್ಟ ಕೊಡ್ತವೆ, ಯಾವುದು ಸ್ವಲ್ಪ ಮಿಶ್ರವನ್ನು ಫಲ ಕೊಡ್ತೇವೆ ಅನ್ನೋದನ್ನು ಈಗ ಗಮನಿಸ್ತಾ ಇತ್ತು. ಇನ್ನು ಚಂದ್ರನ ವಿಚಾರ ನಾವು ಗಮನಿಸಿಲ್ಲ. ಚಂದ್ರನು ಕ್ಷಿಪ್ರವಾಗಿ ಅದರ ರಾಶಿ ಪರಿವರ್ತನೆ ಮಾಡ್ತಾನೆ. 2 ದಿನಕ್ಕೂ ಚಂದ್ರನ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಚಂದ್ರನ ಕ್ಷಿಪ್ರವಾದ ಪರಿಚಯಕ್ಕೆ ಅನುಸಾರವಾಗಿ ಡಿಸೆಂಬರ್ನಲ್ಲೇ ಬರುವಂಥ ಯಾವ ಡೇಟ್ಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಇದೆ, ಯಾವ ಡೇಟ್ಗಳಲ್ಲಿ ಚಂದ್ರನ ಬರದ ಕೊರತೆ ಇದೆ ಅದನ್ನು ಗಮನಿಸೋಣ. ಡಿಸೆಂಬರ್ನಲ್ಲಿ 1-2 ನಿಮಗೆ ಚಂದ್ರನ ಬಲ ಇರುವುದಿಲ್ಲ. ಡಿಸೆಂಬರ್ 1-2ರಲ್ಲಿ ಪಂಚಮ ಸ್ಥಾನದ ಚಂದ್ರನು ನಿಮಗೆ ಸ್ವಲ್ಪ ವಿರುದ್ಧವನ್ನು ಪರಿಣಾಮ ಮಾಡ್ಬೋದು. ಅವಮಾನಕರ ಘಟನೆ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ವಿಶೇಷವಾಗಿ ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ವಿರುದ್ಧವಾದ ಭಾವನೆಗಳು ಬರ್ಬೋದು. ಅಥವಾ ಮನೆಯಲ್ಲಿ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಯಾವುದೋ ಒಂದು ಘಟನೆಯನ್ನು ಮೆಲುಕು ಹಾಕ್ಕೊಂಡು ಅದನ್ನು ಮರುಕಳಿಸಿ ಅದರ ಮೂಲಕ ಜಗಳ ಆಡುವಂಥದ್ದು, ಇವೆಲ್ಲ ಪ್ರಮೇಯಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ಅದರಿಂದ ನಿಮಗೆ ಏನಾದರೂ ದಂಡನೆ, ಪೆನಾಲ್ಟಿಗಳು ವಿಧಿಸುವಂಥ ಸಾಧ್ಯತೆ ಈ ಡಿಸೆಂಬರ್ 1-2ರಲ್ಲಿ ಇದೆ. ಡಿಸೆಂಬರ್ 3-4 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ತರಂಗದ ಬೆಂಬಲ ನಿಮಗೆ ಇರುತ್ತೆ. ಆಗ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಇನ್ನು ಜಾಬ್ಗಾಗಿ ಪ್ರಯತ್ನ ಪಡೋರಿಗೆ ಜಾಬ್ ಸಿಗುವಂಥ ಸಾಧ್ಯತೆ, ಉದ್ಯೋಗದಲ್ಲಿ ಏನಾದರೂ ಬಡ್ತಿಗಾಗಿ ಅಥವಾ ಇನ್ನಿತರ ಸೌಲಭ್ಯಗಳಿಗೆ ಪ್ರಯತ್ನ ಪಡೋರಿಗೆ ಮೇಲಧಿಕಾರಿಗಳಿಂದ ಆ ಸೌಲಭ್ಯಗಳಿಗೆ ಸ್ಯಾಂಕ್ಷನ್ ಅಥವಾ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗಲಿವೆ. 5-6 ಡಿಸೆಂಬರ್ 5-6 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಬಾಂಧವ್ಯ ವೃದ್ಧಿ ಆಗುತ್ತೆ. ಗಂಡ ಹೆಂಡತಿರ ಬಾಂಧವ್ಯ ಅಥವಾ ತಂದೆ ಮಕ್ಕಳ ಬಾಂಧವ್ಯ, ಇತರ ರಿಲೇಷನ್ಶಿಪ್ಗಳು ಚೆನ್ನಾಗಿ ಉತ್ತಮಗೊಳ್ಳುವಂಥದ್ದು. ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಅಂತ ಅವಕಾಶಗಳು ಸಿಗುವಂಥದ್ದು. ವ್ಯಾಪಾರ ಉದ್ಯಮದವರಿಗೆ ಸಹ ಉದ್ಯಮದಲ್ಲಿ ಲಾಭಗಳು ಆಗುವಂಥದ್ದು. ಇನ್ನು ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ಪ್ರವಾಸಿ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಕೆಲವರಿಗೆ ಬರಲಿದೆ. ಹಾಗೆ ಡಿಸೆಂಬರ್ 5-6 ಸಹ ಕಟಕ ರಾಶಿಗೆ ಶುಭ ದಿನ ಆಗಿದೆ. ಇನ್ನು 7-8 ಡಿಸೆಂಬರ್ 7-8 ಅಷ್ಟೇನು ಉತ್ತಮವಾಗಿಲ್ಲ. 2 ದಿನಾಂಕಗಳಲ್ಲಿ 7-8ರಲ್ಲಿ ಮಾತಿನ ಚಕಮಕಿ, ಮನಸ್ಸಿಗೆ ಆತಂಕವಾಗದ ಘಟನೆ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥ. ಹಾಗಾಗಿ ತನು ಮನ ಧನದ ಎಚ್ಚರಿಕೆ ಈ 7-8ರಲ್ಲಿ ಬೇಕಾಗುತ್ತೆ. ಯಾವುದೇ ರೀತಿಯ
ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಹಿ ಒಪ್ಪಂದ ಮಾಡಲಿಕ್ಕೆ ಅಷ್ಟೇನು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ 7, 8. ಇನ್ನು 9, 10 ಸಾಮಾನ್ಯ ದಿನದಂದು ಕಂಡು ಬಂದಿದೆ. ಅಲ್ಲಿ ಆರೋಗ್ಯ ವಿಚಾರ, ಮನಸ್ಸಿನ ವಿಚಾರ ಎಲ್ಲ ಉತ್ತಮ ಫಲ ಇದೆ. ಬಾಂಧವ್ಯ ಸಹ ಉತ್ತಮವಾಗಿರುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಂದರೆ ಆಕಸ್ಮಿಕ ನಷ್ಟ ಆಗುವಂಥ ಸೂಚನೆ ಇರುತ್ತೆ 9, 10ರಲ್ಲಿ. ಇನ್ನು ಡಿಸೆಂಬರ್ 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು ಕೊಡಲಿದ್ದಾನೆ. ಉದ್ಯೋಗದಲ್ಲಿ ಕೆಲವರಿಗೆ ಹೆಚ್ಚಿನ ಒಂದು ಬಡ್ತಿ ಸಿಗ್ಬೋದು, ಅಥವಾ ಮಾಡುವಂಥ ಒಂದು ವೃತ್ತಿ ಅದು ಬಿಸ್ನೆಸ್ಸಲ್ಲಿ ಹೆಚ್ಚಿನ ಒಂದು ನಿಮಗೆ ಲಾಭ ಆದಾಯ ಬರ್ಬೋದು. ಇನ್ನು ಕೆಲವರಿಗೆ ಅವರ ಬಿಸ್ನೆಸ್ಸನ್ನು, ಉದ್ಯಮವನ್ನು, ಇಂಡಸ್ಟ್ರಿಯನ್ನು ಎಕ್ಸ್ಪಾಂಡ್ ಮಾಡುವಂಥ ಕೆಲವು ಆಫರ್ಗಳು ಬರ್ಬೋದು. ಅಥವಾ ಯಾವುದೇ ರೀತಿ ನಿಮಗೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಗಳು ಸಹ ನಿಮಗೆ ಉತ್ತಮವಾದ ಆಯ್ಕೆಗಳು ಸಿಗುವಂಥದ್ದು. ಇನ್ನು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಏನೇನೋ ಪ್ರಯತ್ನ ಮಾಡ್ತಿದ್ದಾರೋ ಆ ಪ್ರಯತ್ನದ ರಿಸಲ್ಟ್ಗಳು ನಿಮಗೆ ಈಗ ಉತ್ತಮವಾಗಿ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಫಲಗಳು 11, 12ರಂದು ಆಗಲಿವೆ. ಇನ್ನು 13, 14, 15 3 ದಿನಗಳು ಅಲ್ಲಿ ಅಪರೂಪಕ್ಕೆ ಸಿಗುವಂಥ ಲಾಭ ಸ್ಥಾನದಲ್ಲಿ ಚಂದ್ರ ನಿಮ್ಮ ರಾಶಿ ಅಧಿಪತಿ, ನಿಮ್ಮ ಗ್ರಹ ರಾಶಿಗೆ ಚಂದ್ರನೇ ಅಧಿಪತಿಯಾಗಿದ್ದಾನೆ. ಹಾಗಾಗಿ ನಿಮ್ಮ ರಾಶಿಗೆ ಅಧಿಪತಿಯಾಗುವಂಥ ಚಂದ್ರನು ಈ ದಿನದಲ್ಲಿ 3 ದಿನಗಳು ನಿಮಗೆ ಲಾಭದ ಪರಿಣಾಮವನ್ನು ಕೊಳ್ಳಿದ್ದಾನೆ. ಆಕಸ್ಮಿಕ ಧನಲಾಭ ಆಗುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. 13, 14, 15ರಲ್ಲಿ ನೀವೇನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಭೇಟಿಯಾಗುವಂಥದ್ದು, ಸಹಿ ಒಪ್ಪಂದ ಮಾಡುವಂಥದ್ದು, ಏನಾದರೂ ಪ್ರಮುಖವಾದ ವಸ್ತುಗಳನ್ನು ಕೊಳ್ಳುವಂಥದ್ದು, ಇದಕ್ಕೆ ಉಪಯೋಗ ಮಾಡಿಕೊಳ್ಬೋದು. ಹಾಗಾಗಿ ಜಾಬ್ನಲ್ಲಿರೋರಿಗೆ ಜಾಬ್ನಲ್ಲಿ ಉತ್ತಮ ಪ್ರಯೋಜನ ಇದೆ. ಉದ್ಯಮದಲ್ಲಿರೋರಿಗೆ ಉದ್ಯಮದಲ್ಲಿ ಪ್ರಯೋಜನ. ವೃತ್ತಿ ಅಥವಾ ಸ್ವಂತವಾದ ಅವರ ಒಂದು ಏನಾದರೂ ಪ್ರೊಫೆಷನಲ್ ಇರುವಂಥ ಅವರ ಒಂದು ಪ್ರೊಫೆಷನಲ್ಲಿ ಅಭಿವೃದ್ಧಿ ಮಾಡುವಂಥ ಏನಾದರೂ ಸನ್ನಿವೇಶಗಳು ಈಗ ಆಗುತ್ತೆ. ಹಾಗೆ 13, 14, 15 ಸದುಪಯೋಗ ಪಡಿಸಿಕೊಳ್ಳಿ. ಆ ಬಳಿಕ 16, 17 ಸಾಮಾನ್ಯ ದಿನ ಕಂಡು ಬರುತ್ತೆ. ಈ ದಿನ ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಬೋದು. ಜೊತೆಗೆ ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳ ಬಗ್ಗೆ ಎಚ್ಚರ, ಅಥವಾ ಪ್ರವಾಸ ಮಾಡುವಾಗ ಸಹ ನಿಮ್ಮ ಒಂದು ಬ್ಯಾಗೇಜ್ಗಳ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕು. ಅದೇನಾದರೂ ಕಳವು ಆಗುವ, ಕಳ್ಳತನ ಅಥವಾ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ 16, 17ರಲ್ಲಿ. ಇನ್ನು 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ರಾಶಿ, ಜನ್ಮರಾಶಿಗೆ ಬರುವಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾ ಇದ್ದಾನೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆದಿದೆ. ಉತ್ತಮ ಆಹಾರವನ್ನು ಸೇವಿಸುವಂಥ, ಉತ್ತಮ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಉತ್ತಮವಾದ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗಿ ಅವರಿಂದ ನಿಮಗೆ ಏನಾದರೂ ಫೇವರ್ಗಳು, ಅಂದರೆ ನಿಮಗೆ ಏನಾದರೂ ಒಂದು ಉತ್ತಮವಾದ ಪ್ರಯೋಜನಗಳು ಆಗುವಂಥ ಸಾಧ್ಯತೆ ಇರುತ್ತೆ 18, 19ರಲ್ಲಿ. ಇನ್ನು 20, 21 ಅಷ್ಟೇನು ಉತ್ತಮ ಇಲ್ಲ. 20, 21ರಲ್ಲಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ, ಅಂದರೆ ತನು ಮನಧನದ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು ನಷ್ಟ ಆಗ್ಬೋದು, ಅಥವಾ ವಸ್ತು, ಒಡವೆ ಇತ್ಯಾದಿಗಳು ಸಹ ಕಳ್ಳತನ ಅಥವಾ ಕಳವು ಆಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಆ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಯಾವುದೇ ಅಪರಿಚಿತರಲ್ಲಿ ಏನಾದರೂ ವ್ಯವಹಾರ ಮಾಡೋದಾಗಲಿ, ಅಪರಿಚಿತರಲ್ಲಿ ನಂಬಿಕೊಂಡು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಹಣವನ್ನು ಅವರಿಗೆ ಕೊಡೋದಾಗಲಿದ್ರೆ ಮಾಡಲಿಕ್ಕೆ ಹೋಗಬೇಡಿ. ಅವೆಲ್ಲ ನಿಮಗೆ ನಷ್ಟಕ್ಕೆ ಕಾರಣ ಆಗ್ಬೋದು 20, 21ರಲ್ಲಿ. ಡಿಸೆಂಬರ್ 22, 23, 24 3 ದಿನಗಳು ನಿಮಗೆ ಮತ್ತೊಮ್ಮೆ ಅಲ್ಲಿ ಚಂದ್ರನು ವಿಶೇಷವಾದ ಲಾಭವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗದೆ ಲಾಭಗಳು ವೃದ್ಧಿಯಾಗಲಿವೆ. 22, 23, 24 3 ದಿನಗಳಲ್ಲಿ ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಅಭಿವೃದ್ಧಿ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೂ ಮಹಿಳೆಯರ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ನೀವು ಇಷ್ಟಪಟ್ಟಂಥ ವಸ್ತ್ರನ, ಆಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ, ಅಥವಾ ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ. ಹಾಗಾಗಿ ಮನಸ್ಸಿಗೆ ಖುಷಿ ಮತ್ತು ಲಾಭವನ್ನು ಕೊಡುವಂಥ ಘಟನೆಗಳು 22, 23, 24ರಲ್ಲಿ ಜರಗಲಿವೆ. 25, 26 ಅಷ್ಟೇನು ಉತ್ತಮವಾಗಿಲ್ಲ. 25, 26ರಲ್ಲಿ ಮಾತಿನ ಚಕಮಕಿ, ಬಂಧುಗಳ ಕಲಹ, ಮತ್ತಿಗೆ ಮಾತಿನಿಂದ ನಿಮಗೇನಾದರೂ ಬೇಜಾರಾಗುವಂಥ ಘಟನೆಗಳು ಜರುಗುತ್ತವೆ. ವ್ಯಕ್ತಿ ವ್ಯಾಪಾರ ಜಾಗದಲ್ಲಿ ಸಹ ಏನಾದರೂ ಅಹಿತಕರ ಘಟನೆ ಜರಗಬಹುದು. ಅಥವಾ ಯಾರಾದರೂ ಸರ್ಕಾರಿ ಇಲಾಖೆ ನಿಮಗೆ ನೋಟಿಸ್ಗಳು, ಅಥವಾ ಏನಾದರೂ ಒಂದು ಯಾವುದೇ ರೀತಿಯ ಪೆನಾಲ್ಟಿ, ದಂಡನೆಗಳು ಸಹ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ. ಹಾಗೆ 25, 26ರಲ್ಲಿ ಮಾತು, ನಡವಳಿಕೆ, ಜೊತೆಗೆ ಸರ್ಕಾರಿ ಇಲಾಖೆಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ. 27, 28, 29 ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಅಲ್ಲಿ ನಿಮ್ಗೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬರುವಂಥ ಘಟನೆಗಳಾಗ್ಬೋದು. ಅಥವಾ ನಿಮಗಿಂತ ಕಿರಿಯರು ನಿಮ್ಮ ಮೇಲೆ ಅಪವಾದ ಮಾಡೋದಾಗಲಿ, ಸ್ತ್ರೀಯರಿಗೆ ಪುರುಷರು ಅಥವಾ ಪುರುಷರಿಗೆ ಸ್ತ್ರೀಯರು ಏನಾದರೂ ಅಪವಾದ ಮಾಡಿ ಅದರ ಮೂಲಕ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಕೆಲವು ಘಟನೆಗಳು ಜರಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗಿದೆ. ಇಲ್ಲ ಅದರ ಹೊರತು ಹಣಕಾಸು, ನಿಮ್ಮ ವೃತ್ತಿ, ಶಿಕ್ಷಣ ಇವೆಲ್ಲ ನಾರ್ಮಲಾಗಿ ಚೆನ್ನಾಗಿರುತ್ತೆ. ಇನ್ನು ತಿಂಗಳ ಕೊನೆಯ ದಿನ 30, 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಷಷ್ಠದಲ್ಲಿ ಬರುವಂಥ ಚಂದ್ರನು ಮತ್ತೊಮ್ಮೆ ನಿಮಗೆ ಜಯವನ್ನು, ಲಾಭವನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರು, ಸಾಧಕರು ಏನಾದರೂ ಒಂದು ಪ್ರಯತ್ನ ಮಾಡಿದರೆ ಆ ಪ್ರಯತ್ನಕ್ಕೆ ಈಗ ಪೂರಕವಾದ ಫಲ ಬರಲಿದೆ. ಇನ್ನು ಸಾಮಾಜಿಕ ಜಾಲತಾಣ, ಸಿನಿಮಾ, TV, ಕಲಾ ಮಾಧ್ಯಮ ಮುಂತಾದ ರಂಗದಲ್ಲಿ ಕೆಲಸ ಮಾಡೋರಿಗೆ ಈ ದಿನ ಒಂದು ವಿಶೇಷವಾದ ಆಫರ್ಗಳು ಬರ್ಬೋದು. ಅದು ಬಹಳ ಕಾಲದ ನಿರೀಕ್ಷೆ ಮಾಡ್ತಿದೆ. ಯಾವುದೇ ಒಂದು ಸೆಲೆಕ್ಷನ್ ಪ್ರೊಸೀಜರ್ನಲ್ಲಿ ಸೆಲೆಕ್ಟ್ ಆಗುವಂಥದ್ದು, ಇವೆಲ್ಲ ಭಾಳಷ್ಟು ಉತ್ತಮವಾದ ಆಯ್ಕೆಗಳಿವೆ 30, 31ರಂದು. ಹಾಗಾಗಿ ಈ ಕಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ನವಗ್ರಹಗಳು ಯಾವ ರೀತಿ ಆಶೀರ್ವಾದ ಮಾಡ್ತಾ ಇರ್ತವೆ, ಯಾವ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿವೆ, ಯಾವ ಗ್ರಹಗಳಿಂದ ಸ್ವಲ್ಪ ಸಂಕಷ್ಟಗಳ ಪರಿಣಾಮ ಬರ್ಬೋದು ಅನ್ನೋದರ ಒಂದು ಸಂಕ್ಷಿಪ್ತವಾದ ಸೂಚನೆಯನ್ನು ಇಲ್ಲಿವರೆಗೆ ವಿಶ್ಲೇಷಣೆ ಮಾಡಿದ್ದೇನೆ. ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ಶುಕ್ರನ ಒಂದು ಅನುಗ್ರಹ ನಿಮಗೆ ಬಂದ ಮೇಲೆ ಬಳಸ್ಬೋದು. ಯಾಕಂದರೆ ಅಲ್ಲಿ 27ರವರೆಗೂ ನಿಮಗೆ ಶುಕ್ರನ ಅನುಗ್ರಹ ಇರೋದಿಲ್ಲ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ನೀವು
ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಆ ಒಂದು ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ 15ರ ಬಳಿಕ ನಿಮಗೆ ಆ ಒಂದು ಬುಧನ ಅನುಗ್ರಹ ಆಗುತ್ತೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣನ ನೀವು ತಿಂಗಳ 16ರಿಂದ ಬಳಸ್ಕೊಳ್ಬೋದು. ಜೊತೆಗೆ ಸಂಖ್ಯೆ 5 ತಿಂಗಳ 16ರಿಂದ ಬಳಸ್ಕೊಳ್ಬೋದು. ಇನ್ನು ಸೂರ್ಯ ಅನುಗ್ರಹ ಆಗುವಂಥದ್ದು ನಿಮಗೆ ಅಲ್ಲಿ ಡಿಸೆಂಬರ್ 16ರಿಂದ ಸೂರ್ಯ ಅನುಗ್ರಹ ಆಗುತ್ತೆ. ಹಾಗಾಗಿ ಡಿಸೆಂಬರ್ 16ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ನಂಬರ್ 1 ಡಿಸೆಂಬರ್ 16ರಿಂದ ಬಳಸ್ಕೊಳ್ಳೋದು. ಶುಕ್ರನು ಕೇವಲ ನಿಮಗೆ 28ರಿಂದ ಪೂರಕವಾಗಿರ್ತಾನೆ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣನ 28ರಿಂದ ಅಷ್ಟೇ ನೀವು ಬಳಸಿಕೊಳ್ಬೋದಾಗಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಸುಮಾರು 15 ಡೇಟ್ಗಳು ಬರ್ತವೆ, 15 ದಿನಾಂಕಗಳು ಬರ್ತವೆ. ಆ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 2 ಆ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಮಧ್ಯೆ ಬರುವಂಥ ಒಂದು ಬುಧ ಅನುಗ್ರಹ, ಮಧ್ಯದಲ್ಲಿ ಆರಂಭವಾಗುವಂಥ ಸೂರ್ಯನ ಅನುಗ್ರಹ, ಜೊತೆಗೆ ತಿಂಗಳ ಪೂರ್ತಿ ಇರುವಂಥ ಕೇತು ಅನುಗ್ರಹ ನಿಮಗೆ ವಿಶೇಷವಾದ ಶುಭಫಲವನ್ನು ಆಗಾಗ ಕೊಡಲಿದೆ. ಇನ್ನಿತರ ಗ್ರಹಗಳು ವಿರುದ್ಧವಾಗಿರುವ ಗ್ರಹಗಳಾದ ಒಂದು ದೋಷ ನಿವಾರಣೆಗೆ ಏನು ಮಾಡಬೇಕು? ಉದಾಹರಣೆಗೆ ಮಂಗಳ, ಗುರು, ಬುಧನಾಗಲಿ, ಜೊತೆಗೆ ಶುಕ್ರನು, ಜೊತೆಗೆ ಶನಿ ಮಹಾರಾಜರು, ರಾಹು ನಿಮಗೆ ತಿಂಗಳಲ್ಲಿ ವಿರುದ್ಧವಾಗಿರ್ತಾರೆ. ಆ ದೋಷ ನಿವಾರಣೆಗೆ ನೀವು ಭಕ್ತಿ ಮಾರ್ಗವನ್ನು ಅನುಸರಿಸಿ ಗಣೇಶನ ಭಕ್ತಿ ಮಾಡ್ಬೋದು, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು. ಅದೇ ರೀತಿ ನವಗ್ರಹಗಳ ದೇವತಾ ಭಕ್ತಿ ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ನವಗ್ರಹಗಳ ಧಾನ್ಯವನ್ನು ದಾನ ಕೊಡುವಂಥದ್ದು, ಹನುಮಾನ ಅಥವಾ ಆಂಜನೇಯ ದೇವರುಗಳ ಸಂದರ್ಶನ ಮಾಡುವಂಥದ್ದು, ಅಥವಾ ಶನಿವಾರದ ದಾನ ಧರ್ಮಗಳು ಮಾಡುವಂಥದ್ದು. ಈ ರೀತಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಆ ನವಗ್ರಹಗಳ ಕೃಪೆಯಿಂದ, ಜೊತೆಗೆ ಇಷ್ಟ ದೇವತೆ ಕುಲದೇವತೆಗಳ ಒಂದು ಆಶೀರ್ವಾದದಿಂದ ಆರೋಗ್ಯ, ಶಕೀರ್ತಿ, ಜಯಲಾಭಗಳು ಡಿಸೆಂಬರ್ ತಿಂಗಳ ಸಿದ್ಧಿಯಾಗಲಿ. ಸಿಂಹರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಡಿಸೆಂಬರ್ ತಿಂಗಳು ಸಿಂಹರಾಶಿಗೆ ಸ್ವಲ್ಪ ಸಂಕಷ್ಟದಾಯಕವಾದ ಫಲವನ್ನು ಸೂಚನೆ ಮಾಡ್ತಾ ಇದೆ. ಅಲ್ಲಿ ನಿಮ್ಮ ಒಂದು ಈ ಬಾರಿಯ ತಿಂಗಳಿನ ವಾಕ್ಯದಲ್ಲಿ ಚಂದ್ರನೊಬ್ಬನೇ ರಕ್ಷಕ, ಉಳಿದ 8 ಗ್ರಹಗಳು ಸಹ ಪರೀಕ್ಷಕ ಅಂತ ಬಂದಿದೆ. ಅಷ್ಟಗ್ರಹಗಳ ಪರೀಕ್ಷೆ, ಚಂದ್ರನಿಂದ ರಕ್ಷೆ ಅಂತ ಬಂದಿದೆ. ಅಂದರೆ ನವಗ್ರಹಗಳಲ್ಲಿ ಕೇವಲ ನಿಮಗೆ ಚಂದ್ರನಷ್ಟೇ ಮಧ್ಯದಲ್ಲಿ, ಅದರಲ್ಲೂ ಪೂರ್ತಿ ತಿಂಗಳಲ್ಲ, ಮಧ್ಯದಲ್ಲಿ ನಿಮಗೆ ರಕ್ಷಣೆಯನ್ನು ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಅದೃಷ್ಟವನ್ನು ಕೊಡೋದನ್ನು, ಉಳಿದ 8 ಗ್ರಹಗಳು ನಿಮಗೆ ಈಗ ವಿರುದ್ಧವಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಅಪರೂಪಕ್ಕೊಮ್ಮೆ ಕೆಲವೊಂದು ರಾಶಿಗಳಿಗೆ ಘಟಿಸುತ್ತೆ. ಇದೇನು ಯಾವಾಗಲೂ ಆಗದೇ ಇರುವಂಥ ವಿಚಾರಗಳಲ್ಲ. ಕೆಲವೊಂದು ರಾಶಿಗಳಿಗೆ ಒಂದು ವರ್ಷದಲ್ಲಿ ಒಂದು ಬಾರಿ ಅಥವಾ ಕೆಲವೊಂದು ವರ್ಷಗಳಿಗೆ 2 ವರ್ಷಕ್ಕೆ ಒಮ್ಮೆ ಇಂಥ ಒಂದು ಗ್ರಹ ಸ್ಥಿತಿಗಳು ನಿರ್ಮಾಣ ಆದಾಗ ಅಲ್ಲಿ ಯಾವುದೇ ಗ್ರಹಗಳು ಪೂರಕವಾಗಿ ಇರೋದಿಲ್ಲ. ಯಾವುದೇ ಗ್ರಹಗಳು ಸುಮಾರು 1 ತಿಂಗಳಿನವರೆಗೆ ಎಲ್ಲ ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅದು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಅಂಥ ಒಂದು ಗ್ರಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಾರಿ ಈ ಡಿಸೆಂಬರ್ ತಿಂಗಳು ನಿಮಗೆ ಬಹಳ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾದ ಎಚ್ಚರಿಕೆಯ ತಿಂಗಳು ಸಿಂಹರಾಶಿಯವರೆಗೆ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ತನು ಮನ ಧನದ ಒಂದು ವಿಚಾರವಾಗಿ ತುಂಬ ಒಂದು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಲಿ ಗ್ರಹಗಳ ಬೆಂಬಲ ಒಂದೊಂದಾಗಿ ಗಮನಿಸಬೇಕಾದ್ರೆ ಗ್ರಹದ ಅಧಿಪತಿ ಸೂರ್ಯ. ಸೂರ್ಯನು ಆತ್ಮಸ್ವರೂಪನು, ಜಗದ್ರಕ್ಷಕನು, ಪ್ರಾಣದಾಯಕನು, ಶಕ್ತಿದಾಯಕನು ಆಗಿರ್ತಾನೆ. ಆ ಸೂರ್ಯನ ವಿಚಾರವನ್ನು ಒಂದೊಂದಾಗಿ ಗಮನಿಸಿದಾಗ ನಾವು ನಿಮಗೆ ವೃಶ್ಚಿಕದಲ್ಲಿ ಸೂರ್ಯನು 15ರವರೆಗೆ ಇರ್ತಾನೆ. 16ರಿಂದ ಆತನು ಧನುರಾಶಿಗೆ ಪ್ರವೇಶಿಸ್ತಾನೆ. ಅಂದರೆ ಧನುರ್ಮಾಸ ಆರಂಭ ಆಗುತ್ತೆ. ಹಾಗಾಗಿ ಆತನು ವೃಶ್ಚಿಕದಲ್ಲಿರುವಾಗಲೂ ಅಥವಾ ಧನುವಿನಲ್ಲಿ ಬಂದಾಗಲೂ ನಿಮಗೆ ಸೂರ್ಯನು ವಿರುದ್ಧ ಸ್ಥಿತಿಯಲ್ಲಿರುವಂಥದ್ದು. ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ ಆತನು 15ರವರೆಗೆ ಇರುವಂತಹ ಕಾಲದಲ್ಲಿ ಅಲ್ಲಿ ನಿಮಗೆ ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಜಗಳಗಳು, ಮನೆಯಲ್ಲಿಯೂ ಕಲಹಗಳಾಗುವಂಥದ್ದು, ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ, ಹತಾಶೆ ಮಾಡುವಂಥ ಘಟನೆ, ಯಾವುದೇ ಪ್ರಯತ್ನಗಳು ವಿಫಲ ಆಗ್ಬೋದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳೆಲ್ಲ ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು, ಅಥವಾ ಈಗ ಬೇಗನೆ ಆಗಬೇಕಾದಂಥ ಕೆಲಸ ಕಾರ್ಯಗಳು ತುಂಬ ವಿಳಂಬವಾಗಿ ಆಗುವಂಥದ್ದು. ಈ ರೀತಿ ಎಲ್ಲದರಲ್ಲೂ ನಿಮಗೆ ಅತೃಪ್ತಿ, ಹತಾಶೆ, ನಿರಾಶೆ ಕಾಣ್ಬೋದು 15ರವರೆಗೆ. ಇನ್ನು 16ರ ಬಳಿಕ ಯಾವಾಗ ರವಿ ಅಲ್ಲಿ ಧನುರಾಶಿಗೆ ಪ್ರವೇಶಿಸಿದ ಮೇಲೂ ಆತ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಇರ್ತಾನೆ. ಹಾಗಾಗಿ 4ರ ಸ್ಥಾನ ಆಗಲಿ 5ರ ಸ್ಥಾನ ಆಗಲಿ ಈ ಪಂಚಮದಲ್ಲಿ ಬಂದಾಗಲೂ ನಿಮಗೆ ರವಿಯಿಂದ ಇನ್ನಷ್ಟು ಒಂದು ನೆಗೆಟಿವ್ ಅಥವಾ ಋಣಾತ್ಮಕವಾದ ಪರಿಣಾಮಗಳು ಬರ್ಬೋದಾಗಿದೆ. ಅದು ಕಲಹ, ಇದ್ದಂಥ ಕಲಹ ಜಾಸ್ತಿ ಆಗುವಂಥದ್ದು, ಆಸ್ತಿ ವಿವಾದಗಳಿದ್ರೆ ವಿವಾದಗಳು ಹೆಚ್ಚಳಾಗುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಏನಾದರೂ ಒಂದು ಆರೋಪಗಳು ಬರುತ್ತದೆ, ಅಥವಾ ಅವಮಾನಕಾರಿ ಘಟನೆ ಆಗುತ್ತೆ. ತಂದೆ ಮಕ್ಕಳ ಮಧ್ಯೆ ಅಥವಾ ಗಂಡ ಹೆಂಡತಿ ಮಧ್ಯೆ, ಬಂಧು ಬಾಂಧವರ ಜೊತೆಗೆ ಅಥವಾ ದಾಯಾದಿಗಳ ಮಧ್ಯೆ ಬೇರೆ ಬೇರೆ ಒಂದು ವಿಚಾರಗಳಿಂದ ಕಲಹಗಳು, ಅದು ಭಿನ್ನಾಭಿಪ್ರಾಯಗಳು ಏರ್ಪಡುವಂಥದ್ದು. ಅದೇ ರೀತಿ ಯಾವುದೇ ಈ ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರಿಗೆ ಅಥವಾ ಬೇರೆ ಬೇರೆ ರೀತಿಯ ಅಧಿಕಾರದಲ್ಲಿದ್ದರು ಅವರ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು, ನಿಮ್ಮ ವಿರುದ್ಧ ಶಿಸ್ತು ಕ್ರಮಗಳು ಅಂತ ಬರುವಂಥದ್ದು, ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಹೇಳ್ತು ಅಂಥದ್ದೆಲ್ಲ ಆಗುವಂಥದ್ದು. ಇಂತಹ ಹಲವಾರು ಏರುಪೇರುಗಳು ರವಿಯಿಂದಾಗಿ ಆಗುತ್ತೆ. ಹಾಗಾಗಿ ನಿಮ್ಮ ರಾಶಿ ಅಧಿಪತಿ ರವಿ, ನೆನಪಿಟ್ಟುಕೊಳ್ಳಿ, ಸಿಂಹರಾಶಿಗೆ ಅಧಿಪತಿ ರವಿ.
ಹಾಗಾಗಿ ನಿಮ್ಮ ರಾಶಾಧಿಪತಿಯೇ ನಿಮಗೆ ಈಗ ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿರೋ ಕಾರಣ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಎಚ್ಚರಿಕೆ ಎಲ್ಲ ವರ್ಗದ ಸಿಂಹರಾಶಿಯವರಿಗೆ ಬೇಕು. ಇನ್ನು ಸೂರ್ಯನ ಬಳಿಕ ನಾವು ಗಮನಿಸಬೇಕಾದ ಮುಂದಿನ ಒಂದು ಗ್ರಹ ಅಂದರೆ ಮಂಗಳ ಗ್ರಹ. ಆ ಮಂಗಳನ ಗ್ರಹ ವಿಚಾರ ಗಮನಿಸಿದಾಗ ಮಂಗಳನು ಈ ಬಾರಿ ಕಟಕದಲ್ಲಿ ನೀಚನಾಗಿರುತ್ತಾನೆ. ನಿಮ್ಮ ರಾಶಿಗೆ ಅದು ವ್ಯಯ ಅಥವಾ ನಷ್ಟದ ಸ್ಥಾನ ಆಗಿರುತ್ತೆ. ಆತನು ನೀಚನಾಗಿರುವಾಗಲೂ ನಿಮಗೆ ತೊಂದರೆದಾಯಕನು, ಆತನು ವಕ್ರಿಯಾಗಿರುವಾಗಲೂ ನಿಮಗೆ ತೊಂದರೆ. ಆತನು ವಕ್ರಗತಿ ಡಿಸೆಂಬರ್ 6ಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಆ ನೀಚತ್ವ ಮತ್ತು ವಕ್ರತ್ವ ಎರಡೂ ನಿಮಗೆ ವ್ಯಯಸ್ಥಾನ ಅಂದರೆ 12ರ ನಷ್ಟ ಭಾವದಲ್ಲಿರುವ ಕಾರಣ ಮಂಗಳನಿಂದಾಗಿ ನಿಮಗೆ ನಾನಾ ರೀತಿಯ ಏರುಪೇರುಗಳಂಥ ನಷ್ಟ ಕಷ್ಟಗಳು ಆಗ್ಬೋದು. ಸ್ವಂತ ಉದ್ಯೋಗ ವ್ಯಾಪಾರ ವೃತ್ತಿ ಮಾಡೋರಿಗೆ ಅದರಲ್ಲೂ ನಷ್ಟ ಕಷ್ಟಗಳು ಆಗುವಂಥದ್ದು. ಉದ್ಯೋಗದಲ್ಲಿ ಇರುವಂಥದ್ದು ಯಾರು ಜಾಬಲ್ಲಿರೋರಿಗೆ ಸಹ ಹಾಗೆ ಅವರಿಗೆ ಜಾಬ್ಗೆ ತೊಂದರೆ ಬರ್ಬೋದು, ಜಾಬಿಗೆ ಕುತ್ತು ಬರ್ಬೋದು, ಅಥವಾ ಜಾಬ್ನಲ್ಲಿ ಏನಾದರೂ ನಿರಾಶಾದಾಯಕ ಪರಿಣಾಮ, ಸಿಗಬೇಕಾದ ಸವಲತ್ತುಗಳು ನಿಮಗೆ ಇನ್ಕ್ರಿಮೆಂಟು ಬಡ್ತಿಯಲ್ಲ ನಿರಾಕರಣೆ ಅಥವಾ ಸಿಗದೆ ಹೋಗುವಂಥದ್ದು. ಹೀಗೆ ಅನೇಕ ರೀತಿಯ ಅತೃಪ್ತಿ ಹತಾಶೆಯ ವಾತಾವರಣಗಳು ನಿಮಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ಮಂಗಳನು ಸಹ ನಿಮಗೆ ಈ ತಿಂಗಳು ಪೂರ್ತಿ ಆತನು ವಿರುದ್ಧವಾಗಿಯೇ ಇರ್ತಾನೆ. ಯಾವುದೇ ರೀತಿಯ ಒಂದು ನಿರೀಕ್ಷೆ ಅಥವಾ ಒಂದು ಹೋಪ್ಸನ್ನು ಇಟ್ಟುಕೊಳ್ಳುವಂಥ ಸ್ಥಿತಿ ನಿಮಗೆ ಮಂಗಳನು ಈ ತಿಂಗಳಲ್ಲಿ ಕೊಡೋದಿಲ್ಲ. ಆ ಬಳಿಕ ಬುಧನ ವಿಚಾರ. ಬುಧ ಗ್ರಹವು ನಿಮಗೆ ಆ ಬುಧನು ಈಗ ಇರುವಂಥದ್ದು ಈಗ ತುಲಾರಾಶಿಯಲ್ಲಿ ಆತನಿಗೆ ವಕ್ರಗತಿಯಲ್ಲಿದ್ದಾನೆ. ಆ ಬಳಿಕ ಆತನು ತುಲಾದಲ್ಲಿ ಆತನಿಗೆ ರುಜುಗತಿ ಬರುತ್ತೆ ಡಿಸೆಂಬರ್ 16ರಿಂದ. ಹಾಗಾಗಿ 15ರವರೆಗೂ ಆತನು ವಕ್ರಗನಾಗಿರೋದ್ರಿಂದ ಹೆಚ್ಚಿನೇನು ಆತನಿಂದ ನಮಗೆ ಉತ್ತಮ ಫಲಗಳಿಲ್ಲ. ಆತನು ಮತ್ತೆ ರುಜುಗತಿಗೆ ಬಂದಾಗಲೂ ಆತನು ತೃತೀಯಸ್ಥನಾಗಿ ಇರುವ ಕಾರಣ ನಿಮಗೆ ಯಾವುದೇ ರೀತಿಯ ಪ್ರಯೋಜನಗಳಾಗೋದಿಲ್ಲ. ಅಲ್ಲಿ ನಿಮಗೆ ವಿರುದ್ಧ ಪರಿಣಾಮಗಳಾಗುವಂಥದ್ದು, ಅವಮಾನಕರ ಘಟನೆ ಆಗ್ಬೋದು. ಅಲ್ಲಲ್ಲಿ ನಿಮಗೆ ಆಗುವಂತಹ ಕೆಲಸ ಕಾರ್ಯಗಳು ವಿಘ್ನಗಳು ಬರ್ಬೋದು. ಹಣಕಾಸಿನ ತೊಂದರೆ, ಸಾಲದ ಬಾಧೆ, ಅದು ಇದ್ದಂಥ ಸಾಲ ಇನ್ನಷ್ಟು ಹೆಚ್ಚಳಾಗುವಂಥದ್ದು. ಜೊತೆಗೆ ನಿಮ್ಮ ಜೊತೆಗಿರುವ ನಿಮಗೆ ಶತ್ರುಗಳಾಗುವಂಥದ್ದು, ಮಿತ್ರರೇ ಶತ್ರುಗಳಾಗ್ಬೋದು, ಬಂಧುಗಳೇ ಶತ್ರುಗಳಾಗ್ಬೋದು, ಅಥವಾ ಯಾರೋ ಗುಪ್ತ ರೂಪದಲ್ಲಿ ನಿಮಗೆ ವಿರುದ್ಧವಾದ ಸಂಚನ್ನು ಮಾಡ್ಬೋದು. ಅದು ಯಾರು ನಿಮ್ಮ ಜೊತೆಗಿದ್ದವರೇ ಮಾಡ್ಬೋದು. ಈ ರೀತಿ ಅನೇಕ ರೀತಿಯ ವೈರುಧ್ಯದ ಪರಿಣಾಮಗಳನ್ನು ನೀವು ಅನುಭವಿಸಬಹುದಾಗಿದೆ ಬುಧನಿಂದಾಗಿ. ಇನ್ನು ಬುಧನ ಬಳಿಕ ಗುರುಗ್ರಹದ ವಿಚಾರ ಬಂದಾಗಲೂ ಮೊದಲೇ ನಿಮಗೆ ಗುರುಗ್ರಹ ಇಲ್ಲ, ಅದು ಈಗಲೂ ಮುಂದೆನೂ ಇರೋದಿಲ್ಲ. ಅಲ್ಲದೆ ಈಗ ಗುರುವಿಗೆ ವಕ್ರಗತಿ ಪ್ರಾಪ್ತಿಯಾಗಿದೆ. ಹಾಗಾಗಿ ಗುರುವಿನಿಂದ ನಿಮಗೆ ಯಾವುದೇ ರೀತಿಯ ಉತ್ತಮ ಫಲಗಳಾಗಲಿ ಅಥವಾ ಯಾವುದೇ ರೀತಿಯ ಲಾಭದಾಯಕವಾದ ಅಂಶಗಳು ಗುರುಗ್ರಹದಿಂದ ಸಹ ಈಗ ಬರ್ತಾ ಇಲ್ಲ. ಹಾಗಾಗಿ ಆ ಒಂದು ವಿಚಾರದಲ್ಲಿ ನೀವು ಗುರುವಿನ ವಿನಯದಿಂದ ಆಗುವಂತಹ ನೆಗೆಟಿವ್ ಪರಿಣಾಮಗಳು ಸಹ ಕೆಲವೊಮ್ಮೆ ಎದುರಿಸಬೇಕಾಗತ್ತೆ. ಅದು ನಿಮಗೆ ಕೆಲವೊಮ್ಮೆ ಆರ್ಥಿಕವಾದ ಹಿನ್ನಡೆ, ವೈಯಕ್ತಿಕವಾದ ಸ್ಥಾನಮಾನಗಳಿಗೆ ಕೊರತೆ, ನಿಮ್ಮ ಇದ್ದಂಥ ಒಂದು ಏನಾದರೂ ಸ್ಥಿತಿಗೆ ಅಲ್ಲಿ ಧಕ್ಕೆಗಳು ಬರುವಂಥದ್ದು, ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥದ್ದು, ಮಕ್ಕಳಲ್ಲಿ ಬಂಧುಗಳಲ್ಲಿ ವಿರೋಧ ಆಗುವಂಥದ್ದು, ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು. ಈ ರೀತಿ ಆ ಗುರುವಿನ ವಕ್ರ ಪರಿಣಾಮ ಕಾಲದಲ್ಲಿ ನಿಮಗೆ ಈಗ ಗಮನಕ್ಕೆ ಬರ್ಬೋದು ಡಿಸೆಂಬರ್ ತಿಂಗಳಲ್ಲಿ. ಇನ್ನು ಶುಕ್ರನ ವಿಚಾರ ಬಂದಾಗ ಶುಕ್ರನು ಹೆಚ್ಚಿನ ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಒಂದು ಬಾರಿ ಆತನು 7ರಿಂದ 9 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡುವಂಥ ಒಂದು ಶುಭ ಗ್ರಹ ಆಗಿದ್ದಾನೆ. ಆದರೆ ಈ ಬಾರಿ ಆತನು ನಿಮಗೆ ಬರುವಂತಹ ಸ್ಥಾನಗಳು ಅದು ವ್ಯತಿರಿಕ್ತವಾದ ಸ್ಥಾನಗಳು. ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ 6ನೇ ಸ್ಥಾನ, ಜೊತೆಗೆ ಸಪ್ತಮದಲ್ಲಿ 6 ಮತ್ತು 7ರಲ್ಲಿ ಶುಕ್ರನು ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ. ಹಾಗಾಗಿ ಈಗ ಆತನು ಡಿಸೆಂಬರ್ 2ರಿಂದ ಅಲ್ಲಿ 28ರವರೆಗೂ ಇರುವಂತಹ ಒಂದು ಸ್ಥಾನದಲ್ಲಿ ಮಕರ ರಾಶಿಯಲ್ಲಿರ್ತಾನೆ. ಆ ಬಳಿಕ ಆತನು ಕುಂಭರಾಶಿಗೆ ಬರ್ತಾನೆ. ಮಕರದಲ್ಲಿರುವಾಗ ನಿಮ್ಮ ರಾಶಿಗೆ ಷಷ್ಠದ ಸ್ಥಾನ, ಆತನು ಕುಂಭಕ್ಕೆ ಬಂದಾಗ ಸಪ್ತಮದ ಸ್ಥಾನ. ಎರಡೂ ಸ್ಥಾನಗಳಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮಗಳು. ಅಲ್ಲಿ ನಿಮಗೆ ಆರ್ಥಿಕವಾದ ಹೊರೆ ಹೆಚ್ಚಳಾಗುತ್ತೆ, ಶತ್ರುಗಳ ಪೀಡೆ ಹೆಚ್ಚಳಾಗುತ್ತೆ, ಸಾಲಗಳಿಲ್ಲ ಸಾಲ ಬಾಧೆ ಹೆಚ್ಚಾಗುತ್ತೆ, ಅಥವಾ ನೀವು ಯಾರಿಗಾದ್ರು ಸಾಲ ಕೊಟ್ಟಿರ ಆ ಸಾಲದ ಹಣ ಬಾರದಿರುವಂಥದ್ದು, ನಾನಾ ರೀತಿಯ ಟೆನ್ಷನ್ಗಳು, ಆರ್ಥಿಕವಾದ ಟೆನ್ಷನ್ಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ನಿಮಗೆ ಕಲಹ ಮತ್ತು ಅವಮಾನಕರ ಘಟನೆ ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು, ಪ್ರಯಾಣ ಕಾಲದಲ್ಲೂ ಆಗ್ಬೋದು, ಸಹ ಪ್ರಯಾಣಿಕರ ಜೊತೆಗೆ ವಾಗ್ವಾದಗಳು ಆಗ್ಬೋದು. ಈ ರೀತಿ ಅನೇಕ ರೀತಿಯ ಕಲಹ ಮತ್ತು ಹಣಕ್ಕೆ ಸಂಬಂಧಪಟ್ಟ ಏರುಪೇರುಗಳಾಗುತ್ತೆ. ಜೊತೆಗೆ ಆತನು ಯಾವಾಗ 28ಕ್ಕೆ ಮತ್ತೆ ಕುಂಭರಾಶಿಗೆ ಬಂದಾಗಲೂ ಸಪ್ತಮದಲ್ಲಿ ಬರ್ತಾನೆ. ಹಾಗಾಗಿ ಸಪ್ತಮದ ಸ್ಥಾನವು ಸಹ ನಿಮಗೆ ಪೂರಕವಾಗಿರೋದಿಲ್ಲ. ಅಲ್ಲಿ ಕಲಹ ಮತ್ತು ಇನ್ನಷ್ಟು ಜಾಸ್ತಿ ಆಗುತ್ತೆ. ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ ವಿರುದ್ಧ ಭಾವನೆಗಳು ಬರುವಂಥದ್ದು, ದಾಂಪತ್ಯ ಕಲಹ ಹೆಚ್ಚಳಾಗುವಂಥದ್ದು. ಹಾಗಾಗಿ ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಡಿಸೆಂಬರ್ನಲ್ಲಿ ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ. ತಿಳ್ಕೊಳ್ಳಿ, ಅಲ್ಲಿ ರವಿಯಿಂದ ಆರಂಭಿಸಿ ಇಷ್ಟವರೆಗೆ ಯಾವುದೇ ಗ್ರಹಗಳು ನಿಮಗೆ ಇಲ್ಲಿವರೆಗೆ ಉತ್ತಮವಾದ ಫಲವನ್ನು ಕೊಡುವಂಥ ಉದಾಹರಣೆ ಬಂದಿಲ್ಲ. ನೋಡಿ, ಈಗ ಮುಂದೇನಾದರೂ ಶನಿವಿನ ವಿಚಾರ ಬಂದಾಗ ಆಗಲೇ ಶನಿ ಮಹಾರಾಜರು ರುಜುಗತಿಯಲ್ಲಿದ್ದಾರೆ. ವಕ್ರಗತಿ ಇದ್ದಾಗ ಸ್ವಲ್ಪ ಅವರ ಒಂದು ಪವರ್ ನಿಮಗೆ ಅಷ್ಟೊಂದು ಅಡ್ಡ ಪರಿಣಾಮ ಕಡಿಮೆ ಇತ್ತು. ಆದರೆ ಅವರೀಗ ರುಜುಗತಿಯಲ್ಲಿದ್ದಾರೆ, ನೇರ ಪರಿಣಾಮ ನಿಮ್ಮ ಮೇಲೆ ಇದೆ. ಸಪ್ತಮದಲ್ಲಿರುವಂತಹ ಕಾರಣ ನಿಮಗೆ ವಿವಿಧ ರೀತಿಯ ಕಲಹಗಳು, ದಾಂಪತ್ಯದ ಭಿನ್ನಾಭಿಪ್ರಾಯಗಳು, ಅಥವಾ ಈಗೀಗ ಆರಂಭವಾದ ಸಣ್ಣ ಪುಟ್ಟ ದಾಂಪತ್ಯದ ಕಲಹಗಳು ಈಗ ತುಂಬ ಉಲ್ಬಣ ಆಗುವಂಥದ್ದು, ಅಥವಾ ವಿಚ್ಛೇದನದ ಒಂದು ಮಟ್ಟಕ್ಕೆ ನಿಮಗೆ ಅಂತಹ ಒಂದು ಅಡ್ಡ ಪರಿಣಾಮಗಳು ಬರುವಂಥದ್ದು, ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೂ ದಾಂಪತ್ಯದಲ್ಲಿ ನಿಮಗೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು.
ಈ ರೀತಿ ದಾಂಪತ್ಯ ಕಲಹಕ್ಕೂ ಶನಿ ಮಹಾರಾಜರು ಕಾರಣ ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ವೈವಾಹಿಕ ಪ್ರಯತ್ನದಲ್ಲಿ ಈಗ ವಿಫಲತೆ ಅಥವಾ ವೈವಾಹಿಕ ಪ್ರಯತ್ನ, ಕೆಲವರಿಗೆ ಈಗ ಎಂಗೇಜ್ಮೆಂಟ್ ಆಗಿ ಅದು ವಿಫಲ ಆಗುವಂಥದ್ದು, ಅಥವಾ ಕೆಲವರಿಗೆ ಮಾಡಿದಂಥವರು ಒಮ್ಮೆ ಓಕೆ ಅಂತ ಗಂಡಿನ ಕಡೆಯವರಾಗಲಿ ಹೆಣ್ಣು ಕಡೆಯವರು ಆಮೇಲೆ ಮದುವೆಗೆ ನನಗೆ ಈಗ ಬೇಡ ಅನ್ನೋದು, ಈ ರೀತಿ ಎಲ್ಲ ವಿರುದ್ಧ ಪರಿಣಾಮಗಳು ಸಿಂಹರಾಶಿಯವರ ಜೀವನದಲ್ಲಿ ಆಗ್ಬೋದು. ಮದುವೆ ಆದವರೆಗೂ ಸ್ವಲ್ಪ ತೊಂದರೆಗಳು, ಅಥವಾ ಮದುವೆಗೆ ಈಗ ಪ್ರಯತ್ನ ಪಡೋರಿಗೂ ಸ್ವಲ್ಪ ಹಿನ್ನಡೆಗಳು ಆಗುವಂಥದ್ದು. ಇನ್ನು ಈ ಯುವಕರು ಅಥವಾ ವಿದ್ಯಾರ್ಥಿಗಳು ಅಂತ ಸಾಧಕರು, ಅವರಿಗೂ ಹಾಗೆ ಈ ಗುರು ಶುಕ್ರ ಶನಿ 3 ಗ್ರಹಗಳಿಗೆ ವಿರುದ್ಧವಾಗಿರೋ ಕಾರಣ ಅವರ ವಿದ್ಯಾಭ್ಯಾಸದಲ್ಲಿ ಕೊರತೆ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಅಥವಾ ಮಾಡುವಂಥ ಪ್ರಯತ್ನದಲ್ಲಿ ವಿಫಲತೆಗಳು ಬರುವಂಥದ್ದು. ಯಾವುದಾದ್ರೂ ಅಪ್ಲೈ ಮಾಡಿರೋದ್ರಿಂದ ನಿಮಗೆ ಯಾವುದೇ ರಿಪ್ಲೈಗಳೇ ಬಾರದೇ ಇರುವಂಥದ್ದು, ಅಥವಾ ಯಾವುದಕ್ಕೂ ನೀವು ಸಿಲೆಕ್ಷನ್ ಪ್ರೊಸೀಜರಲ್ಲಿ ಕೊನೆಯ ಹಂತದಲ್ಲಿ ನೀವು ಎಲಿಮಿನೇಟ್ ಆಗುವಂಥದ್ದು, ಈ ರೀತಿಯೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರು ಶುಕ್ರ ಶನಿ 3 ಗ್ರಹಗಳು ಈಗ ವಿರುದ್ಧವಾಗುವಂಥ ಸ್ಥಿತಿ ಡಿಸೆಂಬರ್ನಲ್ಲಿ ಇದೆ. ಪ್ರಬಲವಾದ 3 ಗ್ರಹಗಳು ನಿಮಗೆ ಸಹಾಯಕ್ಕೆ ಬರ್ತಾಯಿಲ್ಲ. ಇನ್ನು ಈ ಒಂದು ಮಾಯಾ ಛಾಯಾಗ್ರಹಗಳಾದ ಈ ರಾಹು ಮತ್ತು ಕೇತುಗಳು, ರಾಹು ಕೇತುಗಳ ವಿಚಾರ ಗಮನಿಸಿದಾಗ, ರಾಹು ನಿಮಗೆ ಅಷ್ಟಮದಲ್ಲಿರುವಂಥ ರಾಹು ಮನಸ್ಸಿನಲ್ಲಿ ಭಯವನ್ನು, ಚಿಂತೆಯನ್ನು, ಆತಂಕವನ್ನು ಹೆಚ್ಚು ಮಾಡ್ತಾನೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರ್ಬೋದು. ಯಾರಿಗೆ ಈಗಾಗಲೇ ಇರುವಂಥ ಒಂದು ಹೃದಯದ ಸಮಸ್ಯೆನೋ, ಹಾರ್ಟ್ ಪ್ರಾಬ್ಲಮೋ, ಬಿ ಪಿನೋ, ಶುಗರೋ, ಅಥವಾ ಅಸ್ತಮನೋ, ಅಲರ್ಜಿನೋ, ಅಥವಾ ಜಾಯಿಂಟ್ ಪೇನೋ, ಆರ್ಥರೈಟಿಸ್ ಮುಂತಾದ ಯಾವುದು ಇರುತ್ತೋ ಅವೆಲ್ಲವೂ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಳ ಆಗ್ಬೋದು. ಈಗಾಗಲೇ ಇದ್ದಂಥ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತೆ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಪೈಲ್ಸು ಅಥವಾ ಅಜೀರ್ಣ, ಅಸಿಡಿಟಿ ಅಂತ ಸಮಸ್ಯೆಗಳು ಬರ್ಬೋದು. ಇನ್ನು ಕೆಲವರಿಗೆ ಹೊಸದಾಗಿ ಆಹಾರ ಅಥವಾ ನೀರಿನಿಂದ ಅಥವಾ ಹವಾಮಾನ ವೈಪರೀತ್ಯದಿಂದಲೂ ಅಥವಾ ಡಸ್ಟ್ ಅಲರ್ಜಿ ಮುಂತಾದವುಗಳ ಕಾರಣಗಳಿಂದಲೂ ವೈಪರೀತ್ಯಗಳು ಆರೋಗ್ಯದಲ್ಲಿ ಇರಬಾರ್ದು, ಅಥವಾ ಆಸ್ಪತ್ರೆಗೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ರಾಹು ನಿಮಗೆ ಈಗ ಯಾವುದೇ ರೀತಿಯ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಅಷ್ಟಮದಲ್ಲಿರುವಂಥ ರಾಹು ನಾನಾ ರೀತಿಯ ಸಂಕಷ್ಟಗಳಿಗೆ ಕಾರಣ ಆಗ್ಬೋದಾಗಿದೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ, ಧನಸ್ಥಾನದ ಕೇತು ನಿಮಗೆ ನಿಮ್ಮ ಧನಕ್ಕೆ ಕೊರತೆಗೆ ತೊಂದರೆ ಮಾಡ್ತಾನೆ. ಅದಕ್ಕೆ ಸಾಲಗಳು ಹೆಚ್ಚಳ ಆಗ್ಬೋದು. ಇದ್ದಂಥ ಹಣ ಬೇರೆ ಬೇರೆ ವಿಚಾರಗಳಿಗೆ, ಅಂದರೆ ಅಪ್ರಯೋಜಕ ಕೆಲಸಗಳಿಗೆ ಅಥವಾ ಅನಾವಶ್ಯಕ ಖರ್ಚುಗಳಿಗೆ ಅಥವಾ ಅನಿರೀಕ್ಷಿತ ಖರ್ಚುಗಳಿಗೆ ಹಣನೀಗ ಖರ್ಚಾಗಿ ಹೋಗ್ಬೋದು. ಹಾಗೆ ಅಂಥದಕ್ಕೆಲ್ಲ ಈಗ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ಹಣದ ಕೊರತೆ ಎದುರಾಗೋದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಯಾವುದೇ ಧನದ ಪ್ರಯತ್ನದಲ್ಲಿ ವಿಫಲತೆಗಳು ಆಗುವಂಥದ್ದು, ಈ ರೀತಿ ಕೇತು ಸಹ ನಿಮ್ಮ ಬೆಂಬಲಕ್ಕೆ ಇಲ್ಲ. ಹಾಗಾಗಿ ಇಲ್ಲಿವರೆಗೆ ಈಗ ಅಷ್ಟಗ್ರಹಗಳು ಅಂದರೆ 8 ಗ್ರಹಗಳನ್ನು ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ 8 ಗ್ರಹಗಳು ನಿಮಗೆ ಯಾವ ರೀತಿ ನಿಮಗೆ ಭವಣೆಗಳನ್ನು ಕೊಡ್ಬೋದು, ಯಾವ ರೀತಿ ನಿಮಗೆ ಪರೀಕ್ಷೆಗಳನ್ನು ಒಡ್ಬೋದು, ಜೊತೆಗೆ ಯಾವುದೇ ಎಲ್ಲ ಮುನ್ನೆಚ್ಚರಿಕೆಯನ್ನು ನೀವು ಇರಬೇಕಾಗತ್ತೆ ಅನ್ನೋದು. ಹಾಗಾಗಿ ತನು ಮನ ಧನ ಅಂದರೆ ತನು ಅಂದರೆ ಆರೋಗ್ಯದ ವಿಚಾರಕ್ಕೆ ಎಚ್ಚರಿಕೆ ಬೇಕು. ಮನಸ್ಸು ಅಂದರೆ ಮನೋನಿಯಂತ್ರಣ, ಮನಸ್ಸಿನ ಭಾವನೆ, ಸಿಟ್ಟು, ಆತಂಕ, ಭಯ ಇತ್ಯಾದಿಗಳನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಧನ ಅಂದರೆ ಹಣಕಾಸಿನ ವಿಚಾರ, ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿರುವಂಥದ್ದಾಗಲಿ ಅಥವಾ ಸ್ವಂತ ನಿಮ್ಮ ಇದ್ದಂಥ ಯಾವುದೇ ರೀತಿ ಇನ್ವೆಸ್ಟ್ಮೆಂಟು, ಸೇವಿಂಗ್ಸ್ಗಳ ಬಗ್ಗೆ ಆಗಲು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಒಪ್ಪಂದ ಸಹಿ ಮಾಡೋದಾಗಲಿ, ಅಗ್ರಿಮೆಂಟ್ ಮಾಡೋದಾಗಲಿ, ಅಥವಾ ಕೊಡುಕೊಳ್ಳುವಿಕೆ, ಪ್ರಮುಖವಾದ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡೋದಾಗಲಿ ಈ ಡಿಸೆಂಬರ್ನಲ್ಲಿ ಅಷ್ಟು ನಿಮಗೆ ಪೂರಕವಾಗಿಲ್ಲ. ಎಲ್ಲ ಗ್ರಹಗಳು ವಿರುದ್ಧವಾಗಿರೋ ಕಾರಣ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಮೋಸ ಹೋಗುವಂಥ ಸಾಧ್ಯತೆ, ವಂಚನೆ ಒಳಗಾಗುವಂಥ ಸಾಧ್ಯತೆ, ಅಥವಾ ನಿಮಗೇನಾದರೂ ಗಂಭೀರವಾದ ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇರೋ ಕಾರಣ ಮೈಯೆಲ್ಲ ಕಣ್ಣಾಗಿರಬೇಕು ಸಿಂಹರಾಶಿಯವರು. ಇಲ್ಲೋ 8 ಗ್ರಹಗಳಾಯಿತು. ಇನ್ನು ಚಂದ್ರನ ಚಲನೆ ಆಗಲೇ ಹೇಳಿದರೆ, ಚಂದ್ರನ ನಿಮಗೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಆ ಯಾವ್ಯಾವ ದಿನಗಳಲ್ಲಿ ಚಂದ್ರನು ಅನುಕೂಲವಾಗಿದ್ದಾನೆ, ಯಾವ ದಿನಗಳನ್ನು ನೀವು ಬಳಸ್ಕೋಬೋದು, ಅದು ಯಾವುದೇ ಒಂದು ಪ್ರಮುಖ ವಿಚಾರಗಳಿಗೆ ಅದನ್ನು ಪ್ರಯತ್ನ ಮಾಡ್ಬೋದು ಅನ್ನೋದಾಗಿ ನಿಮಗೆ ಏಕೈಕ ಆಶಾಕಿರಣಾಗ ಚಂದ್ರನಾಗಿದ್ದಾನೆ. ಹಾಗಾಗಿ ಆ ಚಂದ್ರನ ಅನುಗ್ರಹವಂಥ ಒಂದೊಂದಾಗಿ ಡೇಟ್ಗೆ ಅನುಸಾರವಾಗಿ ಫಲವನ್ನು ಗಮನಿಸೋಣ. ಡಿಸೆಂಬರ್ 1-2 ನಿಮಗೆ ಚಂದ್ರನ ಬಲ ಇರೋದಿಲ್ಲ. ಡಿಸೆಂಬರ್ 1, 2, 3, 4 ಈ 4 ದಿನಗಳು ಅಂದರೆ ಆರಂಭದ 4 ದಿನಗಳು ಚಂದ್ರನ ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿರ್ತಾನೆ. ಈ 4 ದಿನಗಳಲ್ಲಿ 1ರಿಂದ 4ರವರೆಗೆ ನಿಮಗೆ ಮಾತಿನ ಚಕಮಕಿ, ಕಲಹಗಳು ಹೆಚ್ಚಳಾಗುವಂಥದ್ದು. ಅಲ್ಲಿ ಈ ಥರ ಗ್ರಹಗಳ ಒಂದು ಏನೇನು ಅಡ್ಡ ಪರಿಣಾಮ ಇದೆ ಅವೆಲ್ಲವೂ ಹೇಳಿದ್ದೇನೆ. ಅದರ ಜೊತೆಗೆ ಈಗ ಚಂದ್ರನು ನಿಮಗೆ ಅಡ್ಡ ಪರಿಣಾಮಕಾರಿಯಾಗಿರ್ತಾನೆ. ಹಾಗಾಗಿ ಮಾತಿನ ಕಲಹ ಹೆಚ್ಚಾಗುತ್ತೆ. ತಂದೆ ಮಕ್ಕಳ ಕಲಹ, ಬಂಧುಗಳ ಜೊತೆ ಕಲಹ, ಅಥವಾ ಏನಾದರೂ ನಿಮ್ಮ ಸಹೋದ್ಯೋಗಿಗಳ ಜೊತೆ ಕಲಹ ಆಗುವಂಥದ್ದು, ಅಥವಾ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಕಂಪ್ಲೇಂಟ್ಗಳನ್ನು ಮಾಡುವಂಥದ್ದು, ನಿಮಗೆ ಉದ್ಯೋಗ ಸ್ಥಳದಲ್ಲಿ ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ಶಿಸ್ತಿನ ಕ್ರಮ ಬರುವಂಥದ್ದು ಎಲ್ಲ ಆಗುತ್ತೆ. ಇನ್ನು ಸರ್ಕಾರದ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ನಿಧಾನ ಆಗ್ಬೋದು, ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳು ನಿಮಗೆ ದಂಡನೆ, ಪೆನಾಲ್ಟಿಗಳು ಅದು ಬರುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಈ 4 ದಿನಗಳಲ್ಲಿ ನೀವು ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಅಷ್ಟೇ, ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಎಚ್ಚರಿಕವಾಗಿರಬೇಕು. ಯಾವುದೇ ರೀತಿ ವಿವಾದಾತ್ಮಕ ಪೋಸ್ಟ್ ಹಾಕೋದಾಗಲಿ, ವಿವಾದಾತ್ಮಕ ಪೋಸ್ಟ್ಗಳನ್ನು ಲೈಕ್ ಶೇರ್ ಮಾಡೋದಾಗಲಿ ಎಲ್ಲ ಮಾಡಲಿಕ್ಕೆ ಹೋಗದೆ, ಅದರಿಂದ ನಿಮಗೆ ಇನ್ನಷ್ಟು ವಿವಾದಗಳು ಹೆಚ್ಚಳಾಗಿ ನಿಮ್ಮ ಮೇಲೆ ಕಾನೂನು ಕ್ರಮ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಳಿಕ ಡಿಸೆಂಬರ್ 5, 6, 7, 8 ಮತ್ತು
5, 6, 7, 8, 9 4 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು. ಚಂದ್ರನು 4 ದಿನಗಳ ಕಾಲ ಅನುಗ್ರಹ ಕೊಡ್ತಾ ಇದ್ದಾನೆ. 5, 6, 7, 8ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡ ಕೆಲಸ ಕಾರ್ಯ ಜಯ ಆಗುತ್ತೆ. ಯಾವುದೇ ರೀತಿಯ ಪ್ರಯತ್ನಗಳನ್ನು ಈ 4 ದಿನಗಳಲ್ಲಿ ಮಾಡಿ 5, 6, 7, 8ರಲ್ಲಿ ಮಾಡ್ಬೋದಾಗಿದೆ. ಅಲ್ಲಿ ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನ, ವ್ಯಾಪಾರಕ್ಕಾದ ಪ್ರಯತ್ನ, ಅದು ಉದ್ಯಮದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕೆ, ಯಾರನ್ನ ಪ್ರಮುಖ ವ್ಯಕ್ತಿಗಳ ಭೇಟಿ ಮಾಡಲಿಕ್ಕೆ, ಯಾವುದೇ ಒಂದು ಮಾರ್ಕೆಟಿಂಗು ಸೇಲ್ಸ್ನಂಥ ಒಂದು ಯೋಜನೆಗಳನ್ನು ಈಗ ಸಿದ್ಧಪಡಿಸಲಿಕ್ಕೆ, ಅಥವಾ ನಿಮ್ಮದೇನಾದರೂ ಬೇರೆ ರೀತಿಯ ದಾಖಲೆ ಪತ್ರ ಇತ್ಯಾದಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ, ಈ ರೀತಿ ಹಲವಾರು ಉದ್ದೇಶಗಳಿಗೆ ಈ ದಿನವನ್ನು ಬಳಸ್ಕೊಳ್ಳಿ. 5, 6, 7, 8 ನಿಮಗೆ ಅದೃಷ್ಟವನ್ನು, ಧನವನ್ನು ಕೊಡ್ತಾ ಇದೆ. ಮನಃಶಾಂತಿ ಇದೆ, ಆರೋಗ್ಯವು ಸುಧಾರಣೆ ಇರುತ್ತೆ. ಅಲ್ಲದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ದಿನ ಆಗಿರುತ್ತೆ ಈ 4 ದಿನಗಳು. ಆ ಬಳಿಕ ಮತ್ತೆ ಬರುವಂಥ 4 ದಿನಗಳು 9, 10, 11, 12. 9, 10, 11, 12 ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು. ತಲೆನೋವು, ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಅಥವಾ ಚಳಿಗಾಲಕ್ಕೆ ಅನುಗುಣವಾಗಿ ಬಂದ ಯಾವುದೇ ರೀತಿಯ ಈ ನೋವುಗಳು ಕಾಣುವಂಥದ್ದಾಗಲಿ, ಅಥವಾ ಶ್ವಾಸಕೋಶ ಸಂಬಂಧಿಸಿರೋರಿಗೆ ಅಂಥ ಆಸ್ತಮನೋ, ಅಲರ್ಜಿನೋ ಅಥವಾ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಹೆಚ್ಚಳಾಗುವಂಥದ್ದು. ಇಲ್ಲದೆ ಕೆಲವೊಬ್ಬರಿಗೆ ನೀರು ಅಥವಾ ಗಾಳಿಯ ಒಂದು ಪ್ರಭಾವದಿಂದ ಅಥವಾ ಏನಾದರೂ ಒಂದು ಸಾಂಕ್ರಾಮಿಕದ ರೀತಿಯ ಜ್ವರ ಇತ್ಯಾದಿಗಳಾಗಲಿ, ಅಲರ್ಜಿಗಳಾಗಲಿ ಈಗ ಬರುವಂಥ ಸಾಧ್ಯತೆ ಇರುತ್ತೆ. 9, 10, 11ರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಜೊತೆಗೆ ಹಣಕಾಸು ತುಂಬ ಖರ್ಚಾಗುತ್ತೆ. ಹಣಕಾಸಿನ ಹರಿವು, ಒಳ ಹರಿವು ಕಡಿಮೆ, ಅಂದರೆ ಇನ್ಕಮ್ ಕಡಿಮೆ, ಔಟ್ ಗೋಯಿಂಗ್ ಜಾಸ್ತಿ, ಅಂದರೆ ಎಕ್ಸ್ಪೆನ್ಸಸ್ಗಳು, ಖರ್ಚುಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಇವೆಲ್ಲ ಸ್ವಲ್ಪ ಬಗ್ಗೆ ಗಮನ ವಹಿಸಬೇಕು. ಹಾಗಾಗಿ ಆರೋಗ್ಯ ಮತ್ತು ಹಣದ ಬಗ್ಗೆ ತುಂಬ ಎಚ್ಚರಿಕೆ 9, 10, 11, 12ರಲ್ಲಿ ಬೇಕು. ಯಾವುದೇ ರೀತಿಯ ಸಾಲವನ್ನು ಕೊಡೋದಾಗಲಿ, ಅದು ಹಣಕಾಸಿಗೆ ಸಂಬಂಧಪಟ್ಟ ಸಹಿ ಮಾಡೋದಾಗಲಿ, ಯಾರಿಗೆ ಜಾಮೀನು ಅಂದರೆ ಶ್ಯೂರಿಟಿ ಹಾಕೋದು ಮುಂತಾದವುಗಳ ರಿಸ್ಕ್ ಎಲ್ಲ ತೆಗೆದುಕೊಳ್ಳಿಕ್ಕೆ ಯಾರು ಹೋಗುವಂಥದ್ದು ಒಳ್ಳೆಯದಲ್ಲ. ಮುಂದೆ 13, 14, 15 ನಿಮಗೆ ಉತ್ತಮವಾದ ಫಲ ಕೊಡುವಂಥ ದಿನ. ಆ 3 ದಿನಗಳು ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಜಯವನ್ನು ಕೊಳ್ಳಿದೆ. ಕರ್ಮಸ್ಥಾನದಲ್ಲಿ ಚಂದ್ರನು ಬಂದಿದ್ದಾನೆ. ಹಾಗಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರಗಳು ಆಗುವಂಥದ್ದು, ಲಾಭ ಹೆಚ್ಚಳ ಆಗುವಂಥದ್ದು, ಸ್ವಂತವಾಗಿ ಉದ್ಯಮ, ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಹೆಚ್ಚಿನ ಲಾಭಗಳು ಬರ್ಬೋದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರೋದಾಗಲಿ, ಅಥವಾ ಬೆಲೆ ಏರಿಕೆಯ ಕಾರಣದಿಂದ ನಿಮ್ಮಲ್ಲಿದ್ದಂಥ ಸ್ಟಾಕ್ ಅಥವಾ ನಿಮ್ಮಲ್ಲಿದ್ದಂಥ ವಸ್ತುಗಳಿಗೆ ಹೆಚ್ಚಿನ ಒಂದು ಬೆಂಬಲ ನಿಮಗೆ ಸಿಗುವಂಥದ್ದು. ಈ ರೀತಿ ಅನಿರೀಕ್ಷಿತವಾದ ಧನ ಲಾಭಗಳು ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ವಿದ್ಯೆಯಲ್ಲಿ ಅಥವಾ ಇನ್ನಿತರ ಯಾವುದೇ ಸಾಧನೆಯಲ್ಲಿ ಅಥವಾ ಬೇರೆ ರೀತಿಯ ಕ್ರೀಡಾ ಚಟುವಟಿಕೆಗಳು ಸಹ ಇರುವಂಥ ಯುವಕರಿಗೆ ಅವರಿಗೆ ಹೊಸ ಅವಕಾಶಗಳು ಸಿಗೋದು. ರಾಜ್ಯ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಗೆಲ್ಲಲಿಕ್ಕೆ ಅವಕಾಶ ಇರುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರ ಉದ್ಯೋಗ ಅಥವಾ ರಾಜಕೀಯ ಮೂಲದ ಒಂದು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ 3 ದಿನಗಳನ್ನು ಬಳಸಿಕೊಳ್ಳಿ. 13, 14, 15 ನಿಮಗೆ ಜಯವನ್ನು, ಯಶವನ್ನು, ಲಾಭವನ್ನು ತಂದುಕೊಳ್ಳಲಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ನಾಜೂಕಾಗಿ ಚೆನ್ನಾಗಿ ಆಗಲಿವೆ. ಆ ಬಳಿಕ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ, ಅಂದರೆ ತಿಂಗಳಲ್ಲಿ ಈಗ ಒಂದು ಬಾರಿ ಸಿಗುವಂಥ ಪ್ರಯತ್ನದಲ್ಲಿ ಎಲ್ಲ ರಾಶಿಗೂ 1 ಬಾರಿ ಅಷ್ಟೇ ಸಿಗುತ್ತೆ. ಅದು ನಿಮಗೆ ಈ 16, 17ರಂದು ಚಂದ್ರನ ಲಾಭ ಸ್ಥಾನದ ಆಶೀರ್ವಾದ ಸಿಗ್ತಾ ಇದೆ. ಅನಿರೀಕ್ಷಿತ ಲಾಭ ಆಗಲಿದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮದೇ ಪರವಾಗಿ ಆಗುವಂಥದ್ದು. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆಗಳು ಮಾಡುವಂಥದ್ದು, ಅಥವಾ ನಿಮ್ಮ ಬಂಧುಗಳ, ಮಿತ್ರರ ಒಂದು ಸಹಾಯದಿಂದ ನಿಮ್ಮ ಮನೆಯಲ್ಲಿ ಶುಭ ವಾತಾವರಣ ಮೂಡುವಂಥದ್ದು. ಮದುವೆ, ಮುಂಜಿ, ಗೃಹ ಪ್ರವೇಶ ಮುಂತಾದವುಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಂಥ ಸಂಭ್ರಮ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ಉತ್ತಮವಾದ ದಿನ ಆಗಿರುತ್ತೆ. 16, 17, 18, 19 ಅಷ್ಟೇನು ಉತ್ತಮ ಇಲ್ಲ. 18, 19 ನಷ್ಟದ ಚಂದ್ರನು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು. ವ್ಯಾಪಾರ ಉದ್ಯೋಗದ ನಷ್ಟದವರನ್ನು ಅನುಭವಿಸುವಂಥದ್ದು, ಅಂದುಕೊಂಡಂತೆ ಯಾವುದೇ ಇನ್ಕಮ್ಗಳು ಬಾರದೇ ಇರುವಂಥದ್ದು, ಇದರ ಒಂದು ಪ್ರೇರಣೆಯಿಂದ ನೀವು ಮೋಸ ಹೋಗುವಂಥದ್ದು, ಅಥವಾ ಯಾರೋ ನಿಮಗೆ ರಾಂಗ್ ಐಡಿಯಾ ಕೊಟ್ಟು ಅದರ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಹಣದ ಜೊತೆಗೆ ಕೆಲವೊಮ್ಮೆ ಮಾನಹಾನಿಕರ ಘಟನೆ ಸಹ ಆಗ್ಬೋದು. ಹಾಗಾಗಿ ಅದರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ನೀವು ಖಂಡಿತ ವಹಿಸಬೇಕಾಗುತ್ತೆ. ಯಾರಿಂದ ನಿಮಗೆ ಮೋಸ ಹೋಗುವಂಥ ಸಾಧ್ಯತೆ, ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು 18, 19ರಲ್ಲಿ. ಈ ಬಳಿಕ 20, 21 ನಿಮ್ಮ ಪಾಲಿಗೆ ಉತ್ತಮ ದಿನ. 20, 21ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ಕೆಲವರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ, ಇನ್ನು ಕೆಲವರಿಗೆ ಅಪರೂಪಕ್ಕೆ ಒಂದು ಭೇಟಿಯಾಗುವಂಥ ಆತ್ಮೀಯರನ್ನು ಭೇಟಿಯಾಗುವಂಥ ಅವಕಾಶ ಎಲ್ಲ ಬರಲಿದೆ. ಆ ಬಳಿಕ 22, 23, 24 ಅದೇ 3 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಅಂದುಕೊಂಡಂಥ ಕೆಲಸಗಳು ಆಗದೇ ಇರುವಂಥದ್ದು, ಬೇರೆಯವರು ನಿಮಗೆ ಯಾರಾದರೂ ನಿಮಗೆ ನಷ್ಟ ಕಷ್ಟಗಳಿಗೆ ಮಾಡುವಂಥ ಪ್ರೇರಣೆ ಮಾಡುವಂಥದ್ದು, ರಾಂಗ್ ಐಡಿಯಾ, ತಪ್ಪಾದ ಮಾಹಿತಿಯನ್ನು ಕೊಟ್ಟು ನೀವು ಆ ದಾರಿಯಲ್ಲಿ ನಡೆದು ಮತ್ತೆ ಅಷ್ಟಕ್ಕೆ ಒಳಗಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಯಾವ ಬಗ್ಗೆ ಸ್ವಲ್ಪ ಎಚ್ಚರ. ಆಕಸ್ಮಿಕ ನಷ್ಟ ಯೋಗ ಅಂತ ಬಂದಿದೆ. ಜೊತೆಗೆ ನಿಮ್ಮಲ್ಲಿರುವಂಥ ವಸ್ತು, ಒಡವೆ ಅಥವಾ ಇನ್ನಿತರ ಪ್ರಮುಖವಾದ ದಾಖಲೆ ಪತ್ರ, ಅದರ ಬಗ್ಗೆ ತುಂಬ ಒಂದು ಎಚ್ಚರಿಕೆ, ಕೇರ್ಗಳನ್ನು ಬೇಕು. ಯಾಕಂದರೆ ಅವೆಲ್ಲ ಕಳೆದು ಹೋಗುವಂಥ ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆಯೂ ಬರ್ಬೋದಾಗಿದೆ. ಹಾಗಾಗಿ ಬಗ್ಗೆ 22, 23, 24ರಲ್ಲಿ 3 ದಿನ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಆ ಬಳಿಕ 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ.
ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ತೃತೀಯದಲ್ಲಿರುವಂಥ ಚಂದ್ರನು ನಿಮ್ಮ ಅನೇಕ ಗುರಿಗಳನ್ನು ತಲುಪಲು ಸಹಾಯ ಮಾಡ್ತಾನೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅವರ ಸಾಧನೆಗೆ ಹೆಚ್ಚಿನ ಪ್ರತಿಭಾ ಪುರಸ್ಕಾರ, ಬಹುಮಾನಾದಿಗಳು ಬರುವಂಥದ್ದು. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥ ಶುಭ ದಿನ ಆಗಿರುತ್ತೆ 25, 26. ಆ ಬೆಳಗ್ಗೆ 27, 28, 29 ನಿರಂತರ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮತ್ತೊಮ್ಮೆ ಬೇಕಾಗುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಈಗ ನಿಮ್ಮ ಅಂದುಕೊಂಡಂತೆ ಆಗೋದಿಲ್ಲ, ಎಲ್ಲ ವಿರುದ್ಧವಾಗಿ ಆಗುವಂಥದ್ದು. ಜೊತೆಗೆ ಬಂಧುಗಳು ಮಿತ್ರರು ಸಹ ನಿಮಗೆ ವಿರುದ್ಧ ಆಗುವಂಥದ್ದು. ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೆ ಅಥವಾ ಹಿರಿಯ ವ್ಯಕ್ತಿಗಳು, ಅತ್ತೆ ಮಾವ ಮುಂತಾದ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು. ಇಂಥ ಒಂದು ಸಾಧ್ಯತೆ 27, 28, 29 ಬರುತ್ತೆ. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ಕೊರತೆ, ಗಂಡರ ಜೊತೆಗೆ ಜಗಳ, ಹೆಂಡತಿಗೆ ಬರ್ಬೋದು, ಹೆಂಡತಿ ಜೊತೆಗೆ ಗಂಡನಿಗೆ ಜಗಳ ಬರ್ಬೋದು, ಅಥವಾ ನಿಮ್ಮ ಇನ್ನಿತರ ಒಂದು ಬಂಧುಗಳ ಜೊತೆಗೆ ಸಹ ಮಾತಿನ ಚಕಮಕಿ ಬರ್ಬೋದಾಗಿದೆ. ಇನ್ನು ಕೊನೆಯ ದಿನಗಳು 30, 31 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಡಿಸೆಂಬರ್ 30, 31 ಸಾಮಾನ್ಯ ದಿನ. ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ. ಕೆಲವೊಬ್ಬರಿಗೆ ತಂದೆ ಮಕ್ಕಳ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ಅಥವಾ ಇದು ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿಗಳು ಅಷ್ಟೇ ಬರ್ಬೋದಾಗಿದೆ. ಹೆಚ್ಚಿನೇನು ಅಲ್ಲಿ ತೊಂದರೆಗಳೇನು ಆಗೋದಿಲ್ಲ. 30, 31 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇವೆಲ್ಲವೂ ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳು ಹೇಳಿದ್ದೀನಿ. ಸುಮಾರು 13 ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಸಿಗುತ್ತದೆ. ಕೇವಲ ಚಂದ್ರನಷ್ಟೇ ನಿಮಗೆ ಆಶಾದಾಯಕವಾದ ಒಂದು ಏಕೈಕ ಆಶಾ ಕಿರಣ ಆಗಿದ್ದಾನೆ ಚಂದ್ರ. ಅದನ್ನು ಚೆನ್ನಾಗಿ ಆ ದಿನಗಳನ್ನು ಗಮನಿಸ್ಕೊಂಡು ಆ ದಿನಗಳನ್ನು ಬಳಸ್ಕೊಳ್ಳೋದು. ಇನ್ನು ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಸ್ನೋತ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಳೋದು. ಉಳಿದ ದಿನಗಳಲ್ಲಿ ಯಾವುದೇ ಬಣ್ಣಗಳು ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಸ್ನೋತ ಹಿಮದ ಬಣ್ಣನ ಚಂದ್ರ ಅನುಗ್ರಹ ದಿನ, ಜೊತೆಗೆ ಸಂಖ್ಯೆ 2 ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ಹೇಳಿದೆ ನಿಮಗೆ ಎಲ್ಲ ಗ್ರಹಗಳು ವಿರುದ್ಧವಾಗಿರೋ ಕಾರಣ ನೀವು ವಿಶೇಷವಾಗಿ ಹೆಚ್ಚಿನ ಭಕ್ತಿಯನ್ನು, ಧ್ಯಾನ ಮಾರ್ಗವನ್ನು, ಅದು ದೇವರುಗಳ ಸಂದರ್ಶನ ಅಥವಾ ಪರಿಹಾರಾದಿ ಕ್ರಮವನ್ನು ಖಂಡಿತ ಮಾಡಬೇಕಾಗತ್ತೆ. ವಿಶೇಷವಾಗಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಪ್ರಾರ್ಥನೆ ಮಾಡಿ, ಅಥವಾ ಈ ಒಂದು ನವಗ್ರಹಗಳ ಒಂದು ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಶ್ಲೋಕವನ್ನು, ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರವನ್ನು ಹೇಳುವಂಥದ್ದಾಗಲಿ, ಅಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ 9 ಗ್ರಹಗಳ ಸ್ತೋತ್ರ ಹಾಗೂ 9 ಗ್ರಹಗಳ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಅದನ್ನು ನೀವು ಪಠನೆ ಮಾಡಿಕೊಂಡು ಈ ಪ್ರಾರ್ಥನೆಯನ್ನು ಮಾಡಿದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ನವಗ್ರಹಗಳಿಂದ ಆಗುವಂಥ ಏರುಪೇರುಗಳ ತೊಂದರೆಗಳು ನಿವಾರಣೆ ಆಗುತ್ತೆ. ಹಾಗೆಯೇ ಈ ಗಣೇಶ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು, ನರಸಿಂಹ ಸ್ವಾಮಿ ಅಥವಾ ಲಕ್ಷ್ಮೀಂದ್ರ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಅದೇ ರೀತಿ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಿಸಿದ ರಾಮ, ಕೃಷ್ಣ, ರಂಗನಾಥ, ಶ್ರೀನಿವಾಸ, ವೆಂಕಟೇಶ ಮುಂತಾದ ಬೇರೆ ಬೇರೆ ರೂಪಗಳಲ್ಲಿ ಸಹ ವಿಷ್ಣು ರೂಪದಲ್ಲಿ ಸಹ ಆರಾಧನೆ ಮಾಡುವಂಥದ್ದಾಗುತ್ತೆ. ಜೊತೆಗೆ ನಿಮ್ಮ ಊರಿರುವಂಥ ಯಾವುದೇ ರೀತಿಯ ಸ್ತ್ರೀ ದೇವತೆ ಅಂದರೆ ಅಮ್ಮನವರನ್ನು ಯಾವುದೇ ರೂಪದಲ್ಲಿ ಭೇಟಿ ಮಾಡೋದಾಗಲಿ, ಜೊತೆಗೆ ಗಣೇಶ, ಸುಬ್ರಹ್ಮಣ್ಯ, ದೇವಿ ಮತ್ತು ಶಿವರ ಒಂದು ಸಪರಿವಾರವಾದ ಒಂದು ಧ್ಯಾನವನ್ನು, ಭಕ್ತಿಯನ್ನು ಮಾಡೋದ್ರಿಂದ ಸಹ ನಿಮಗೆ ಉತ್ತಮವಾದ ಫಲಗಳು ನಿರೀಕ್ಷೆಯಂತೆ ಆಗುತ್ತವೆ. ಜೊತೆಗೆ ಯಾವುದೇ ರೀತಿಯ ಗ್ರಹಗಳ ದೋಷಕ್ಕೆ ಅಥವಾ 8 ಗ್ರಹಗಳ ವಿರುದ್ಧವಾಗಿ ಒಂದನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ನೀವು ಧೈರ್ಯವನ್ನು ಕುಂದಬೇಡಿ. ಭಕ್ತಿ ಮಾರ್ಗವನ್ನು, ದಾನ ಧರ್ಮದ ಮಾರ್ಗವನ್ನು ಅನುಸರಿಸಿ ಯಾರಿಗೆ ವಿಶೇಷವಾದ ಅನುಕೂಲತೆ ಇದೆ ಅಂಥವ್ರು ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು ಅಥವಾ ನವಗ್ರಹಗಳ ಧಾನ್ಯಗಳನ್ನು ಸಹ ದಾನ ಧರ್ಮ ಮೂಲಕವಾಗಿ ಕೊಡ್ಬೋದಾಗಿದೆ. ಹಾಗಾಗಿ ಈ ಶಿವರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾದ ನಿಮ್ಮ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದೇನೆ. ಯಾರೂ ಇದರಿಂದ ಭಯಭೀತರಾಗಿ ಆತಂಕರಾಗೋಲ್ಲ. ತಮಗೆಲ್ಲರಿಗೂ ಡಿಸೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ, ಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಡಿಸೆಂಬರ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ಡಿಸೆಂಬರ್ ತಿಂಗಳು ವಿಶೇಷವಾದ ಲಾಭ, ಆದಾಯಗಳನ್ನು ಕೊಡುವಂಥ ಒಂದು ಶುಭ ಮಾಸ ಆಗಿರುತ್ತೆ. ಅಲ್ಲಿ ನಿಮ್ಮ ಈ ಬಾರಿಯ ವಾಕ್ಯದಲ್ಲಿ ಭೂಮಿ, ಮನೆ, ಉದ್ಯೋಗ, ಲಾಭ, ಶುಭ ಲಾಭ ಎಂಬ ವಾಕ್ಯ ಬಂದಿದೆ. ಅದರಲ್ಲಿ ಒಂದು ಎಚ್ಚರಿಕೆ ಒಂದು ಲೈನ್ ಸಹ ಇದೆ, ರಾಹುಕೇತುಗಳ ಬಗ್ಗೆ ಎಚ್ಚರ ಅಂತ, ರಾಹುಕೇತುಗಳ ಕಾಟದ ಬಗ್ಗೆ ಎಚ್ಚರ ಅಂತ. ಹಾಗಾಗಿ ಹೆಚ್ಚಿನ ಗ್ರಹಗಳು ನಿಮ್ಮ ಬೆಂಬಲಕ್ಕೆ ಇವೆ. ಅಲ್ಲಿ ಗ್ರಹರಾಜನಾದಂಥ ಸೂರ್ಯನು ನಿಮಗೆ ಪೂರಕವಾಗಿರ್ತಾನೆ. ಮಂಗಳನು ಸಹ ಆತನು ವಕ್ರಗತಿಗೆ ಹೋಗುವ ಮೊದಲು ನೀಚತೆಯಿಂದ ನಿಮಗೆ ಆರಂಭದಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಬುಧ ಗ್ರಹ ಸಹ ತನ್ನ ವಕ್ರತ್ಯಾಗದ ಬಳಿಕ ನಿಮಗೆ ಉತ್ತಮ ಫಲವನ್ನು ಕೊಡಲುವಂಥದ್ದಿರುತ್ತೆ. ಶುಕ್ರನು ಸಹ ನಿಮಗೆ ಪೂರಕವಾಗಿರ್ತಾನೆ. ಶನಿ ಮಹಾರಾಜರು ಅಪರೂಪಕ್ಕೆ ಈಗ ರುಜುಗತಿಯಲ್ಲಿ ಬಂದಾಗ ನಿಮಗೆ ಹೆಚ್ಚಿನ ಒಂದು ವರವನ್ನು ಕೊಡಲಿದ್ದಾರೆ. ಹಾಗಾಗಿ ಅನೇಕ ಶುಭ ಗ್ರಹಗಳ ಒಂದು ಜೊತೆಗೆ ಬಲಿಷ್ಠವಾದಂಥ ಗ್ರಹಗಳ ಒಂದು ಬೆಂಬಲ ನಿಮಗೆ ಇರುವ ಕಾರಣ ಈ ತಿಂಗಳಲ್ಲಿ ನಿಮ್ಮ ಹಲವಾರು ಇಷ್ಟಾರ್ಥಗಳು ಕನ್ಯಾ ರಾಶಿಯವರಿಗೆ ಈಡೇರುವಂಥ ಒಂದು ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರು ವ್ಯಾಪಾರದಲ್ಲಿ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗ ಮಾಡೋರಿಗೆ ಉದ್ಯೋಗ ಅಭಿವೃದ್ಧಿ, ವಿದ್ಯೆ ಕಲಿಯವರಿಗೆ ವಿದ್ಯೆಯಲ್ಲಿ ಪ್ರಗತಿ, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಒಂದು ಚಟುವಟಿಕೆಗಳು, ಆರ್ಥಿಕವಾದ ಸಾಮಾಜಿಕವಾದ ಚಟುವಟಿಕೆಗಳಲ್ಲಿ ಮುನ್ನಡೆಯ ಒಂದು ಅಂಶಗಳು ಈ ತಿಂಗಳಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ವಿಶೇಷವಾದ ಆಶಾದಾಯಕವೂ, ಶುಭದಾಯಕವೂ, ಲಾಭದಾಯಕವೂ, ಅದೃಷ್ಟ ಕೊಡುವಂಥ ತಿಂಗಳು ಆಗಿರುತ್ತೆ. ಇನ್ನು ಇವೆಲ್ಲವೂ ಈ ನವಗ್ರಹಗಳ ಗೋಚಾರಕ್ಕೆ ಅನುಗುಣವಾಗಿ ಹೇಳುವಂಥ ಮಾಸದ ಫಲ. ಇಲ್ಲಿ ಆ ಗ್ರಹಗಳಿಗೆ ಯಾವ್ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಪೂರಕ ಅಥವಾ ಸಹಾಯಕವಾಗಿ, ಯಾವ ವಿರುದ್ಧವಾಗಿ ಅನ್ನೋದನ್ನು ಈಗ ಒಂದೊಂದಾಗಿ ಸಂಕ್ಷಿಪ್ತವಾಗಿ ವಿಚಾರವನ್ನು ಗಮನಿಸೋಣ. ಮೊದಲನೇದಾಗಿ ಅಲ್ಲಿ ರವಿ ಅಥವಾ ಸೂರ್ಯ ಭಗವಂತರು. ಸೂರ್ಯನು ನಿಮಗೆ ಆರಂಭದಲ್ಲಿ
ಅವರು ಉತ್ತಮವಾದ ಫಲವನ್ನು ಕೊಡುವಂಥ ಒಂದು ಸ್ಥಾನದಲ್ಲಿದ್ದಾರೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿರುವಂಥ ಸೂರ್ಯ ಭಗವಾನರು ನಿಮಗೆ ಡಿಸೆಂಬರ್ 15ರವರೆಗೆ ಹೆಚ್ಚಿನ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡುವಂಥದ್ದು. ಹಾಗೆಯೇ ನಿಮಗೆ ಆಗಲೇ ಹೇಳಿದಂತೆ ಭೂಮಿ, ಮನೆ, ಯಂತ್ರ, ವಾಹನ ಯೋಗ ಅಂತೇಳಿ, ಅದು ಆ ಭೂಮಿ ಕೊಳ್ಳುವಂಥ ಯೋಗ, ಮನೆ ಕೊಳ್ಳುವಂಥ ಯೋಗ ಈಗ ನಿಮಗೆ ಈ ಡಿಸೆಂಬರ್ನಲ್ಲಿ 15ರ ಒಳಗೆಲ್ಲ ಬರುವಂಥ ಸಾಧ್ಯತೆ. ಅಥವಾ ಭೂಮಿ, ಮನೆಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು, ತಕರಾರುಗಳೆಲ್ಲ ಇದ್ದರೆ ಅವೆಲ್ಲ ಈಗ ನಿವಾರಣೆಗೆ ನಿಮಗೆ ನಿಮ್ಮ ಒಂದು ಪಾಲಿನ ಭೂಮಿಯಾಗಲಿ ಆಸ್ತಿಯಾಗಲಿ ಬರುವಂಥದ್ದು. ಪಿತ್ರಾರ್ಜಿತವಾದ ಎಲ್ಲ ಕಲಹಗಳು ಈಗ ಎಲ್ಲವೂ ಅವೆಲ್ಲ ರಾಜಿ ಮೂಲಕ ಸಂಧಾನಾಗಿ ಅವೆಲ್ಲ ನಿಮಗೆ ಕಲಹದಿಂದ ಅಥವಾ ತೊಂದರೆಯಿಂದ ಆಗಿಂಥ ಅಡ್ಡ ಪರಿಣಾಮಗಳು ನಿವಾರಣೆಗೆ ಸಿಗಬೇಕಾದಂಥ ಸವಲತ್ತುಗಳು, ಆಸ್ತಿಗಳು, ಭೂಮಿ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಈ ರೀತಿ ದೀರ್ಘಕಾಲದಿಂದ ಏನೇನೋ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ರವಿಯಿಂದಾಗಿ ಅಂದರೆ ಸೂರ್ಯನಿಂದಾಗಿ ಡಿಸೆಂಬರ್ 15ರವರೆಗೆ ನಿಮಗೆ ವಿಶೇಷವಾದ ಲಾಭಗಳು ಸಿಗುವೆ. ಜೊತೆಗೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭಫಲ ಮುಂತಾದ ಅನೇಕ ರೀತಿಯ ಉತ್ತಮ ಫಲಗಳನ್ನು ರವಿ ಅಂದರೆ ಸೂರ್ಯ ಭಗವಾನರು ನಿಮಗೆ ಡಿಸೆಂಬರ್ 15ರವರೆಗೆ ಅಪರೂಪಕ್ಕೆ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ಒಂದು ಬಾರಿ ಅವರ ಗೋಚಾರದಲ್ಲಿ ಕೇವಲ 4 ರಾಶಿಗಳಿಗೆ ಅಷ್ಟೇ ಉತ್ತಮ ಫಲ ಬರುತ್ತೆ. ಹಾಗಾಗಿ ಅವರ ಒಂದು ಈ ವೃಶ್ಚಿಕ ರಾಶಿಯ ಗೋಚಾರವು ನಿಮಗೆ ಈ ಬಾರಿ ಡಿಸೆಂಬರ್ 15ರವರೆಗೆ ಹೆಚ್ಚಿನ ಫಲವನ್ನು ಕೊಡಲಿದೆ. 16ರ ಬಳಿಕ ಸೂರ್ಯನ ಒಂದು ಬದಲಾವಣೆ ಆಗುತ್ತೆ. 15ರ ಸಂಜೆ ಅಲ್ಲಿ ಅವರು ಧನುರಾಶಿಯ ಪ್ರವೇಶ ಆಗುತ್ತೆ. ಧನುರಾಶಿಗೆ ಬಂದ ಧನುರ್ಮಾಸದ ಆರಂಭ ಆಗುವಂಥದ್ದು. ಹಾಗಾಗಿ ಧನುರಾಶಿಗೆ ಬಂದಾಗ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿರುವ ಕಾರಣ ಅಲ್ಲಿ ನಿಮಗೆ ಸೂರ್ಯನ ಬಲ ಕಡಿಮೆಯಾಗಿ ಸೂರ್ಯನಿಂದ ವಿರುದ್ಧ ಪರಿಣಾಮಗಳು ಆಗುವಂಥದ್ದು. 16ರಿಂದ ನಿಮಗೆ ಸೂರ್ಯನಿಂದ ಯಾವ ಅಡ್ಡ ಪರಿಣಾಮ ಅಂದರೆ ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ ಬಿಡುವಂಥದ್ದು, ಅಂದುಕೊಂಡ ಕೆಲಸಗಳು ಆಗದಿರುವಂಥದ್ದು, ಮಾಡುವ ಪ್ರಯತ್ನಗಳು ವಿಫಲತೆ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸದಲ್ಲಿ ಅಲೆದಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಅಡೆತಡೆಗಳು ಅಥವಾ ವಿಘ್ನದ ಪರಿಣಾಮಗಳು ನಿಮಗೆ ಈ ಡಿಸೆಂಬರ್ 16ರಿಂದ ಸೂರ್ಯನ ಅಡ್ಡ ಪರಿಣಾಮದಿಂದ ಅನುಭವಕ್ಕೆ ಬರ್ಬೋದಾಗಿದೆ. ಇನ್ನು ಸೂರ್ಯನ ಬಳಿಕ ಮುಂದೆ ಮಂಗಳ ಗ್ರಹವು ನಿಮಗೆ ಆರಂಭದಲ್ಲಿ ವಿಶೇಷವಾಗಿ ಉತ್ತಮವಾದ ಫಲವನ್ನು ಕೊಡಲಿದೆ. ಅವರಿಗೆ ಆ ಮಂಗಳನಿಗೆ ಆ ಬಳಿಕ 6ನೇ ತಾರೀಕಿನಿಂದ ಡಿಸೆಂಬರ್ 6ನೇ ತಾರೀಕಿಂದ ಅಲ್ಲಿ ವಕ್ರಗತಿ ಅಂತ ಆರಂಭ ಆಗುತ್ತೆ. ಆ ವಕ್ರಗತಿ ಬಂದಾಗ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಅಲ್ಲಿವರೆಗೂ ಡಿಸೆಂಬರ್ 6ರವರೆಗೆ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಅಥವಾ ಭೂಮಿಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅಥವಾ ಭೂಮಿಯಿಂದ ನಿಮಗೆ ಏನಾದರೂ ದಾಖಲೆ ಪತ್ರಗಳು ಎಲ್ಲ ಬೇಕಿದ್ದರೆ ಅಥವಾ ಮಾರಾಟ, ಕೊಳ್ಳೋದು ಮುಂತಾದ ಒಂದು ಪ್ರಮುಖವಾದ ಹೆಜ್ಜೆಗಳನ್ನು ಇರಿಸಬೇಕಾದ್ರೆ ನೀವು ಡಿಸೆಂಬರ್ 6ರವರೆಗೆ ಪ್ರಯತ್ನಿಸಿ. ಜೊತೆಗೆ ಡಿಸೆಂಬರ್ 15ರವರೆಗೆ ಸಹ ನಿಮಗೆ ರವಿಯ ಬಲ ಇರುತ್ತೆ. ಡಿಸೆಂಬರ್ 6ರವರೆಗೆ ಕೇವಲ ಮಂಗಳನ ಬಲ ಇರುವಂಥದ್ದು. ಹಾಗಾಗಿ ಎರಡೂ ಅವಕಾಶಗಳು ನಿಮಗೆ ಭೂಮಿ, ಮನೆ ಕೊಳ್ಳುವಂಥ ವಿಚಾರಕ್ಕೆ ಒಂದು ಪೂರಕವಾಗಿ ಇರುವಂಥದ್ದು. ಜೊತೆಗೆ ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಇನ್ನು ಕೆಲವರಿಗೆ ಮನೆ ಕೊಳ್ಳುವಂಥ ಯೋಗ, ಇನ್ನು ಕೆಲವರಿಗೆ ಅವರ ಒಂದು ಏನಾದರೂ ದೀರ್ಘಕಾಲದ ಕನಸುಗಳು ನನಸು ಮಾಡುವಂಥ ಯೋಗಗಳು ಸಹ ಈ ಮಂಗಳನಿಂದಾಗಿ ಬರಲಿದೆ. ಆ ಬಳಿಕ ಆತನು 6ನೇ ತಾರೀಕಿಂದ ವಕ್ರಗತಿಗೆ ಹೋಗ್ತಾನೆ. ಆ ವಕ್ರಗತಿಗೆ ಹೋದಾಗ ಅವರಿಂದ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ವ್ಯಕ್ತ ಆಗ್ಬೋದು. ಅಂದರೆ ಸ್ವಲ್ಪ ಕಲಹಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು ವ್ಯವಸ್ಥೆಗಳೆಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಇನ್ನು ಮಂಗಳನ ಬಳಿಕ ಬುಧ ಗ್ರಹವು ಸಹ ನಿಮಗೆ ಈ ಒಂದು ಗೋಚಾರದಲ್ಲಿ ಅಷ್ಟೊಂದು ಈಗ ಪೂರಕವಾಗಿಲ್ಲ. ಯಾಕಂದರೆ ಬುಧ ಗ್ರಹಕ್ಕೆ ಈಗ ವಕ್ರಗತಿ ಪ್ರಾಪ್ತ ಆಗುತ್ತೆ. ವಕ್ರಗತಿ ಪ್ರಾಪ್ತವಾದ ಕಾರಣ ಬುಧನು ಆರಂಭದಲ್ಲಿ ನಿಮಗೆ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡೋದಿಲ್ಲ. ಅಲ್ಲಿ 15ನೇ ತಾರೀಕು ಬಳಿಕ ಡಿಸೆಂಬರ್ 15ರ ಬಳಿಕ ಬುಧನಿಗೆ ಒಂದು ರುಜುಗತಿ ಬರುತ್ತೆ ತುಲಾದಲ್ಲಿ. ಆ ರುಜುಗತಿ ಬಂದಾಗ ಬುಧನಿಂದ ನಿಮಗೆ ಸ್ವಲ್ಪ ಹಣಕಾಸಿನ ಉತ್ತಮ ವ್ಯವಸ್ಥೆ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ಬೆರೆಯುವಂಥದ್ದು, ಜೊತೆಗೆ ಹಿಂದೆ ನಿಮಗೆ ಯಾವುದೇ ದೊಡ್ಡ ಮೊತ್ತದ ಬಾಕಿ ಹಣ ಎಲ್ಲ ನಿಮಗೆ ಆ 16ರಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಬುಧನ ಅನುಗ್ರಹ ನಿಮಗೆ ಸ್ವಲ್ಪ ಧನಸ್ಥಾನಕ್ಕೆ ಎಲ್ಲ ಸಹಾಯ ಆಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಆಕಸ್ಮಿಕ ಧನಲಾಭ ಬರುವಂಥದ್ದು, ಅಂದುಕೊಂಡಂಥ ಧನಗಳ ಜೊತೆಗೆ ಅಪರಿಚಿತವಾದಂಥ ವ್ಯಕ್ತಿಗಳ ಮೂಲಕ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ಲಾಭ ಸಹ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಹಣಕ್ಕೆ ಸಂಬಂಧಪಟ್ಟ ಉತ್ತಮ ಫಲಗಳು 16ರಿಂದ ಬುಧನು ಕೊಡಬಹುದಾಗಿದೆ. ಹಾಗೆ 15ರವರೆಗೆ ಬುಧ ನಿಮಗೆ ವಿರುದ್ಧವಾಗಿರ್ತಾನೆ. 16ರಿಂದ ಉತ್ತಮ ಫಲ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರು ನಿಮಗೆ ಬಲ ಅನ್ನೋದಿದೆ. ಗುರುಬಲ ಅನ್ನೋದು ನಿಮಗೆ ಭಾಗ್ಯಸ್ಥಾನದಲ್ಲಿ ಅಂತ ಬಂದಿದೆ. ಆದರೆ ಗುರು ಮಹಾರಾಜರಿಗೆ ಈಗ ವಕ್ರಗತಿ ಇರುವ ಕಾರಣ ವಕ್ರಗತಿಯಿಂದಾಗಿ ಆ ಗುರುವಿನ ಬಲ ನಿಮಗೆ 100ಕ್ಕೆ ಸಿಗ್ತಾಯಿಲ್ಲ. ಸಣ್ಣ ಪುಟ್ಟ ಅಡರು ತೊಡರುಗಳಾಗಲ್ಲ, ಜೊತೆ ಕೆಲವೊಮ್ಮೆ ಗಂಭೀರವಾದ ಸ್ವಲ್ಪ ಅಡೆತಡೆಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಗುರುವಿನಿಂದ ನಿಮಗೆ ಅಷ್ಟೊಂದು ಪ್ರಯೋಜನಗಳು ಕಂಡು ಬರ್ತಾಯಿಲ್ಲ ಈಗ ಒಂದು ಸ್ಥಿತಿಯಲ್ಲಿ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ಅಲ್ಲಿ ನಿಮಗೆ ಆರಂಭದಲ್ಲಿ ಈ ವಿಶೇಷವಾದ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಉತ್ತಮ ಫಲದಿಂದ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯಗಳು ವೃದ್ಧಿಯಾಗುವಂಥದ್ದು, ದೂರ ಪ್ರಯಾಣ ಮಾಡಲಿಕ್ಕೆ ಅವಕಾಶ, ನಿಮ್ಮ ವೃತ್ತಿ ಅಥವಾ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ನಿಮ್ಮ ಅನೇಕ ರೀತಿಯ ಕನಸುಗಳು ಈಡೇರುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಯಾವುದೇ ರೀತಿಯ ಮಾಡುವಂಥ ಪ್ರಯತ್ನಗಳಿಗೆ ಅನೇಕ ರೀತಿಯ ಶುಭ ಫಲಗಳು ಸಿದ್ಧಿಯಾಗಲಿವೆ. ಹಾಗಾಗಿ ಶುಕ್ರನು ನಿಮಗೆ ಪಂಚಮದಲ್ಲಿರುವ ಕಾರಣ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದವರಿಗೆ ಪ್ರಗತಿ, ಇಂಡಸ್ಟ್ರಿ ಅಥವಾ ಕೈಗಾರಿಕೆ ನಡೆಸೋರಿಗೂ ಅನೇಕ ರೀತಿಯ ಶುಭ ಫಲಗಳು ಈಗ ಕಂಡು ಬರ್ತವೆ. ಹಾಗಾಗಿ ಅಲ್ಲಿ ನಿಮಗೆ ಶುಕ್ರನ ಅನುಗ್ರಹ ತುಂಬ ಸಹಾಯಕ್ಕೆ ಬರಲಿದೆ.
ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು ನಿಮಗೆ ತಿಂಗಳಿಡೀ ಪೂರಕವಾಗಿರ್ತಾರೆ. ಅವರು ಈಗ ರುಜುಗತಿಗೆ ಬಂದ ಕಾರಣ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನದಲ್ಲಿ, ಅಂದರೆ ನಿಮಗೆ ಮುಂದಿನ ಮಾರ್ಚ್ ಕೊನೆಯವರೆಗೂ, ಅಂದರೆ ಮಾರ್ಚ್ ಕೊನೆಯವರೆಗೂ ಅವರ ರಾಶಿ ಬದಲಿಸುವುದಿಲ್ಲ. ಕುಂಭರಾಶಿಯಲ್ಲಿ ಇರ್ತಾರೆ. ಮಾರ್ಚ್ ಅಂತ್ಯದಲ್ಲಿ ಅವರ ಒಂದು ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ಕುಂಭದಲ್ಲಿ ಇರುವವರೆಗೂ ನಿಮಗೆ ಉತ್ತಮವಾದ ಫಲ ಶನಿ ಮಹಾರಾಜರಿಂದ ವ್ಯಕ್ತ ಆಗುತ್ತೆ. ಅನೇಕ ರೀತಿಯ ಲಾಭ ಆದಾಯಗಳ ಹೆಚ್ಚಳವಾಗುವುದು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು, ಅಥವಾ ಇದ್ದಂಥ ನಿಮ್ಮ ಬಿಸ್ನೆಸ್ಸನ್ನು, ಉದ್ಯಮವನ್ನು ಈಗ ಎಕ್ಸ್ಪಾಂಡ್ ಮಾಡೋದು, ಅಭಿವೃದ್ಧಿ ಮಾಡೋದು ಮುಂತಾದ ಹಲವಾರು ಅವಕಾಶಗಳಿಗೆ ಶನಿ ಮಹಾರಾಜರಿಗೆ ಸಹಾಯಕ್ಕೆ ಬರ್ತಾರೆ. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಶತ್ರುಗಳು ಮಿತ್ರರಾಗ್ತಾರೆ, ಅಥವಾ ಶತ್ರುಗಳು ಯಾವುದಂತ ನಿಮಗೆ ವ್ಯಕ್ತವಾಗಿ ಅವರೊಮ್ಮೆ ನಿಮ್ಮಿಂದ ಆಗುವಂಥ ಒಂದು ಅಡೆತಡೆಗಳು ಈಗ ಕಡಿಮೆ ಆಗ್ತಾ ಬರುತ್ತೆ. ಅವರಿಗೆ ಈಗ ಇಷ್ಟು ದಿನ ಶತ್ರು ಬಾಧೆ ಅವೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಅನಿರೀಕ್ಷಿತವಾದ ಧನ ಆಗವಾಗುವಂಥದ್ದು, ಪಿತ್ರಾರ್ಜಿತವಾದ ಆಸ್ತಿಗಳು, ಭೂಮಿಯೆಲ್ಲ ಲಭಿಸುವಂಥದ್ದು, ಈ ರೀತಿ ಹಲವಾರು ದೀರ್ಘಕಾಲದಿಂದ ಪೆಂಡಿಂಗ್ ಅಥವಾ ಯಾವುದೇ ಆಗದೇ ಇದ್ದ ಕೆಲಸಗಳು ಈಗ ಡಿಸೆಂಬರ್ನಲ್ಲಿ ಆಗಲಿವೆ. ಹಾಗಾಗಿ ಶುಕ್ರನು ಅಲ್ಲದೆ ಉಪಕಾರವಾಗಿದ್ದಾನೆ, ಶನಿ ಮಹಾರಾಜರು ಪೂರಕವಾಗಿದ್ದಾರೆ. ಇನ್ನು ರಾಹುಕೇತುಗಳ ಬಗ್ಗೆ ಎಚ್ಚರ ಅಂತ ಹೇಳಿದರೆ, ರಾಹುಕೇತುಗಳು ಮಾತ್ರ ನಿಮಗೆ ವಿರುದ್ಧವಾಗಿದ್ದಾರೆ. ರಾಹು ನಿಮಗೆ ಸಪ್ತಮದಲ್ಲಿಯೂ, ಕೇತು ಜನ್ಮದಲ್ಲಿರುವ ಕಾರಣ ಅಲ್ಲಿ ನಿಮಗೆ ದಾಂಪತ್ಯದಲ್ಲಿ ಕಲ ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಮನೆಯಲ್ಲಿ ಜಗಳಗಳು ಬರುವಂಥದ್ದು, ಗಂಡ ಹೆಂಡತಿರ ಮಧ್ಯೆ ಕೆಲವೊಮ್ಮೆ ಸಣ್ಣ ಪುಟ್ಟ ಕಾರಣಗಳಿಗೆ ಭಿನ್ನಾಭಿಪ್ರಾಯ ಬರುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಈ ಪ್ರೇಮಿಗಳಿದ್ದರೆ, ಲವರ್ಸ್ಗಳಿದ್ದರೆ ಅವರಿಗೆ ಲವರ್ಸ್ನಲ್ಲಿ ಈಗ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ, ಮಾತಿನ ಚಕಮಕಿಗಳು ಬರುವಂಥ ಸಾಧ್ಯತೆ. ಹಾಗಾಗಿ ನಿಮ್ಮ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ರಾಹು ನಿಮಗೆ ಸ್ವಲ್ಪ ಅಡೆತಡೆಯನ್ನು ಉಂಟು ಮಾಡ್ಬೋದು. ಇನ್ನು ಕೇತು ನಿಮಗೆ ಜನ್ಮದಲ್ಲಿರುವ ಕಾರಣ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ನಿಮಗೆ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಡಿಸೆಂಬರ್ನಲ್ಲಿ ಕೆಲವೊಮ್ಮೆ ಕೈ ಕೊಡ್ಬೋದು. ಕೆಲವೊಮ್ಮೆ ನಿಮಗೆ ಶೀತ, ನೆಗಡಿ, ಜ್ವರನೋ, ಆಸ್ತಮನೋ, ಅಲರ್ಜಿನೋ, ಅಥವಾ ಜಾಯಿಂಟ್ ಪೈನೋ, ಅಥವಾ BP ಶುಗರ್ಗಳು ಯಾವುದೋ ಹೆಚ್ಚಳ ಆಗುವಂಥದ್ದು, ಈ ರೀತಿಯಾಗಿ ಯಾವುದೇ ಒಂದು ರಿಸ್ಕ್ ಆಗುವಂಥ ಸನ್ನಿವೇಶಗಳು ಡಿಸೆಂಬರ್ನ ಒಂದು 2-3 ಬಾರಿ ಕಂಡು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಬೇಕಾಗುತ್ತೆ. ಯಾಕಂದರೆ ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿ ಇರ್ತಾರೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಗ್ರಹಗಳನ್ನು ಗಮನಿಸಿದಾಗ ಅಲ್ಲಿ ನಿಮಗೆ ರವಿಯು ತಿಂಗಳ 15ರವರೆಗೂ ಪೂರಕವಾಗಿದ್ದಾನೆ. ಮಂಗಳನು ಸಹ ತಿಂಗಳ ಆರಂಭದಲ್ಲಿ ನಿಮಗೆ ಪೂರಕವಾಗಿದ್ದಾನೆ. ಬುಧನೂ ಹಾಗೆ ನಿಮಗೆ ವಿಶೇಷವಾಗಿ ಆತನ ವಕ್ರತೆ ಆಗದ ಬಳಿಕನೂ ಆತನು ನಿಮಗೆ 16ರಿಂದ ತಿಂಗಳ ಕೊನೆವರೆಗೂ ಪೂರಕವಾಗಿದ್ದಾನೆ. ಗುರುವಿನಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಜೊತೆಗೆ ಶುಕ್ರನು ನಿಮಗೆ ತಿಂಗಳಲ್ಲಿ ಪೂರಕವಾಗಿರ್ತಾನೆ. ಶನಿ ಮಹಾರಾಜರು ನಿಮಗೆ ವಿಶೇಷವಾದ ಆಶೀರ್ವಾದ ಇರುತ್ತೆ. ಹಾಗಾಗಿ ಇಂತಹ ಒಂದು ಈ 6 ಗ್ರಹಗಳು ನಿಮಗೆ ವಿಶೇಷವಾದ ಶೋಭಗಳನ್ನು ಕೊಟ್ಟಿವೆ. ಕೇವಲ ಈ ರಾಹು ಕೇತುಗಳಿಗೂ ವಿರುದ್ಧವಾಗದ ಸ್ಥಿತಿಯಲ್ಲಿದ್ದಾರೆ. ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಗ್ರಹದಲ್ಲಿ ಚಂದ್ರನು ಬರ್ತಾನೆ. ಹಾಗಾಗಿ ಚಂದ್ರನ ಚಲನೆ ಬೇರೆ ಬೇರೆ ದಿನಾಂಕಗಳಲ್ಲಿ ಬೇರೆ ಬೇರೆ ಪರಿಣಾಮ ಬರುತ್ತೆ. ಅಂದರೆ 2 ದಿನಾಂಕಗಳು, ಸುಮಾರು 2 ಅಥವಾ 2.25 ದಿನ, ಕೆಲವೊಮ್ಮೆ 2.5 ದಿನಗಳು ಒಂದು ರಾಶಿಯಲ್ಲಿ ಚಂದ್ರನ ಇರ್ತಾನೆ. ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಬಲ ನಿಮಗೆ ಯಾವ ದಿನಾಂಕಗಳಿದೆ, ಯಾವ ದಿನಾಂಕಗಳಲ್ಲಿ ಚಂದ್ರನ ಬಲ ಕೊರತೆ ಇದೆ, ಏನಾಗ್ಬೋದು ಅನ್ನೋದನ್ನು ಈಗ ಗಮನಿಸೋಣ. ಡಿಸೆಂಬರ್ 1-2 ನಿಮ್ಮ ಪಾಲಿಗೆ ಚಂದ್ರನ ಬಲ ಇರುವಂಥ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಾಗತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಚಂದ್ರನ ವಿಶೇಷವಾದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಡಿಸೆಂಬರ್ 1-2ರಂದು. ಆ ಬಳಿಕ 3-4 ಡಿಸೆಂಬರ್ 3-4 ಸ್ವಲ್ಪ ವ್ಯತ್ಯಾಸದ ಪರಿಣಾಮಗಳಾಗ್ಬೋದು. ಚತುರ್ಥದಲ್ಲಿ ಬರುವಂಥ ಚಂದ್ರನಿಂದಾಗಿ ಬಾಂಧವ್ಯದಲ್ಲಿ ಕೊರತೆ, ತಂದೆ ಮಕ್ಕಳ ಕಲಹ, ಬಂಧುಗಳ ಜೊತೆ ಕಲಹ, ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆ, ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಈ 3-4ರಲ್ಲಿ ಆಗ್ಬೋದಾಗಿದೆ. ಆ ಬಳಿಕ 5-6 ನಿಮಗೆ ಚಂದ್ರನು ಪಂಚಮದಲ್ಲಿರುವಂಥ ಸ್ಥಾನ. ಪಂಚಮದಲ್ಲಿ ಹಾಗೆ ಚಂದ್ರನಿಂದ ನಿಮಗೆ ಹೆಚ್ಚಿನ ಲಾಭಗಳನ್ನು ಸಿಗುವುದಿಲ್ಲ. ವಿರುದ್ಧವಾದ ಪರಿಣಾಮಗಳು ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಕೊರತೆ, ಬಂಧು ಬಾಂಧವರಿಗೆ ಮಾತಿನ ಚಕಮಕಿ ಆಗುವಂಥದ್ದು, ಅದು ಯಾವುದೇ ರೀತಿಯ ಒಂದು ನಿಮ್ಮ ಒಪ್ಪಂದ ಆಗಲಿ, ಯಾವುದೇ ರೀತಿಯ ಒಂದು ನಿಮ್ಮ ಒಂದು ನಡೆನುಡಿ ಆಗಲಿ ಕೊನೆಯ ಕ್ಷಣಕ್ಕೆ ಅದು ಮುರಿದು ಬೀಳುವಂಥದ್ದು ಅಥವಾ ರದ್ದಾಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು 5-6ರಲ್ಲಿ. ಇನ್ನು 7-8 ಡಿಸೆಂಬರ್ 7-8 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ, ಯುವಕರಿಗೆ ಸಾಧಕರಿಗೆ ಶುಭ ಫಲಗಳು, ವಿವಾಹ ಅಪೇಕ್ಷಿತರಿಗೆ ಯಾವುದೇ ರೀತಿಯ ಒಂದು ವೈವಾಹಿಕ ಜೀವನದ ಒಂದು ಫಿಕ್ಸ್ ಆಗುವಂಥದ್ದು, ಇದಲ್ಲದೆ ಹಿರಿಯ ವ್ಯಕ್ತಿಗಳ ಒಂದು ಆಶೀರ್ವಾದದಿಂದ ನಿಮಗೆ ಯಾವುದೇ ರೀತಿಯ ಒಂದು ಕಾರ್ಯ ಸಾಧನೆ ಆಗಲಿಕ್ಕೆ ಸಹಾಯ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು 7-8ರಂದು ನಿರೀಕ್ಷೆ ಮಾಡುವಂಥದ್ದು ಈ ಕನ್ಯಾ ರಾಶಿಯವರು. ಆ ಬಳಿಕ 9-10 ನಿಮ್ಮ ಪಾಲಿಗೆ ಸಹ ಉತ್ತಮ ದಿನ. 9-10ರಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಜೊತೆಗೆ ಯಾರೋ ವಿದ್ಯಾರ್ಥಿಗಳು, ಸಾಧಕರು, ಯುವಕರು ಇದ್ದಾರೆ ಅವರಿಗೆ ಅವರ ಒಂದು ಸಾಧನೆಗೆ, ವಿಶೇಷ ಪ್ರತಿಭೆಗೆ ಪುರಸ್ಕಾರಗಳು ಸಿಗುವಂಥದ್ದು, ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ಸಹ ಯುವ ಜನಾಂಗಕ್ಕೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 9-10 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಡಿಸೆಂಬರ್ 11-12 ಮತ್ತೊಮ್ಮೆ ಸಾಮಾನ್ಯ ದಿನ. ಈ 2 ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಬಾಂಧವ್ಯದಲ್ಲಿ ಕೊರತೆ, ನಿಮ್ಮದೇ ಒಂದು ಸ್ವಂತ ಮಕ್ಕಳು ನಿಮಗೆ ವಿರುದ್ಧವಾಗಿ ಮಾತಾಡುವಂಥದ್ದು, ಅಥವಾ ನಿಮ್ಮದೇ ಬಂಧುಗಳಾಗಲಿ ಮಿತ್ರರಾಗಲಿ ನಿಮಗೀಗ ವಿರುದ್ಧವಾಗಿ ನಿಲ್ಲುವಂಥದ್ದು, ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಬದಲಾವಣೆಗಳು ನಿಮಗೆ ಮನಸ್ಸಿಗೆ ಆಘಾತವನ್ನುಂಟು ಮಾಡುತ್ತೆ. ಆ ಬಳಿಕ 13, 14, 15 ಸಾಮಾನ್ಯ ದಿನದ ಕಂಡುಬರುತ್ತೆ. ಈ ದಿನಗಳಲ್ಲಿ ಸ್ವಲ್ಪ ಹಣದ ಖರ್ಚು ಜಾಸ್ತಿ ಇರುತ್ತೆ. ಹಣದ ಒಳ ಹರಿವು ಅಂದರೆ ಇನ್ಕಮ್ ಕಡಿಮೆ, ಅಲ್ಲಿ ಎಕ್ಸ್ಪೆನ್ಸಸ್ ಅಥವಾ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕು.
ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆಕೆಡಿಸಿಕೊಳ್ಳಾಗಲು ಇತರರಿಗೆ ಬುದ್ಧಿಮಾತು ಹೇಳುತ್ತದೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋಕ್ಕಾಗುತ್ತೆ ಈ ಒಂದು 13, 14, 15ರಲ್ಲಿ. ಆ ಬಳಿಕ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಲಾಭದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ಉದ್ಯಮವನ್ನು ಕೊಡುವಂತಾನೆ, ಇಷ್ಟಾರ್ಥಗಳ ಸಿದ್ಧಿಯನ್ನು ಕೊಡ್ತಾನೆ. ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ದೂರ ಪ್ರಯಾಣದ ಪ್ರವಾಸ ಹೋಗುವಂಥ ಅವಕಾಶ. ಜೊತೆಗೆ ನಿಮ್ಮಲ್ಲಿದ್ದಂತಹ ಯಾವುದೇ ರೀತಿಯ ಒಂದು ಅಮೂಲ್ಯವಾದ ವಸ್ತುಗಳಿಗೆ ಈಗ ಅದಕ್ಕೆ ಮತ್ತಷ್ಟು ಬೆಲೆಗಳು ಬಂದು ನಿಮಗೆ ಆರ್ಥಿಕವಾಗಿ ಸಹಾಯ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು 16, 17ರಲ್ಲಿ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ಚಂದ್ರನಲ್ಲಿ ಲಾಭ ಸ್ಥಾನಕ್ಕೆ ಬರ್ತಾನೆ. ಅಂದರೆ ನಿಮಗೆ ವಿಶೇಷವಾದ ಲಾಭಗಳು ಆಗುವುದು, ಆಕಸ್ಮಿಕ ಧನಲಾಭ ಆಗುವುದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಈ ರೀತಿ ಹಲವಾರು ಶುಭ ಫಲಗಳನ್ನು ನೀವು ಈ ಒಂದು 18, 19ರಲ್ಲಿ ನಿರೀಕ್ಷೆ ಮಾಡ್ಬೋದು. 20, 21 ಅಷ್ಟೇನು ಉತ್ತಮಿಲ್ಲ, ಚಂದ್ರ ಬಲದ ಕೊರತೆ ಇರುತ್ತೆ. 20, 21ರಲ್ಲಿ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಿಮಗೆ ಕಲಹದ ವಾತಾವರಣ, ಅಶಾಂತಿ ಮಾಡುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ನಿಮಗೆ ನಿಮ್ಮದೇ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮ ವಿರುದ್ಧವಾದ ಸಂಚಲನ ಮಾಡುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಆರೋಪಗಳನ್ನು ದೂರುಗಳನ್ನು ಕೊಡುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 20, 21ರಂದು. ಇನ್ನು 22, 23 ನಿಮ್ಮ ಪಾಲಿಗೆ ಉತ್ತಮ ದಿನ. 22, 23 ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು 22, 23ರಲ್ಲಿ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 25, 26 ಸಾಮಾನ್ಯದಿಂದ ಕಂಡುಬರುತ್ತೆ. 25, 26ರಲ್ಲಿ ಚಂದ್ರನ ಬಲದ ಕೊರತೆ ಇರುವ ಕಾರಣ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಹಣಕಾಸಿನ ಆಕಸ್ಮಿಕ ಲಾಭವಾಗುವುದು, ಆಕಸ್ಮಿಕ ನಷ್ಟ ಆಗುವಂಥದ್ದು, ವ್ಯಾಪಾರಿಗಳಿಗೆ ಹಿನ್ನಡೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ 25, 26ರಂದು ಕಂಡು ಬರ್ಬೋದಾಗಿದೆ. ಹಾಗಾಗಿ 22, 23 ಉತ್ತಮ ದಿನ. 22, 23ರಲ್ಲಿ ಅನೇಕ ಶುಭ ಫಲಗಳಾಗುತ್ತವೆ. 25, 26ರಲ್ಲಿ ವಿರುದ್ಧ ಫಲಗಳು ಆಗಲಿವೆ. ಆ ಬಳಿಕ 27, 28, 29 ನಿರಂತರವಾಗಿ 3 ದಿನಗಳು ನಿಮಗೆ ಶುಭ ದಿನ. 27, 28, 29 3 ದಿನಗಳು ನಿಮಗೆ ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು ತಂದುಕೊಂಡಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ದೇವತಾ ಕ್ಷೇತ್ರಗಳ ಸಂದರ್ಶನ ಮತ್ತು ದೇವತಾ ಕ್ಷೇತ್ರಗಳ ಯಾತ್ರೆ ಮಾಡುವಂಥ ಅವಕಾಶ, ಜೊತೆಗೆ ಬಂಧು ಬಾಂಧವರಲ್ಲಿ ಉತ್ತಮವಾದ ಭೋಜನ ಸವಿದಂಥ ಅವಕಾಶಗಳು ಒದಗಿ ಬರಲಿವೆ. ಹಾಗಾಗಿ ಈ 27, 28, 29 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಯ ದಿನಗಳಲ್ಲಿ 30, 31 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರೋದಿಲ್ಲ. 30, 31ರಲ್ಲಿ ಅನೇಕ ರೀತಿಯ ಅಡೆತಡೆಗಳು ಬರುವಂಥದ್ದು, ವ್ಯಾಪಾರದಲ್ಲಿ ಕೊರತೆ, ಹಣಕಾಸಿನ ಕೊರತೆ, ಅಂದುಕೊಂಡ ಕೆಲಸಗಳು ಬಾಗದೇ ಇರುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ದೂರದಿಂದ ನಿಮಗೆ ಯಾವುದಾದ್ರು ಬಂಧುಗಳ ಒಂದೇನಾದರೂ ಸಂದೇಶಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು 27, 28, 29 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಜೊತೆಗೆ ವೃತ್ತಿ ವ್ಯಾಪಾರ ವಿಚಾರವಾಗಿ 27, 28, 29 ಅತ್ಯಂತ ಶುಭ ದಿನ. ಇನ್ನು ಕೊನೆಯ ದಿನಗಳು ಅಷ್ಟು ಉತ್ತಮ ಇಲ್ಲ. 30, 31ರಲ್ಲಿ ಅಲ್ಲಿ ನಿಮಗೆ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ, ಮಿತ್ರರ ಜೊತೆಗೆ ಚಕಮಕಿ ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಆಗದಿರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕೊನೆಯ 2 ದಿನಗಳಿಂದ ಬೇಕಾಗುತ್ತೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ನಿಮಗೆ ಸೂರ್ಯನಿಂದ ಆರಂಭಿಸಿ ಈ ಕೇತುವಿನವರೆಗಿನ ಪರಿಣಾಮಗಳನ್ನು. ಆ ಬಳಿಕ ಈಗ ಚಂದ್ರನು ಯಾವ್ಯಾವ ದಿನಾಂಕಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ, ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗಿನ ಚಂದ್ರ ಅನುಗ್ರಹವಂಥ ದಿನಾಂಕಗಳ ಬಗ್ಗೆ ವಿಶ್ಲೇಷಣೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರು ನಿರಂತರವಾಗಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ವೈಟ್ ಅಥವಾ ಬಿಳೆ ಬಣ್ಣ, ಶುಕ್ರನಿಗೆ ಸಂಬಂಧಿಸಿದ ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳು ಬಳಸಿಕೊಳ್ಳಿ. ಜೊತೆಗೆ ಶುಕ್ರನ ಸಂಖ್ಯೆಯಾದ ನಂಬರ್ 6 ಅನ್ನು ನೋಡಿಕೊಂಡು ಅದೃಷ್ಟ ಆಗುತ್ತೆ. ಇನ್ನು ಆ ಬಳಿಕ ಬ್ಲೂ ಅಥವಾ ನೀಲಿ ಬಣ್ಣ, ಶನಿ ಮಹಾರಾಜರು ನಿಮಗೆ ತಿಂಗಳಲ್ಲಿ ಪೂರಕವಾಗಿರ್ತಾರೆ. ಹಾಗಾಗಿ ಅವರ ಒಂದು ಸಂಖ್ಯೆ ಆದ ಈ 8 ಜೊತೆಗೆ ಬ್ಲೂ ಕಲರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಸಂಖ್ಯೆ 8 ಕಲರ್ ಬ್ಲೂ. ಇನ್ನು ಸೂರ್ಯ ಭಗವಾನರು 15ರವರೆಗೆ ನಿಮಗೆ ಉತ್ತಮವಾದ ಸ್ಥಾನದಲ್ಲಿರ್ತಾರೆ. ಹಾಗಾಗಿ ನೀವು ಡಿಸೆಂಬರ್ 15ರವರೆಗೆ ಈ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಸೂರ್ಯ ಅನುಗ್ರಹಕ್ಕಾಗಿ ಬಳಸ್ಕೊಳ್ಳೋದು, ಜೊತೆಗೆ ಸಂಖ್ಯೆ 1 ಅಲ್ಲಿ ಬಳಸ್ಕೊಳ್ಳೋದು. ಇನ್ನು ಈ ನಿಮಗೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರುವ ಕಾರಣ ನೀವು ವಿಶೇಷವಾಗಿ ಆ ಒಂದು ಗ್ರೇ ಅಥವಾ ಬೂದು ಬಣ್ಣವನ್ನು, ಜೊತೆಗೆ ಸಂಖ್ಯೆ 4 ನೀವು ಬುಧನ ಅನುಗ್ರಹ ನಿಮಗೆ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಹಾಗೂ ಸಂಖ್ಯೆ 5 ನೀವು ಬಳಸ್ಕೊಳ್ಬೋದಾಗಿದೆ. ಬುಧ ಅನುಗ್ರಹದ ಕಾರಣ ಈ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 16ರಿಂದ ನೀವು ಬಳಸ್ಕೊಳ್ಳಿ. ಯಾಕಂದರೆ 15ರವರೆಗೆ ನಿಮಗೆ ಬುಧನ ಅನುಗ್ರಹ ಇರೋದಿಲ್ಲ. ಡಿಸೆಂಬರ್ 16ರಿಂದ ನಿಮಗೆ ಬುಧನ ವಿಶೇಷವಾದ ಅನುಗ್ರಹ ಆಗುತ್ತೆ. ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ನೀವು 6ರ ಒಳಗೆ, ಡಿಸೆಂಬರ್ 6ರ ಒಳಗೆ ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಬೋದು. ಅಲ್ಲಿವರೆಗೆ ನಿಮಗೆ ವಿಶೇಷವಾದ ಆ ಒಂದು ಕೆಂಪು ಬಣ್ಣದ ಮಂಗಳನ ಒಂದು ಅನುಗ್ರಹ ಇರುತ್ತೆ. ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ 9 ಅಥವಾ ಸಂಖ್ಯೆ 9 ಅಲ್ಲಿವರೆಗೂ ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರ ಅನುಗ್ರಹವಂಥ ದಿನಗಳಲ್ಲಿ ಆಗಲೇ ಹೇಳಿದ್ದೇನೆ, ಸುಮಾರು 15 ದಿನಾಂಕಗಳು ನಿಮಗೆ ಚಂದ್ರ ಅನುಗ್ರಹವಂಥ ಡೇಟ್ಗಳು ಸಿಗ್ತವೆ. ಆ ದಿನಾಂಕಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ದಿನಾಂಕಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಈ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟು ಡಿಸೆಂಬರ್ ತಿಂಗಳ ಒಂದು ನವಗ್ರಹಗಳು ಯಾವ ರೀತಿ ಫಲ ಕೊಡ್ತವೆ ಅನ್ನೋದನ್ನು ಪಕ್ಷಿ ನೋಟ.
ಇನ್ನು ನಿಮಗೆ ಇರತಕ್ಕಂಥ ಬೇರೆ ಬೇರೆ ಗ್ರಹಗಳ ದೋಷ, ಮಧ್ಯೆ ಮಧ್ಯೆ ಬರುವಂಥ ವಕ್ರಗಳ ದೋಷ, ಇದನ್ನು ವಿವರಣೆಗೆ ನೋಡಬೇಕಂದ್ರೆ ಅಲ್ಲಿ ನಿಮಗೆ ರವಿ, ಬುಧ, ಕುಜ ಇವರು ವಿರುದ್ಧವಾಗಿರ್ತಾರೆ, ರಾಹು, ಕೇತುಗಳು ವಿರುದ್ಧವಾಗಿರ್ತಾರೆ. ಹಾಗಾಗಿ ಇವೆಲ್ಲ ದೋಷವನ್ನು ನೀವು ಗಣೇಶನ ಭಕ್ತಿ ಮಾಡಿ, ಅಮ್ಮನವರ ಭಕ್ತಿ ಮಾಡಿ, ದೇವಸ್ಥಾನಗಳು ಸಂದರ್ಶನ ಮಾಡಿ, ಅಥವಾ ನಿಮ್ಮ ಒಂದು ವೃತ್ತಿ ವ್ಯಾಪಾರದ ಸ್ಥಳದಲ್ಲಿ ಏನಾದರೂ ದೇವತಾ ಆರಾಧನೆ ಮಾಡುವಂಥ ಒಂದು ಈ ಫೋಟೋವನ್ನು, ಚಿತ್ರವನ್ನು ಹಾಕಿಕೊಳ್ಳುವಂತಾಗಲಿ. ಹಾಗೆಯೇ ಈ ದೇವತಾ ನಾಮಸ್ಮರಣೆ ಮಾಡುವಂಥ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಹಾಗೆಯೇ ನಿಮ್ಮ ಒಂದು ಕುಲದೇವರು ಅಥವಾ ಇಷ್ಟ ದೇವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸ್ತುತಿ ಶ್ಲೋಕಗಳನ್ನು ಹೇಳಿಕೊಳ್ಳುತ್ತದೆ. ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ವಿಶೇಷವಾದ ನೀವು ಆಸ್ತಿಯನ್ನು, ಕಾಳಜಿಯನ್ನು ವಹಿಸಿಕೊಳ್ಳೋದ್ರಿಂದ ಇನ್ನಷ್ಟು ನಿಮಗೆ ಉತ್ತಮ ಫಲಗಳು ಖಂಡಿತ ಸಿದ್ಧಿಯಾಗುತ್ತೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ವಿಶೇಷವಾದ ಲಾಭ ಆದಾಯಗಳಿವೆ. ಭೂಮಿ ಅಥವಾ ಮನೆ ಕೊಳ್ಳುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಲಾಭಗಳು ಬದಲಿವೆ. ಇನ್ನು ಅನೇಕ ರೀತಿಯ ಶುಭ ಕಾರ್ಯಗಳು ಸಹ ಈಗ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ದಲ್ಲಿ ಆಗುವಂಥ, ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಇನ್ನೇನಾದರೂ ವಿಶೇಷವಾದ ಕೊಡುಗೆಗಳನ್ನು ಕೊಡುವಂಥದ್ದು ಮುಂತಾದ ಹಲವಾರು ರೀತಿಯ ಶುಭ ಫಲವನ್ನು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ತಂದುಕೊಡಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.